श्रीमदानन्दतीर्थ भगवत्पादाचार्यगुरुभ्यो नमः। श्रीवेदव्यासाय नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमदाचार्यरमतानुगधीमतामुररङ्घ्रिकमलके सोमपाराधरे तात्विकदेवतागणके हैमवति षण्महेश्वरनिगे योमकेशगे वाणे वायुसुतामरसभव लक्ष्मीनारायणनिगामिवे समचरणसरोजं सान्द्रनीलाम्बुदाभं जगन्नेकपाणिं मण्डलं मण्डलानां करुणतुलसीमालां कन्दरं कञ्जनेत्रं सदयधवलहासं विठ्ठलं चिन्तयामि। एल्ले हरिकथा प्रसङ्गमोल्ले गङ्गायमुना ಗೋದಾವರಿ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದು ಎಳೆಯಾಗಿ ನಿಲ್ಲುವವು. ವಲ್ಲಭ ಶ್ರೀ ಪುರಂದರ ವಿಠ್ಠಲರು ಮೆಚ್ಚುವನು. ಜಯ 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 ಹರಿ ಎಂಬುವುದೇ ಸುದಿನವು, ಜಯ ಹರಿ ಎಂಬುವುದೇ ತಾರಾಬಲವು, ಜಯ ಹರಿ ಎಂಬುವುದೇ ಚಂದ್ರಬಲವು, ಜಯ ಹರಿ ಎಂಬುವುದೇ ವಿದ್ಯಾಬಲವು, ಜಯ ಹರಿ ಎಂಬುವುದೇ ದೈವ ಬಲವು. ಜಯ ಹರಿ ಪುರಂದರ ವಿಠ್ಠಲರ ಬಲವಯ್ಯ ಸಕಲ ಸುಂದರರಿಗೆ. ಸದನಗಣನಾಥ ಸಿದ್ಧಿಯ ನಿಯಮ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತಿ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು. ಹರಿಭಕ್ತಿದಾಯಕಳು ಭಾರತೀ ದೇವಿ. ಇಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳಾನಿಸಿ ಸುಜ್ಞಾನ ಪತಿ ಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಅನಂದ ಸುಖವರಿಯವಳು ನಮ ಭಕುತ ಜನರೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರೊಳಗಿದ್ದಿ ಕೃತಿ ನಡೆಸುವನು. ನಮ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಮಜಲಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಮಹಂ. ದುರ್ವಾದಿತ್ವಾಂತರವಯೇ ವೈಷ್ಣವೇಂದ್ರಿವರೇಂದ್ರವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ನಮೋಸ್ತು ತಾತ್ವಿಕಾ ದೇವಃ ವಿಷ್ಣುಭಕ್ತಿ ಪರಾಯಣಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವದೇವೈಃ. ಮನ್ಮನೋ ವಿಷ್ಣವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇಯಾಗತಾದ್ರಿಕಾಲಗ್ರಂ ಆಗಮಾಂತವಿಶಾರದಂ ಯಾಗಭೋಗಸಮಾಯುಕ್ತಂ ಭಾಗಣ್ಣಾನಗುರುಂ ಭಜೆ. ಜಲದೇಶನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀಶನ ವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಶಾಂತಿಸೇವಕಂ ನಿತ್ಯಂ ಭೂಸುರಾಗ್ರ ಕುರುದ್ಭವಂ ವಾಸವಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಅಧಿಕತಾ ಪ್ರಸಕ್ತಿ ಕಿಂಚಿತ್ ಪ್ರಮಟಾ ಪ್ರಮೇಯನಾದಃ. ಚವನ ಋಷಿಗಳಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದ ರಾಜನಾದವನು. ಯಾಕೆ ಅಂದರೆ ಪ್ರಜೆಗಳ ಹಿತವೇ ತನ್ನ ಹಿತ ಅಂತ ಬಯಸಿದ, ತನ್ನ ಮಗಳ ಹಿತವೇ ಬಯಸಲಿಲ್ಲ. ಯಾರು? ಶ್ರೀಯಾಗಿ ರಾಜ. ಇದು ರಾಜನ ಧರ್ಮ. ಸ್ವಾರ್ಥವನ್ನು ಬಿಟ್ಟು ಪ್ರಜೆಗಳಿಗಾಗಿ ನೀನು ಕೆಲಸ ಮಾಡ್ತಾರಲ್ಲ, ಅದು ನಿಜವಾದ ರಾಜನ ಲಕ್ಷಣ, ಅದು ರಾಜನ ಧರ್ಮ ಅಂತ ಮಾಡಿ ಬಂದುಬಿಟ್ಟ ಮಹಾನುಭಾವ. ಕೆಲವು ಕಾಲದ ನಂತರ ಚವನ ಋಷಿಗಳ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಸುಕನ್ಯಾ ಮಹಾನುಭಾವರು ಒಂದು ಬಾರಿ ಅವಳು ಸ್ನಾನ ಮಾಡ್ತಾ ಇರುವಾಗ ಅವರ ಆಶ್ರಮದ ಹತ್ರ ಅಶ್ವಿನಿ ದೇವತೆಗಳು ಬರ್ತಾರೆ. ಒಂದು ಸುಂದರವಾಗಿರ್ತಕ್ಕಂತಹ ಸುಕನ್ಯೆಯನ್ನು ನೋಡ್ತಾರೆ. ನೋಡಿದ ಮೇಲೆ ಅವರು ಮಾತಾಡ್ತಾರೆ, ನೀನು ಯಾರು?
ಇವರನ್ನು ಏನು ಮಾಡ್ತಾ ಇದ್ದಿ, ನೀನು ಒಬ್ಬಳೇ ಇದ್ದೀಯಾ ಹಾಗೆ ಪ್ರಶ್ನೆ ಮಾಡಿ. ಅದಕ್ಕೆ ಅವರು ಹೇಳ್ತಾರೆ, ನಾನು ಸಯ್ಯಾತಿ ರಾಜನ ಮಗಳು, ಚಮನ ಋಷಿಗಳ ಹೆಂಡತಿ ಆಗಿದ್ದೇನೆ. ಅವಾಗ ಅಶ್ವಿನಿ ದೇವತೆಗಳು ಬಂದಿದ್ದು ಪರೀಕ್ಷೆಗಾಗಿ. ಅವರಿಗೆ ಕೇಳ್ತಾರೆ, ಜೋರಾಗಿ ನಕ್ಕುಬಿಟ್ರು ಅಶ್ವಿನಿ ದೇವತೆಗಳು. ಇವಳು ಮಾತು ಕೇಳಿ, ಯಾಕೆ ನಿನ್ನಂಥ ಸುಂದರವಾದ ತರುಣಿಯನ್ನು ಅಷ್ಟು ವಯಸ್ಸಾದವರಿಗೆ ಕೊಟ್ಟು ಮದುವೆ ಮಾಡಿದ್ದಾರಲ್ಲಪ್ಪ, ನಿಮ್ಮ ಅಪ್ಪ ಬುದ್ಧಿ ಇಲ್ಲ ಅಂತ ನಕ್ಕರಂಥವ್ರು. ಈ ಕಾಡಿನ ಮಧ್ಯದಲ್ಲಿ ನೀನು ಮಿಂಚಿನಂತೆ ಓಡಾಡ್ಕೊಂಡಿದ್ದೀಯಲ್ವ, ಅಷ್ಟೇ ಅಲ್ಲ ನಿನ್ನ ರೂಪ ಬಹಳ ಸುಂದರವಾದ ರೂಪ ಇದೆ, ದೇವತೆಗಳಿಗೆ ಸರಿ ಸಮಾನವಾದ ರೂಪವನ್ನು ಹೊಂದಿದ್ದಿ, ನೀನು ಸರ್ವಾಭರಣ ಭೂಷಿತರಾಗಿದ್ದಿ. ನೀನು ಯಾವ ಹೆಣ್ಣು ದೇವತೆಗೆ ಕಡಿಮೆ ಅನಿಸಲ್ಲ ಆಭರಣಗಳನ್ನು ಹಾಕಿಕೊಂಡ್ರೆ. ಅದಕ್ಕಾಗಿ ಒಂದು ಕೆಲಸ ಮಾಡು, ಅಂಥ ಮುದುಕ ಗಂಡನನ್ನು ಕಟ್ಕೊಂಡು ಏನು ಲಾಭ, ನಮ್ಮನ್ನೇ ಇಬ್ಬರಲ್ಲಿ ಯಾರನ್ನಾದರೂ ವರಿಸಿಕೊಂಡು ಅಪೇಕ್ಷೆ ಪಡು. ಈಗಿನವರಾಗಿದ್ರೆ ಓಕೆ ಓದಿಲ್ಲ, 3 ತಿಂಗಳಾಗಂಡು ವರ್ಷಕೊಂಡು ಹೋಗ್ತವೆ ಎಲ್ಲ ಉಚಿತನ ಈಗೆಲ್ಲ. ಈ ಮಾತುಗಳನ್ನು ಆ ಅಶ್ವಿನಿ ದೇವತೆಗಳು ಹೇಳಿದಾಗ ಅವಳಿಗೆ ಗೊತ್ತಿಲ್ಲ ಇವರು ಅಶ್ವಿನಿ ದೇವತೆಗಳು ಅಂತ ಪಾಪ. ಅವಾಗ ಅವಳು ಹೇಳ್ತಾಳೆ, ಏನೇ ಆಗಲಿ ನಮ್ಮಪ್ಪ ಕೊಟ್ಟು ಮದುವೆ ಮಾಡಿದ್ದನ್ನ ಚಮನರಿ, ನಾನು ಚಮನ ಋಷಿಗಳನ್ನು ಬಿಟ್ಟು ಬೇರೆಯವರನ್ನ ಸರ್ವಥಾ ವಧಿಸುವುದಿಲ್ಲ, ಏನಾದರೂ ಅವರ ಸೇವೆಯನ್ನೇ ಮಾಡಿಕೊಂಡೇ ಇದ್ದೇನೆ ಅಂತ ಹೇಳಿ. ಅವಳು ಹೇಳಿದ ತಕ್ಷಣ ನೀವ್ಯಾರು ಅಂತ ಕೇಳಿದ್ದಾರೆ. ಅವಾಗ ಅವ್ರು ಹೇಳ್ತಾರೆ, ನಾವು ದೇವತೆಗಳ ವೈದ್ಯ, ಭೂಲೋಕದ ವೈದ್ಯರನ್ನು, ದೇವತೆಗಳಿಗೆ ರೋಗ ಬಂದರೆ ವಾಸಿ ಮಾಡ್ತಕ್ಕಂತಹ ವೈದ್ಯರು ನಾವು. ಗೊತ್ತಾ, ನಾವು ನಿನ್ನ ಪತಿಯನ್ನು ಯುವಕನನ್ನಾಗಿ ಮಾಡ್ತೇವೆ, ಆದರೆ ಒಂದು ಕಂಡೀಷನ್ ಏನು, ನೀನು ನಿನ್ನ ಪತಿಗೆ ಹೇಳಿ ನಮಗೆ ಸೋಮರಸ ಪಾನ ಮಾಡಲಿಕ್ಕೆ ಅರ್ಹತೆ ಇಲ್ಲ, ಸೋಮರಸ ಪಾನ ಮಾಡಲಿಕ್ಕೆ ಅರ್ಹತೆಯನ್ನು ಕೊಡಿಸ್ಬೇಕು ನಿನ್ನ ಪತಿ. ಆ ಕೆಲಸ ಮಾಡ್ತೀಯ? ನಿನ್ನ ಪತಿಯನ್ನು ನಾವೇನು ಮಾಡ್ತೇವೆ, ತರುಣನನ್ನಾಗಿ ಮಾಡ್ತೇವೆ. ಈಗ ಯಾರೋ ಅಂತ ವೈದ್ಯರಿಲ್ಲ, ಹೌದಿಲ್ಲ, ಸುಮ್ಮನೆ ಬೋರ್ಡ್ ಹಾಕಿರ್ತಾರೆ, ತಾರುಣ್ಯ ಪಡೆಯಿರಿ, ಹೋದಷ್ಟು ಅವರು ಮುದುಕರಾಗ್ತಾರೆ, ಈಗೆಲ್ಲ ಉಂಟ. ಅವಾಗ ಅವಳು ಹೇಳ್ತಾರೆ, ಆಯ್ತು ನಾನು ಪ್ರಯತ್ನ ಮಾಡ್ತೇನೆ ಅಂತ ಸುಕನ್ಯೆ ಹೇಳಿದ್ದಾರೆ. ಆವಾಗ ಅಶ್ವಿನಿ ದೇವತೆಗಳು ಚಮನ ಋಷಿಗಳನ್ನು ಕರೆದು ಕೇಳಿದ್ದಾರೆ, ಸ್ವಾಮಿ ನಮಗೆ ಸೋಮರಸ ಪಾನ ಮಾಡಲಿಕ್ಕೆ ಅರ್ಹತೆ ಇಲ್ಲ, ಆ ಅರ್ಹತೆಯನ್ನು ನೀವು ನಮಗೆ ಕೊಡಿಸುವುದಾದರೆ ನಾವೇನು ಮಾಡ್ತೇವೆ, ನಿಮಗೆ ಯೌವನವನ್ನು ಕೊಡ್ತೇವೆ, ತಾರುಣ್ಯವನ್ನು. ನಾವು ದೇವತೆಗಳ ವೈದ್ಯರಲ್ವ, ನಮಗೆ ಆ ವಿದ್ಯೆ ಗೊತ್ತು. ಅವಾಗ ಹೇಳ್ತಾರೆ, ಚಮನರನ್ನು ಹಾಗೆ ಆಗಲಿ, ಹಾಗೆ ಆಗಲಿ ಸರಿ ಅಂಥೇಳಿ 3 ಜನ ಸೇರಿ ಅವರೇನು ಮಾಡ್ತಾರೆ, ಒಂದು ಸರೋವರ ಇದೆ, ಆ ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಯಾರು? ಇಬ್ಬರು ಅಶ್ವಿನಿ ದೇವತೆಗಳು, ಚಮನ ಋಷಿಗಳು. ಸ್ನಾನ ಮಾಡಿದಾಗ ಏನಾಗುತ್ತೆ ಗೊತ್ತಾ, 3 ಜನ ಒಂದೇ ಥರ ಕಾಣಿಸ್ತಾರೆ. ಅಶ್ವಿನಿ ದೇವತೆಗಳಿಬ್ಬರು, ಚಮನರಿಗೂ ತಾರುಣ್ಯ ಬರುತ್ತೆ, ಈ 3 ಜನ ಒಂದೇ ಥರ ಕಾಣಿಸ್ತಾರೆ. ಅವರು ಎಂದು ಬಂದು ರೂಪವನ್ನು ನೋಡಿದ ತಕ್ಷಣ ಹೇಳಿದ್ದೇನೆ ಗೊತ್ತು, ನಮ್ಮ ಊರಲ್ಲಿ ನಿನ್ನ ಪತಿ ಯಾರು, ನೀನೇ ಆರಿಸಿಕೊ ಅಂತ ಸುಕನ್ಯೆ ಚಾಲಿಸ್ಕೊಂಡು 3 ಜನ ಒಂದೇ ಥರ ಇದ್ದಾರೆ. ಚಮನ ಋಷಿಗಳು, ಅಶ್ವಿನಿ ದೇವತೆ, ರೂಪ ಎಲ್ಲ ಒಂದೇ, ಸೌಂದರ್ಯನೂ ಹಾಗೆ ಇದೆ, ಲಕ್ಷಣಗಳು ಹಾಗೆ ಇದೆ. ನಿನ್ನ ಪತಿಯನ್ನು ನೀನೇ ಆರಿಸಿಕೊ. ಅವಾಗ ಭಾಳ ಕಷ್ಟ ಅಲ್ಲ, ಒಂದೇ ಥರ ಇದ್ಬಿಟ್ರೆ ಯಾರ್ಯಾರಂತೆ ಗೊತ್ತಾಗ್ತದ. ನಾವು ಮದುವೆಗೆ ಹೋಗಿದ್ವಿ 2005ರಲ್ಲಿ, ಅನೇಕ ಜನ ಬಂದಿದ್ದರು. ಹೋದಾಗ ಅಲ್ಲೇನಾಯಿತು, ಗಯಾದಲ್ಲಿ ಆಯಿತು. ಆದಮೇಲೆ ಎಲ್ಲ ಕೂತಿದ್ದಾರೆ, ಮಾಡಬೇಕು ತೀರ್ಥವಿಧಿ ಮಾಡಬೇಕು, ಕೂತಾಗ
ನಮ್ಮ ಜೊತೆಗೆ ಒಬ್ಬರು ವ್ಯಕ್ತಿ ಬಂದಿದ್ದರು. ಅವ್ರ ಹೆಂಡತಿ ಬಂದು ಕೇಳಿದ್ರು, ದಾಸರೇ ನಮ್ಮ ಯಜಮಾನರು ಹೇಳಿದ್ದಾರೆ, ಇಲ್ಲೇ ಕೂಗಿನ ಸಾಯ್ಕೊಂಡ ಸಮಾನ ಎಲ್ಲರೂ ಭೂಗೋಳಾಗಿರ್ತಾರೆ, ಭೂಗೋಳಾಗಿತ್ತು, ಯಾರ್ಯಾರಂತ ಗೊತ್ತಾಗ್ತಾ ಇಲ್ಲ. ಹೌದೇ, ಒಂದೇ ಥರ ಇದ್ದರೆ ಸ್ವಲ್ಪ ಕಂಡು ಹಿಡಿಯೋದು ಕಷ್ಟ. ಅದರಲ್ಲಿ ಇವರು ದೇವತೆಗಳು ಬೇರೆ ವಿಚಿತ್ರವಾದ ರೂಪವನ್ನು ಕೊಟ್ಟಿದ್ದಾರೆ ಚಮನ ಋಷಿಗಳಿಗೆ. ನಮ್ಮಲ್ಲಿ ಯಾರು ನೀನು ಯಜಮಾನರು ನೀನೇ ಆರಿಸಿಕೊ ಅಂತಂದಾಗ ಆವಾಗ ಆ ಸುಕನ್ಯೆ ಬಹಳ ವಿಚಾರ ಮಾಡಿದ್ದಾನೆ, ಮನಸ್ಸಿನಿಂದ ತಿಳಿದ, ಬುದ್ಧಿಶಕ್ತಿಯಿಂದ ವಿಚಾರ ಮಾಡಿ ತನ್ನ ಪತಿಯನ್ನೇ ತಾನು ಆರಿಸಿಕೊಂಡಿದ್ದಾಳೆ. ಅವಾಗ ಅಶ್ವಿನಿ ದೇವತೆಗಳು ಬಹಳ ಚೆನ್ನಾಗಿ ಅವಳನ್ನು ಹರಿಸಿ ಸಂತೋಷಪಟ್ಟಿದ್ದಾರೆ. ಚಮನ ಋಷಿಗಳಿಗೆ ತಾರುಣ್ಯ ಬಂತು. ಹೌದಾ? ಅವರೇನು ಮಾಡಿದರು ಅಂದರೆ, ತಾರುಣ್ಯ ಬಂದ ತಕ್ಷಣ ಇನ್ನೂ ಆನಂದ ಆಗಿದೆ. ಯಾರಿಗೆ? ಈ ಸುಕನ್ಯರಿಗೆ. ತನ್ನ ತಾರುಣ್ಯದಿಂದ ಕೂಡಿದ ಪತಿಯೊಡನೆ ವಿಹಾರ ಮಾಡ್ತಾ ಇರುವಾಗ ಅವರ ಅಪ್ಪ ಬಂದಂತೆ ಶಯಾತಿ ರಾಜ ಬಂದು ನೋಡ್ತಾರೆ, ಮಗಳಿಗೆ ನಿಂದೆ ಮಾಡ್ತಾನೆ, ಎಂಥ ತಪ್ಪು ಕೆಲಸ ಮಾಡ್ತಾ ಇದ್ದಿ, ಏನೋ ವಯಸ್ಸಾದವನೇ ಕೊಟ್ಟೆ ಮದುವೆ ಮಾಡಿದೆ ಅಂತೇಳಿ ಬೇರೆಯವರ ಜೊತೆಗೆ ವ್ಯವಹಾರ ಮಾಡ್ತೀಯ ನೀನು ಅಂತ ಮಗಳಿಗೆ ಬೈದರೆ, ಮಗಳು ಹೇಳ್ತಾಳೆ, ಅಪ್ಪ ಇವರು ಯಾರೂ ಬೇರೆ ಅಲ್ಲ, ಇವರು ಅವರೇ ನಿಮ್ಮ ಹಳೆಯಂದರೆ ಮುದುಕರೋಗಿ ತರುಣರಾಗಿದ್ದಾರೆ ಅಂತ. ಏನಾದರೂ ವೈದ್ಯರಿಗಿದ್ದರೆ ಎಲ್ಲರೂ ಹೊರಮನೆ ಮುದುಕಿ ಹಚ್ಕೊಂಡಿದ್ದು, ಯಾರೂ ಪ್ರವಚನ ಬರ್ತಿದ್ರ. ಭಾಗವತ ಹೇಳುತ್ತೆ, ಏನು ಹೇಳುತ್ತೆ? ದೇವಹೂತಿ ದೇವಿಗೆ ತಾರುಣ್ಯವನ್ನು ಕೊಟ್ಟರು ಯಾರು? ಕಪಿಲ. ಯಾರು ಕೊಟ್ಟರು? ಕಪಿಲ ಅಲ್ಲ, ಅವರಿಗೆ ಕೊಟ್ಟವರು ದಕ್ಷ ಪ್ರದೇಶವರು. ದಕ್ಷ ಪ್ರದೇಶವರಲ್ಲ, ಯಾರು ಕೊಟ್ಟರು ಹೇಳಿ ನೋಡೋಣ. ಯಾರು ಕೊಟ್ಟರು? ಅಲ್ಲ, ಯಾಕೆ ಹೇಳಿ ಬಂದೆ ಅಂದರೆ, ಅವರಿಗೆ ಕೊಟ್ಟವರು ಯಾರು? ಕರ್ದಮರು, ಮಹಾನವ ಕರ್ದಮ ಋಷಿಗಳು. ಯಾರೆಲ್ಲ ಮಾಡಿಕೊಳ್ಳೋದು? ದೇವಹೂತಿಯನ್ನು. ದೇವಹೂತಿಯನ್ನು ಮದುವೆ ಮಾಡಿಕೊಳ್ಳುವಾಗ ಕರ್ದಮರಿಗೆ ಎಷ್ಟು ವರ್ಷ ಆಗಿತ್ತು ಅಂದರೆ ಇವರಷ್ಟೇ ವರ್ಷ ಆಗಿತ್ತು. ದೇವಹೂತಿಗೆ ಎಷ್ಟಿತ್ತು ಅಂದರೆ 8 ವರ್ಷ ಆಯಿತು. ಮದುವೆ ಮಾಡಿಕೊಂಡ ಮೇಲೆ ದೇವಹೂತಿ ಕೂಡ ಏನು ಮಾಡಿದ್ದಾಳೆ? ತಾನು ಆ ಕರ್ದಮರ ಸೇವೆಯನ್ನು ವಿಚಿತ್ರವಾಗಿ ಮಾಡಿದ್ದರಿಂದ ಅವರು ಸಂತೋಷಪಟ್ಟು ನಿನಗೇನು ಬೇಕು ವರ ಕೇಳು. ಅವಾಗ ಅವಳು ಕೇಳಿದ್ದಿಷ್ಟೇ, ಯಾವುದೇ ಹೆಣ್ಣಿಗೆ ಒಂದು ಅಪೇಕ್ಷೆ ಇರುತ್ತೆ, ಅದು ಯಾವುದು ಅಂದರೆ ತಾಯಿ ಥರದ ಅಪೇಕ್ಷೆ. ನಾನು ರಾಜಕುಮಾರಿ, ರಾಜನ ಮನೆಯಲ್ಲಿ ಬೆಳೆದವಳು, ಅದರ ಸುಖ ಸ್ವಲ್ಪ ಅನುಭವಿಸಬೇಕು ಅಂತ ಕೇಳಿದ್ದಾಳೆ. ಅದಕ್ಕೆ ಇವರೇನು ಮಾಡಿದ್ರು? ಕರ್ದಮರು ಮಹಾನುಭಾವರು ತಮ್ಮ ತಪಸ್ಸಿನ ಬಲದಿಂದ ಒಂದು ಸರೋವರವನ್ನು ತೋರಿಸ್ತಾರೆ. ಇಲ್ಲಿ ಸ್ನಾನ ಮಾಡಿ ಹೇಳು. ಆ ಸರೋವರದಲ್ಲಿ ಸ್ನಾನ ಮಾಡಿದರೆ ಅವಳಿಗೆ 16 ವರ್ಷದ ತಾರುಣ್ಯ ಬಂತು. ಯಾರಿಗೆ? ದೇವಹೂತಿ ದೇವಿ. ಅಂತ ಸರೋವರ ಈಗೇನಾದರೂ ಒಂದಿದ್ದರೆ ಎಲ್ಲರೂ ಇದಕ್ಕೆ ಹೊಂದಿರ್ತಿದ್ರು, ಸರೋವರ ಕೂತಿರ್ತೀವಿ. ಅದೇ ಹಾಗೆ ಇಲ್ಲಿ ಚಮನ ಋಷಿಗಳಿಗೆ ಆ ತಾರುಣ್ಯ ಬಂದಿದ್ದನ್ನು ನೋಡಿ ಮಗಳನ್ನು ನಿಂದೆ ಮಾಡಿದಾಗ ಸುಕನ್ಯೆ ಹೇಳ್ತಾಳೆ, ಅಪ್ಪ ಇವರು ಬೇರೆ ಎಲ್ಲ ಇವರು ನಿಮ್ಮ ಮನೆಯಲ್ಲೇ ಅವಳು ಇವರಿಗೆ ಹೆಂಗೆ ತಾರುಣ್ಯ ಬಂತು ಅಂದರೆ ಇಷ್ಟೆಲ್ಲ ಕಥೆಯನ್ನು ಹೇಳಿದ್ದಾಳೆ. ಚಮನ ಋಷಿಗಳು ಆ ಚಮನ ಋಷಿಗಳಿಗೆ ತಾರುಣ್ಯ ಬಂದ ಮೇಲೆ ಅವರು ಕೊಟ್ಟಿದ್ರಲ್ಲ ಮಾತು, ಯಾರಿಗೆ? ಅಶ್ವಿನಿ ದೇವತೆಗಳಿಗೆ. ಆ ಮಾತನ್ನು ಉಳಿಸ್ಬೇಕಲ್ಲ, ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ? ಒಂದು ದೊಡ್ಡ ಹೋಮವನ್ನೇ ಮಾಡ್ತಾ ಇದ್ದಾರೆ. ಹೋಮ ಮಾಡಿ ಆಮೇಲೆ ನೀವು ಭಾಗ ಕೊಡಿಸ್ತೇನೆ ಅಂತೇಳಿ ಸಿದ್ಧರಾಗಿದ್ದಾರೆ. ಅದೇ ರೀತಿಯಾಗಿ ಆಗ ಅಶ್ವಿನಿ ದೇವತೆಗಳು ಆಚಮನವನ್ನು ಮಾಡಿ ಆ ಯಜ್ಞವನ್ನು ಪ್ರಾರಂಭ ಮಾಡಬೇಕು. ಅಷ್ಟರೊಳಗೆ ಈ ಸಮಾಚಾರ ಇಂದ್ರದೇವರಿಗೆ ಗೊತ್ತಾಗುತ್ತೆ. ಓಹೋ, ಅವರಿಗೆ ಸೋಮರಸ ಪಾನ ಮಾಡಲಿಕ್ಕೆ ಅರ್ಹತೆ ಇಲ್ಲ, ಚಮನ ಋಷಿಗಳು ತಾವು ಅವರಿಗೆ ಕೊಡಿಸ್ತೇವೆ ಹೊರಟಿದ್ದಾರಲ್ಲ ಯಜ್ಞ ಮಾಡಿ ಅಂಥೇಳಿ ಇಂದ್ರದೇವರು ನೇರವಾಗಿ ಬಂದಿದ್ದೆಲ್ಲೇ ಅಂದರೆ ಚಮನ ಋಷಿಗಳಂದ್ರೆ ಬಂದು ಹೇಳ್ತಾರೆ, ನೋಡು ಚಮನ ಋಷಿಗಳೇ, ನೀವೇನಾದರೂ ಅವರಿಗೆ ಆ ಸೋಮರಸ ಪಾನ ಮಾಡುವಲ್ಲಿ ಭಾಗ ಕೊಡಿಸಿದ್ರೆ ನಿಮ್ಮ ತಲೆ ಮೇಲೆ ವಜ್ರಾಯುಧ ಹಾಕ್ತೀನಿ ಹೆದರಿಸ್ತಾರೆ. ಅವಾಗ ಚಮನ ಋಷಿಗಳು ಹೇಳ್ತಾರೆ, ನಾನೇನು ಹೆದರುವುದಿಲ್ಲ, ನೀವು ವಜ್ರಾಯುಧ ಹಾಕಿದ್ರೆ ಎದುರು, ನಾನು ಕೊಟ್ಟ ಮಾತನ್ನು ಉಳಿಸ್ಕೊಡ್ತೇನೆ. ಯಾಕೆ? ನನಗೆ ಅವರು ವಚನ ಕೊಟ್ಟಂತೆ ಕಾರುಣ್ಯವನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ಈಗಾದರೂ ಒಂದು ಡಬ್ಬಿ ಅದು ಭಾಳ ವೀಕ್ನೆಸ್ ಆಗಿದೆ ಅಂತ ಡಾಕ್ಟ್ರ್ ಹತ್ರ ಏನು ಮಾಡ್ತಾರೆ? ತುಂಬ ವೀಕ್ನೆಸ್, ಹೌದಲ್ಲಿ ಭಾಳ ವೀಕ್ನೆಸ್, ಏನು ತಿಂದರೆ ಶಕ್ತಿ ಬರ್ತದೆ? ಅವ್ರ ತಕ್ಷಣ ಹೇಳ್ತಾರೆ, ಟ್ಯಾಬರ್ ಚವನ್ ಬ್ರಾಶ್ ತಿನ್ನುವುದು.
ಅಶ್ವಿನಿ ದೇವತೆಗಳು ಕೊಟ್ಟಿದ್ದು ಒಂದು ಪ್ರಾಶ ಅಂದರೆ ಒಂದು ರಸಾಯನ ಅಷ್ಟೇ, ಹೌದಾ? ಅದನ್ನು ತಿಂದಿದ್ದರಿಂದ ಇವರಿಗೆ ಶಕ್ತಿವಂತ ಆದ್ರಿಂದ ಈಗಿನವರು ಏನು ಮಾಡಿದ್ರು, ವೈದ್ಯಶಾಸ್ತ್ರದವರು ಡಾಬರ್ ಚವನ್ ಪ್ರಾಶ್ ಅಂತ ತಗೋ ಅಂತ ಹೇಳಿದ್ರು. ಒಬ್ಬ ಡಾಕ್ಟರ್ ವ್ಯಕ್ತಿ, ಕುಡಿಯಪ್ಪ ಒಳ್ಳೆ ಶಕ್ತಿ ಬಂತು, ಸರಿ ಅಂತ ಹೋದ, ಕುಡ್ದ, ಒಂದು ಡಬ್ಬಿ ತಿಂದ, 1 ತಿಂಗಳಾಯ್ತು, ಮತ್ತೆ ಹೋದ ವೈದ್ಯರಂತ, ಅಲ್ಲಪ್ಪ ಏನಾಯ್ತು? ಏನೂ ಆಗಿಲ್ಲ. ಅವರನ್ನು 1 ಡಬ್ಬಿ ತಿಂದರೆ ಆಗಲ್ಲ, 6 ಡಬ್ಬಿ ತಿನ್ನಬೇಕು. ಯಾಕೆ ನಮ್ಮಲ್ಲಿ 6 ಇದೆಯಲ್ಲ, ಕಾಮಕ್ರೋಧ ಮಲಮತ್ಸರ, 6 ತಿನ್ಬೇಕು, ಸರಿ ಅಂತ ತಿಂಗಳಿಗೆ 1 ಡಬ್ಬಿ ಅಂತ ತಿಂದ. 6 ತಿಂಗಳಾದ್ಮೇಲೆ ಹೋದ ವೈದ್ಯರಂದ್ರು, ಏನಾಯಿತು? ಮೊದಲಿಗಿಂತ ವೀಕ್ನೆಸ್ ಆಯಿತು. ಹಾಗಾಗಿ ಡಾಬರ್ ಚವನಗಳಾಸ್ ತಿಂದಿದ್ದರಿಂದ ಶಕ್ತಿ ಆಯಿತು ಅಂತಂದರೆ ಮೆಡಿಕಲ್ ಶಾಪ್ ನಮಗೆ ಬಂತು, ಕಮಿಷನ್ ಬಂದು ಅದು ಊಟಾಯಿತು, ತಿಂತಿದ್ದು ವೀಕ್ ಆಯಿತು. ಯಾಕಂದರೆ ನಮಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನಲ್ವ, ಅವ ಕೊಟ್ಟ ಶಕ್ತಿಯನ್ನು ಬೇರೆಯವರು ಯಾರು ಕೊಡಲಿಕ್ಕೆ ಆಗುವುದಿಲ್ಲ. ಅವ ಶಕ್ತಿ ಕೊಟ್ಟಾಗ ನಮಗೆ ಬೇರೆ ವಸ್ತುವಿನ ಬೆಲೆ ಅನಿಸಲ್ಲ. ಅದು ಕಿತ್ಕೊಳ್ಳಿಕ್ಕೆ ಪ್ರಾರಂಭ ಅಂದರೆ ಬೇರೆಯವರು ಯಾರೂ ಅದನ್ನು ಫೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಾಸರಾಯ ಹೇಳ್ತಾರೆ, ಕಾಯ ಕಷ್ಟವು ನಿಂದೆ, ದೇಹದ ಬಲ ನಿಂದೆ, ನ್ಯಾಯ ನ್ಯಾಯ ನಿಂದೆ, ಬಾಯಿ ಮಾತು ನಿಂದೆ, ಬರುವ ಭಾಗ್ಯವು ನಿಂದೆ, ಕಾಯ ಜಪಿತ ನಿಂದ ಮಾಯ ತಿಳಿಯಲಯ್ಯ, ನನ್ನೆನದು ಸ್ವಾಮಿ ನಿಂದೇ ನಂದ ಗೋವಿಂದ. ಕಾಯ ಕಷ್ಟವೂ ನಿಂದೆ, ದೇಹದ ಬಲ ನಿಂದೆ. ಒಳ್ಳೆ ಬಲ ಇದೆ. ಆ ಬಲ ಕೊಟ್ಟವರು ಯಾರು? ಭಗವಂತ. ಎಲ್ಲರಿಗೂ ಬಲಪ್ರದ ಸ್ವಾಮಿ. ದೇಹ ಕೊಡುವನವನು, ಬಲ ಕೊಡುವನವನು. ಈ ವಯಸ್ಸಾದವರು ಅಂತಿರ್ತಾರೆ, ಅಯಾ ಏನೋರಿ ಕೈ ಕಾಲೆಲ್ಲ ಹಿಡಿದುಬಿಟ್ಟಾವ, ಒಂದು ಕಡೆ ಕೂತ್ರೆ ಒಂದು ಕಡೆ ಹಿಡಿತದ, ಏನು ಮಾಡ್ಕೊಂಡು ಇದ್ದಾಗ ಏನು ಶಕ್ತಿ ಮಾಡ್ತೀವಿ? ದೇವರೆಲ್ಲ ಕೂತಿದ್ದಾರೆ, ಅವಾಗ ಏನು ಮಾಡ್ತೀವಿ? ಹೌದಾ? ಈಗ ನೀನು ಏನು ಮಾಡಿದ್ರು ಅದನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಕೊಟ್ಟವನ ದೇವರು. ಕಸ್ಕೊಳ್ತಾನೆ ಸ್ವಾಮಿ, ಅವಾಗಲೂ ಕೊಡ್ಲಿಕ್ಕಾಗಲ್ಲ. ಅವ ಕೊಟ್ಟಾಗ ಬೇರೆಯವರು ಕಸ್ಕೊಳಿಕ್ಕಾಗಲ್ಲ, ಅವನು ಕಸ್ಕೊಂಡಾಗ ಅದು ಬೇರೆಯವರು ಕೊಡ್ಲಿಕ್ಕಾಗಲ್ಲ. ಇದು ಭಗವಂತನ ವಿಶೇಷವಾದ ಸಾಮರ್ಥ್ಯ. ಅದಕ್ಕೆ ಕಾಯ ಕಷ್ಟವು ನಿಂದೆ, ದೇಹದ ಬಲ ನಿಂದೆ, ನ್ಯಾಯ ಅನ್ಯಾಯ ನಿಂದೆ, ಬಾಯಿ ಮಾತು ನಿಂದೆ. ನಮ್ಮಿಂದ ಬಾಯಿಂದ ಬರ್ತಕ್ಕಂಥ ಮಾತುಗಳು ಭಗವಂತನ ಅನುಗ್ರಹದಿಂದೇ ಬರ್ತಾವ. ಇಲ್ಲಂದ್ರೆ ಇಲ್ಲೇ ಇಲ್ಲ. ಅವ ನುಡಿಸಿದರೆ ಉಂಟು, ಇಲ್ಲಂದ್ರೆ ಇಲ್ಲ. ಅದನ್ನೇ ತತ್ವಸುಮಾಲಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ನಡೆಸಿದರೆ ನಡೆಯುವೆನು, ನುಡಿಸಿದರೆ ನುಡಿಯುವೆನು, ಮಲಗಿಸಿದರೆ ಮಲಗುವೆನು, ಎಬ್ಬಿಸಿದರೆ ಹೇಳುವೆನು, ಎಲ್ಲ ಕ್ರಿಯೆಗಳೆಲ್ಲವೂ ನಿನ್ನಾಧೀನವೋ ಸ್ವಾಮಿ. ದೇವರಿಗೆ ಸರ್ವ ಸಮರ್ಪಣೆ. ನೀ ನಡೆಸ್ತೀಯ, ನಡೀತೇನೆ. ಕೂಡಿಸ್ತೀಯ, ಕೂಡ್ತೇನೆ. ಮಲಗಿಸ್ತೀಯ, ಮಲಗ್ತೇನೆ. ಹೌದಾ? ಬೇಕಾದ ಏನು ಬೇಕದು ಮಾಡು. ಆದರೆ ಅವೆಲ್ಲ ನಿನ್ನಾಧೀನ, ಅವು ನಮ್ಮಾಧೀನ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಕ್ಷರಿಗೆ ಬಂದಿದ್ರೆ ಆ ಬಲವನ್ನು ಕೊಡ್ತಕ್ಕವನು ಭಗವಂತ. ಅವನೇ ಇವರಲ್ಲಿ ನಿಂತು ಈ ರೀತಿಯಾದ ವಿಚಾರವನ್ನು ಹೇಳಿ, ನೀನೇನೇ ನನ್ನ ತಲೆ ಮೇಲೆ ವಜ್ರಾಯುಧ ಹಾಕಿದರೂ ಕೂಡ ನಾನು ಅವನಿಗೆ ಕೊಟ್ಟ ಮಾತನ್ನು ಮೀರುವುದಿಲ್ಲ ಅಂತ ಯಜ್ಞವನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಆ ಯಜ್ಞದಲ್ಲಿ ವಿಶೇಷವಾದ ವಿಘ್ನಗಳನ್ನು ತಂದು ಬರ್ತಾರೆ ಇಂದ್ರದೇವರು. ಅದೇನದು ಅಂದರೆ ಅಲ್ಲಿ ಒಂದು ವಿಚಿತ್ರವಾದ ವ್ಯಕ್ತಿ ಆ ಯಜ್ಞಕುಂಡದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ಅವನ ಬಾಯಿ ಬಹಳ ಘೋರವಾಗಿತ್ತು. ಅವನಿಗೆ ಅವನ 4 ನಾಳಿಗೆಗಳು 100 ಯೋಜನೆಗಳು ಉದ್ದ ಇದ್ದವು. ಅವ ಏನು ಮಾಡಿದ? ಇತರ ಹಲ್ಲುಗಳು, ಅವನ ಹಲ್ಲುಗಳು ಹೆಂಗಿದೆ ಅಂದರೆ ಕೋಟಿ ಯೋಜನ ಗೋಪುರದಂತೆ ಅವನ ಹಲ್ಲುಗಳಿಗೆ. ಅವನ ಬಾಹುಗಳು ಪರ್ವತಕ್ಕೆ ಸಮಾನವಾಗಿವೆ. ಒಂದೊಂದು ಬಾಹುಗಳು ಅನಂತ ಯೋಜನೆಯಷ್ಟು ಉದ್ದವಾಗಿವೆ. ಅವನ ಕಣ್ಣುಗಳೇನಾಗಿವೆ? ಚಂದ್ರ ಸೂರ್ಯನಂತೆ ಬೆಳಕನ್ನು ಕೊಡ್ತಾ ಇದೆ. ಇಂಥ ವಿಚಿತ್ರವಾದ ಆಕೃತಿ ಬಂದಾಗ ಚವನರು ಹೆದರಲಿಲ್ಲ. ಅವರು ಮತ್ತೆ ವಿಶೇಷವಾಗಿ ಮಂತ್ರಗಳನ್ನು ಹೇಳಿ ಅವನನ್ನು ಸಂಹಾರ ಮಾಡಿದ್ದಾರೆ. ಆ ಕಾಲಕ್ಕೆ ಮುಂದೆ ಯಜ್ಞ ಪೂರ್ತಿಯಾದಾಗ ಇಂದ್ರದೇವರು ಬಂದು ಚವನ ಋಷಿಗಳಿಗೆ ಹೇಳ್ತಾರೆ, ಸ್ವಾಮಿ
ನಿಮ್ಮ ತಪಸ್ಸಿನ ಶಕ್ತಿ ಎಲ್ಲರಿಗೆ ಗೊತ್ತಾಗಬೇಕು ಅಂತ ನಾನು ಈ ರೀತಿ ಮಾಡಿದ ವಿನಃ ನಿಜವಾಗಿಯೂ ಸೋಮರಸವನ್ನು ಅವರು ಪಾನ ಮಾಡಬಹುದು ಅಂತ ಹೇಳಿದಾಗ ಆ ಭಟ್ಟನಲ್ಲಿ ಸೋಮರಸವನ್ನು ಸಂಗ್ರಹ ಮಾಡಿರ್ತಾರೆ ಯಾರು ಚವನ ಋಷಿಗಳು. ಅದನ್ನು ಈ ಅಶ್ವಿನಿ ದೇವತೆಗಳು ಕೊಟ್ಟಾಗ ಇವರು ಕೂಡ ಆ ಸೋಮರಸವನ್ನು ಪಾನ ಮಾಡಲಿಕ್ಕೆ ಅರ್ಹರಾಗ್ತಾರೆ ಅಂತ ಜ್ಞಾನಿಗಳು ತಿಳಿಸಿದ್ದಾರೆ. ಆದ್ದರಿಂದ ಇದು ಚವನ ಋಷಿಗಳ ತಪಸ್ಸಿನ ಮಹಿಮೆ, ಅಶ್ವಿನಿ ದೇವತೆಗಳ ಮಹತ್ವ ಮತ್ತು ಸುಕನ್ಯೆಯ ಪತಿವೃತ್ತ ಧರ್ಮ ಇಷ್ಟು ಹೇಳ್ತಾರೆ. ಇದೇ ಮುಖ್ಯವಾಗಿ ತಿಳಿದು ಬರತಕ್ಕಂಥ ಅಂಶಗಳು. ಪತಿವೃತ್ತ ಧರ್ಮ ಅಂದ್ರೇನು? ಪತಿಯನ್ನು ಬಿಟ್ಟು ಯಾವುದೇ ಕಾಲದಲ್ಲಿ ಆಚೆ ಈಚೆ ಮನಸ್ಸು ಹೋಗಬಾರದು. ಅವರ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಅಲ್ರಿ ಫಲ ಏನು? ಅಷ್ಟು ವಯಸ್ಸಾದವರು ಕಟ್ಕೊಂಡ್ರೆ ಚರಿತ್ರೆಗಳು ಹೇಳಿದ್ದಾರೆ. ಫಲ ವಯಸ್ಸಾದವರನ್ನು ಕಟ್ಟಿಕೊಂಡ್ರು ಕೂಡ ಪತಿ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕೆ ಅಶ್ವಿನಿ ದೇವತೆಗಳೊಂದು ಬಂದು ಅವರ ಪತಿಗೆ ಏನು ಮಾಡಿದರು? ತಾರುಣ್ಯವನ್ನು ಕೊಟ್ಟಿದ್ದಾರೆ. ಅವರು ತಾರುಣ್ಯ ಪಡೆದ ಮೇಲೆ ದೇವತೆಗಳಿಗೆ ಕೊಟ್ಟ ಮಾತನ್ನು ತಪ್ಪದೆ ಯಜ್ಞವನ್ನು ಮಾಡಿ ಅವರಿಗೆ ಅಲ್ಲಿ ಸೋಮರಸ ಪಾನ ಮಾಡಲಿಕ್ಕಾಗಿ ಅಧಿಕಾರವನ್ನು ಕೊಡಿಸಿದ್ದಾರೆ. ಇದರಿಂದ ದೇವತೆಗಳು ತೃಪ್ತರಾಗಿದ್ದಾರೆ, ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಇದೆಲ್ಲ ನಾವು ತಿಳಿತಕ್ಕಂತಹ ಒಂದು ಪ್ರಮೇಯಗಳು. ಗಂಡನ ಸೇವೆಯಾಗಿ ಮಾಡಿದ ಫಲ ನಮಗೆ ಫಲ ಬರುವುದು ಅಂತ. ಅದಕ್ಕೆ ಧರ್ಮವ್ಯಾಧನ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. ಧರ್ಮವ್ಯಾಧನ ಕಥೆ ಅದು ಮಹಾಭಾರತದಲ್ಲಿ ಬರ್ತಕ್ಕಂಥ ಕಥೆ. ಒಬ್ಬವ ತಪಸ್ಸಿಗೆ ಹೋದ ಒಂದು ವ್ಯಕ್ತಿ, ಅಡವಿಯಲ್ಲಿ ಕೂತ್ಕೊಂಡ ತಪಸ್ಸು ಮಾಡ್ತಾ ಇದ್ದಕ್ಕಿದ್ದಾಗ ಏನಾಯಿತು? ಮಧ್ಯಾಹ್ನ 12 ಗಂಟೆ ಅವನ ದೇಹದ ಮೇಲೆ ಒಂದು ಪಕ್ಷಿ ಮಲಮೂತ್ರ ಮಾಡಿತು. ಅದು ಮೈ ಮೇಲೆ ಬಿದ್ದ ತಕ್ಷಣ ಹಿಂಗೆ ನೋಡ್ದ, ಸಿಕ್ಕಿದ್ದ. ಆ ಪಕ್ಷಿ ಏನಾಯಿತು? ಸುಟ್ಟು ಸತ್ತು ಹೋಯಿತು. ಆ ಸಮಯದಲ್ಲಿ ಅವನಿಗೆ ನಮಗೂ ಸ್ವಲ್ಪ ತಪಶಕ್ತಿ ಬಂದಿದೆ ಅಂತ ಗೊತ್ತಾಯಿತು. 2 ಕಿಲೋಮೀಟರ್ ಹತ್ತಿರದಲ್ಲೇ ಒಂದು ಊರಿಗೆ ಮಧ್ಯಾಹ್ನ ಹೊಟ್ಟೆಗೆ ಬೇಕಲ್ಲ, ನಮಗೆ ಎಷ್ಟೇ ವೈರಾಗ್ಯ ಇದೆ ಅಂತಾದರೂ ಕೂಡ ಒಪ್ಪತ್ತಿನ ಅನ್ನಕ್ಕಾದರೂ ಬೇಕು. ಹೌದಾ? ಎಂಥ ಸನ್ಯಾಸಿಯಾದರೂ ಒಪ್ಪತ್ತಿನ ಭಿಕ್ಷೆಗಾಗಿ ಅವರು ಪ್ರಯತ್ನ ಪಡ್ತಾರೆ. ಹಂಗೆ ಊರೊಳಗೆ ಬಂದ, ಒಂದು ಮನೆ ಮುಂದಿದ್ದ, ಭವತಿ ಭಿಕ್ಷಾಂದೇಹಿ ಅಂತ ಕೂಗಿದ. ಸ್ವಲ್ಪ ಗೃಹಣಿ ಬರೋದು ತಡ ಆಯಿತು, ಮನೆಯಾಗಿತ್ತು. ಮತ್ತೊಂದು ಬಾರಿ ಕೂಗಿದ, ಭವತಿ ಭಿಕ್ಷಾಂದೇಹಿ ಅಲ್ಲ, ಇನ್ನೂ ಬರಲಿಲ್ಲ ಗೃಹಣಿ. 3ನೇ ಬಾರಿ ಜೋರಾಗಿ ಕೂಗಿದ. ಒಳಗಿಂದ ತಗೊಂಡು ಭಿಕ್ಷೆ ಭಾಗ ತೆಗೆದು ಭಿಕ್ಷೆ ತಂದು ತಗೊಳ್ಳಿ ಸ್ವಾಮಿ ಅದು. ಅವಾಗ ಆ ವ್ಯಕ್ತಿ ಅವಳನ್ನು ಹೀಗೆ ನೋಡ. ತಕ್ಷಣ ಅವಳು ಹೇಳ್ತಾಳೆ, ಸ್ವಾಮಿ ಆ ಥರ ನೀವು ನನ್ನನ್ನು ನೋಡಿದ್ರಲ್ಲ, ನಾನು ಅಡವಿಯಲ್ಲಿರ್ತಕ್ಕಂಥ ಪಕ್ಷಿಯಲ್ಲ ಸೂಚಿಸ್ತಾ ಇದ್ದೇನೆ. ಗಾಬರಿ ಅವ ಏನು ಮಾಡಿದ? ಇದು ಸ್ವಲ್ಪ ಸಮಯದಿಂದ ನಡೆದದ್ದು ಘಟನೆ ನಿಜ. ಆದರೆ ಇವಳು ಮನೆಯಲ್ಲಿ ಕೂತ, ಇವಳಿಗೆ ಗೊತ್ತಾಯಿತು ಈ ವಿಷಯ. ದೂರದಲ್ಲಿ ನಡೆದ ವಿಷಯವನ್ನು ತಿಳಿತಕ್ಕಂಥ ಸಾಮರ್ಥ್ಯ ಅದು ಸ್ತ್ರೀ ಇವಳಿಗೆ ಹೆಂಗೆ ಬಂತು ಅಂತ ಆಶ್ಚರ್ಯ ಆಯಿತು. ಕೇಳ್ತಾನಮ್ಮ, ನನಗೆ ನಿನ್ನೆ ಭಿಕ್ಷೆ ಬೇಡ, ನನಗೊಂದು ವಿಷಯ ಹೇಳು. ಸ್ವಲ್ಪ ಸಮಯ ಹಿಂದೆ ಇದು ನಡೆದ ಘಟನೆ, ಆದರೆ ನೀವು ಮನೆಯಲ್ಲಿ ಕುಳಿತು ಹೇಳ್ತಾ ಇದೆಯಲ್ಲ, ಈ ಸಾಮರ್ಥ್ಯ ನಿನಗೆ ಹೆಂಗೆ ಬಂತು? ಸ್ವಾಮಿ, ನನಗೆ ಸಮಯ ಆಗುತ್ತೆ, ಇದೇ ಲೈನ್ ಹಿಡ್ಕೊಂಡು ಹೋಗು, ಒಂದು 25ನೇ ಅಂಗಡಿಗೆ ಹೋಗು, ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ, ಈ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಸರಿ, ಇನ್ನೂ ಅವ ಅಂಗಡಿ ಹತ್ತಿರ ಹೋಗ್ತಾ ಇದ್ದಾನೆ. ಅಂಗಡಿಯಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಹೊರಗೆ ಬಂದ. ಅವನು ಒಂದು ಅಂಗಡಿ ಕೆಲಸ ಮಾಡ್ತಿದ್ದ, ಮಾಂಸದ ಅಂಗಡಿ ಕೆಲಸ ಮಾತ್ರ ಮಾಡ್ತಿದ್ದ. ಯಜಮಾನಿಗೆಲ್ಲ ಕೊಟ್ಟು ಕೈ ತೊಳ್ಕೊಂಡು ಹೊರಗೆ ಬಂದ. ಅಷ್ಟರೊಳಗೆ ಈ ವ್ಯಕ್ತಿ ಬಂದಿದ್ದನ್ನು ನೋಡಿ ಅಂಗಡಿಯಿಂದ ಬಂದು ನನ್ನ ವ್ಯಕ್ತಿ ಕೇಳ್ತಾನೆ, ಅಕ್ಕ ಅವ್ರು ಕಳಿಸಿದ್ರ ಬನ್ನಿ ಅಂತ. ಅವ್ರಿಗೆ ಇನ್ನೂ ತನಿಖೆ. ಆಗಿನ ಕಾಲಕ್ಕೆ ಮೊಬೈಲ್ ಇಲ್ಲ, ಏನಿಲ್ಲ, ಮೆಸೇಜ್ ಇಲ್ಲ, ವೈರ್ಲೆಸ್ ಇಲ್ಲ, ಟಿ ವಿ ಇಲ್ಲ. ಅಬ್ಬಾ, ಪಕ್ಷಿ ಸತ್ತಿದ್ದನ್ನು ಗೃಹಣಿ ಹೇಳ್ತಾರೆ, ಅವಳು ಕಳಿಸಿದ್ದನ್ನು ಇವರು ಹೇಳ್ತಾನಲ್ಲಪ್ಪ,
ಏನು ವಿಚಿತ್ರ ವ್ಯಾಪಾರ ಸ್ವಾಮಿ, ನನ್ನೊಂದು ಪ್ರಶ್ನೆ ಅಲ್ಲ. ಬಂದವರು ಅವ ಅಂಗಡಿಯಿಂದ ಹೊರಗೆ ಬಂದವರಲ್ಲ, ಮನೆಗೆ ಬಂದರು, ಆಮೇಲೆ ಮಾತಾಡೋಣ ಅಂತ ಮನೆಗೆ ಕರ್ಕೊಂಡವರು. ಇವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ. ಸ್ವಲ್ಪ ಹೊತ್ತು ಕೂಡಿ ಬರ್ತೀನಿ ಅಂತ ಹೇಳಿದ ಯಜಮಾನ. ಮನೆಯಲ್ಲಿ ಅವನ ವೃದ್ಧ ಮಾತಾಪಿತರಿದ್ದರು. ಅವರ ಸೇವೆಯನ್ನು ಮಾಡಿದ, ಸ್ನಾನ ಮಾಡಿಸಿದ, ಅವರಿಗೆ ವಸ್ತ್ರ ಉಡಿಸಿದ, ಅವರಿಗೆ ಭೋಜನವನ್ನು ಹಾಕಿದ. ಕೇಳ್ತಾನೆ, ಏನಾದರೂ ಬೇಕಾ? ಏನು ಬೇಡ, ಸಾಕು. ಆಮೇಲೆ ಈ ವ್ಯಕ್ತಿ ಹತ್ರ ಬಂದು ಕೂತ ತಾನು ಊಟ ಮಾಡಿ, ಯಜಮಾನ ಈ ಹೇಳಿ ಮುಂದೇನು ಸಮಸ್ಯೆ? ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನನಗೆ ಅವಾಗಿಂದ ಒಂದೇ ಸಮಸ್ಯೆ ಕಾಡೋದಿಷ್ಟೆ. ಅಡವಿಯಲ್ಲಿ ಸುತ್ತಂಥ ಪಕ್ಷಿಯ ವಿಚಾರವನ್ನು ವಿರಾಣಿ ಹೇಳಿದ್ದು, ಅವಳಿಗೆ ಆ ಸಾಮರ್ಥ್ಯ ಹೆಂಗೆ ಗೊತ್ತು ಇಷ್ಟೇ. ಆಮೇಲೆ ಅವರು ಇಲ್ಲಿ ಕಳಿಸಿದ್ದು ನೀವು ಹೇಳಿದ್ದು, ನಿಮಗೆ ಈ ಸಾಮರ್ಥ್ಯ ಹೆಂಗೆ ಬಂತು? ತಕ್ಷಣ ಹೇಳ್ತಾನೆ, ಅಕ್ಕ ಅವರಿಗೆ ಆ ಸಾಮರ್ಥ್ಯ ಬಂದಿದ್ದು ಕಾಡಿಗೆ ಹೋಗಿ ತಪಸ್ಸು ಮಾಡಿದ್ರಿಂದಲ್ಲ, ಪತಿ ಸೇವೆಯನ್ನು ಮಾಡಿದ್ದ. ಅಖಂಡವಾಗಿ ಪತಿ ಸೇವೆ ಮಾಡಿದ್ದಾರೆ. ಅವಳ ಪತಿ ಮೇಲೆ ರೋಗಿಷ್ಟ, ಸ್ವಲ್ಪವೂ ಮನಸ್ಸಿಗೆ ಬೇಜಾರಾಗದೆ ಪತಿ ಸೇವೆ ಮಾಡ್ತಾರೆ. ಪತಿ ಸೇವೆ ಅಲ್ಲ, ನಾನೇನು ಹೇಳಿದ್ದೇನೆ, ಅದ್ಯಾವುದದು ಪಂಚಮೃತ ಭಾರತೀಯವರ ಮುಖ್ಯ ಪ್ರಾಣಾಂತರಗಳಾಗಿರ್ತಕ್ಕಂಥ ಭಗವಂತನ ಸೇವೆ. ಅವನು ಸಂತೋಷ ಪಡಲಿ, ಸಂತೋಷ ಪಡ್ತಾನೆ. ಅದೇ ಮಾತು ಜಗನ್ನಾಥದಾಸ ಹೇಳ್ತಾರೆ, ಉಂಬುಡುವುದು ಕೊಡುವುದೆಲ್ಲವೂ ಅಂಬುಜಾಂಬಕನಂಗ್ರಿ ಸೇವೆಗಳೆಂದು ನಲಿದಾಡು. ಏನದು? ಉಂಬುದು, ಇಡುವುದು, ಕೊಡುವುದು ಎಲ್ಲವೂ ನೀನೇನು ಮಾಡ್ತಿ ಅದೆಲ್ಲವೂ ಏನದು? ಅಂಬುಜಾಂಬಕನಂಗ್ರಿ ಸೇವೆಗಳು. ಪರಮಾತ್ಮನ ಸೇವೆ ಅಂತ ನೀನು ನಲಿದಾಡು, ಕೊಂಡಾಡು. ನೀನು ಮಾಡಿದ ಕೆಲಸಗಳು ಏನಾಗುತ್ತದೋ ದೇವರ ಪೂಜೆ ಆಗುತ್ತಾ ಇಲ್ಲ? ನಾವು ಏನು ತಿಳ್ಕೊಂಡು ಗೊತ್ತಾ? ಇಂದ್ರಿಯಗಳು ಬೇರೆ, ಇಂದ್ರಿಯಗಳಿಂದ ಮಾಡ್ತಕ್ಕಂಥ ವ್ಯಾಪಾರ ಬೇರೆ, ಪರಮಾತ್ಮನ ಸೇವೆ ಬೇರೆ. ಕೆಲವರು ಹೇಳ್ತಿರ್ತಾರೆ, ಏನು ಇವತ್ತೇನು ದೇವತಾ ವ್ಯಾಪಾರ ಆಗಿಲ್ಲ, ಒಂದು ಪಾರಾಯಣ ಆಗಿಲ್ಲ, ಯಾಕೇನಾಯ್ತು? ಭಜನೆ ಬರಲಿಕ್ಕಾಗಿಲ್ಲ, ಏನಾಯ್ತು? ನಮ್ಮ ಮನೆಗೆ ಅತಿಥಿಗಳು ಜಾಸ್ತಿ ಬಂದಿದ್ರು, ಅವರ ಯೋಗಕ್ಷೇಮ ನೋಡೋದ್ರಲ್ಲೇ ನಮ್ಮ ಸಮಯ ಹೋಯ್ತು, ಅದೇನು ಮಾಡಲಿಕ್ಕಾಗಿಲ್ಲ ಅಂತ ಬ್ಯಾಸರಿಗೆ ಪಟ್ಕೊಂಡು ಬಂದ್ಬಿಡ್ತಾವೆ. ಬರ್ತಾವಿಲ್ಲ? ಶಾಸ್ತ್ರ ಹಂಗೆ ಹೇಳಿಲ್ಲ. ನೀನು ಮಾಡುವ ಕೆಲಸಗಳೇ ಅದೇನದು ಭಗವಂತನ ಪೂಜೆ ಆಗಲಿಂದ ಪ್ರಾರ್ಥನೆ ಮಾಡೋದಾಗತ್ತೆ. ಕರಣಗಳಿಂದ ಚಲಿಸುವ ವಿಷಯ ಶ್ರೀಹರಿಯಿಂದ ಸೇವೆಯಾಗಲಿ ಸ್ವಾಮಿ ಶ್ರೀನಿವಾಸದ ಜ್ಞಾನೇದೆ. ಏನರ್ಥ ಇದು? ಕರಣಗಳಿಂದ ಚಲಿಸುವ ವಿಷಯ. ಕರ್ಣ ಅಂದರೆ ಕಿವಿಯಲ್ಲ, ಕರ್ಣ ಅಂದ್ರೇನು? ಇಂದ್ರಿಯಗಳು. ನಾವು ಇಂದ್ರಿಯಗಳಿಂದ ಮಾಡ್ತಕ್ಕಂಥ ಸಕಲ ವ್ಯಾಪಾರವೆಲ್ಲವೂ ನಿನ್ನ ಸೇವೆಯಾಗಲಿ ಸ್ವಾಮಿ, ಇದೆಲ್ಲವೂ ನಿನ್ನ ಸೇವೆ ಆಗಲಿ ಸ್ವಾಮಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಅವೆಲ್ಲವೂ ಭಗವಂತನ ಪೂಜೆ ಆಗುತ್ತೆ. ಅದನ್ನೇ ವಿಜಯದಾಸರು ಇನ್ನೊಂದು ಪ್ರಾರ್ಥನಾ ಸುಳ್ಳಾದರು ಸೇಮ್ ಪ್ರಾರ್ಥನೆ ಮಾಡ್ತಾರೆ. ಏನು ಗೊತ್ತಾ? ಕರಣಯನ ಕರ್ಣಾಚರಣ ವದನ ನಾಸ ಮರ್ಯಾದ ನಾಲಿಗೆ ತರುಬಾಯ ಪರಿಪರೀಂದ್ರಿಯ ಚಲಿಸುವ ವ್ಯಾಪಾರ ಪರಿಶುದ್ಧವಾಗಿ ಹರಿ ಇರಲಿ ಎಂತರ ಬಾಹಿರವೆಲ್ಲ ಹರಿ ನಿನ್ನ ಪರವಾಗಿ ಇರಲಿ ಕೊಂಕಾಗದೆ ದುರುಳ ತರುಣ ನಾನಾದಾರು ನೋಡಿ ದಯದಿಂದ ಕರೆದು ನಿನ್ನವರೋಳು ಇರತಕ್ಕವನ ಮಾಡು ಕರುಣಾಕರ ಮೂರ್ತಿ ವಿಜಯ ವಿಠಲ ಚಿರಕಾಲದಲ್ಲಿ ಇಂಥ ವರವನ್ನೇ ಪಾಲಿಸೋ. ಕರರೇನ ಕರ್ಣ ಚರಣ ವದನ ನಾಸ. ಎಲ್ಲ ಇಂದ್ರಿಯಗಳು ಕರ ನಯನ ಚರಣ ವದನ ನಾಸ ಇವೇನು ಇಂದ್ರಿಯಗಳವಲ್ಲ, ಇವಿಂದ ಮಾಡ್ತಕ್ಕಂಥ ವ್ಯಾಪಾರಗಳು ಹರಿ ನಿನ್ನ ಪರವಾಗಿ ಇರಲಿ ಕೊಕ್ಕಾಗದೆ. ಇದೆಲ್ಲವೂ ನಿನ್ನ ಪರವಾಗಿ ಇರಲಿ ಪ್ರಭು ಅಂದರೆ ಅಂತ. ಇವುಗಳಿಂದ ಮಾಡಿದ ಸೇವೆ ಅದು ನಿನ್ನ ಪೂಜೆ. ನಾವು ಬಾಯಿಲೆ ಹಾಕ್ತೀವಿ, ಪ್ರಾಕ್ಟಿಕಲ್ ಮಾಡಲ್ಲ. ಭಜನೆ ಮಾಡಿದ್ದು, ತಾಳು ಹಾಕಿದ್ದೆ ಬದಿಗೆ ಒಂದು ಕಡೆ ತಾಳು ಹೊಡಿತವರು ಏನು ಗೊತ್ತೀರಿ ಕೂಡ ಕಸರು ತಾಳು ಹೊಡಿತೀವಿ ಪಾಪ ಅಂತಾರೆ. ತಾಳು ಹೊಡಿಬಾರ್ದು, ತಲೆ ಹೊಡಿಬೇಕು. ವಿಚಾರ ಮಾಡಿ ನಾವೆಲ್ಲರೂ ಅಂತೀವಿಲ್ಲೇ ದಿನ ಅಂತೀವಿ. ಅದು ಅಧಿಕ ಮಾಸ 3 ಸರಿ ಬೇರೆ ಅಂತ ಹೇಳ್ತೇವೆ. ಏನದು? ಪರಿಪರಿಕ ರಸವು ನಿನ್ನ ಮಹಾಪೂಜೆ ನಿರುದಯನೆಗೆ ಕೊಡು ಪಾಂಡುರಂಗ ಅಂತೀವಿಲ್ಲ? ಅಂತೀವೇ ಇಲ್ಲ, ಅಂತಿದ್ದೇನಿಲ್ಲ.
ಪರಿಪರಿಕಲಸವು ನಿನ್ನ ಮಹಾಪೂಜೆ ನಿರುತಯನದೆ ಕೊಡು ಪಾಂಡುರಂಗ ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪ್ರಗತಿ ಪಥ ತೋರು ಪಾಂಡುರಂಗ ನೆರದಿಹ ಬಹುಜನರೋಳಿದ್ದರು ಮನ ಎಲ್ಲಿರ್ಬೇಕು ನೆರದಿಹ ಬಹುಜನರೋಳಿದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ. ನಾನು ಎಷ್ಟೇ ಜನರ ಮಧ್ಯೆ ಕೂತರು ಮನಸ್ಸು ಮಾತ್ರ ನಿನ್ನ ಕಡೆ ಇರಬೇಕು. ಯಾಕೆ? ಅಲ್ಲಿ ಮಾಡುವ ಸಕಲ ವ್ಯಾಪಾರವೆಲ್ಲವೂ ಅದು ನಿನ್ನ ಪೂಜೆ. ಅದಕ್ಕೆ ನೆರದೇಹ ಬಹುಜನರೋಳಿದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ. ಪರಿಪರಿ ಕೆಲಸವು ಬೇರೆ ಬೇರೆ ಭಿನ್ನ ಭಿನ್ನವಾದ ಕೆಲಸಗಳನ್ನು ನಿನ್ನ ಮಹಾಪೂಜೆ ಅಂತ ಜ್ಞಾನ ಕೊಡು ಅಂತ ಅರ್ಥ ಪ್ರಾರ್ಥನೆ ಮಾಡಿದ್ದರು. ನಾವು ಯಾರಾದರೂ ಭಜನೆ ಆದಮೇಲೆ ಆ ಚೇರ್ ತಂದು ಇಲ್ಲಿ ಹಾಕ್ತೇನೆ ಕೈ ಬುದ್ಧಿ ಅದರಿಂದ 3 ತಾಸು ಮೊದಲೇ ಇಲ್ಲಿ ತಂದ ಚೇರ್ ತಂದು ಹಾಕೊಂಡು ಬೇಕಾದ್ರೆ ಹಾಕೊಂಡು ಅಂತಿಲ್ಲ. ನೀನು ಮಾಡುವ ಕೆಲಸಗಳೆಲ್ಲವೂ ಪರಮಾತ್ಮ ಪೂಜೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಹೇಳ್ತಾನ ವ್ಯಕ್ತಿ ಅವನು ಮಾಡಿದ ಅದರಿಂದ ಅವನಿಗೆ ಅಪರೋಕ್ಷ ಜ್ಞಾನ ಆಗಿದೆ. ನಿನಗೇನು ಬೇಕು ಅಂತ ಅಪೇಕ್ಷೆಲ್ಲ ನಿಮಗೆ ಕೇಳಿಲ್ಲ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಾನು ಪ್ರತ್ಯಕ್ಷವಾದ ದೇವರು ಕಣ್ಣಿಗೆ ಕಾಣಿಸುವ ದೇವರು ಇಬ್ಬರು. ಅವರ್ಯಾರಂದ್ರೆ ತಂದೆ ತಾಯಿಗಳು. ಅವರ ಸೇವೆಯನ್ನು ಮಾಡ್ತೇನೆ. ಅವರ ಸೇವೆ ಮಾಡುವಾಗ ಒಂದೇ ಜ್ಞಾನ ಇದೆ, ಒಳಗಿಂದ ಭಗವಂತನ ಸೇವೆ ಅಂತ ಮಾಡಿ. ಅದಕ್ಕೆ ನನಗೆ ಈ ದೇವರು ಈ ಜ್ಞಾನವನ್ನು ಕೊಟ್ಟಿದ್ದಾನೆ. ನನಗೆ ಈ ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಬಂದಂತ ಬೇಕು. ಈಗ ನೀವು ಎಲ್ಲಿಂದ ಬಂದಿರಲಿಲ್ಲ, ನಾವು ಊರಿಂದ ತಪಸ್ಸು ಮಾಡಿ ಕಾಡಿಗೆ ಬಂದಿರಲಿಲ್ಲ. ಬರುವಾಗ ಹೆಂಗೆ ಬಂದಿರಿ ಅಂತ ಅಪ್ಪ ಅಮ್ಮ ಜೊತೆ ಜಗಳಾಡಿ ಬಂದಿರಿ ಅಂತ ಮೊದಲು ಮನೆಗೆ ಹೋಗೋದು. ಆಗ ಮನೆಗೆ ಹೋಗಿ ತಪಸ್ಸು ಮಾಡಿ ಅವರ ಸೇವೆ ಮಾಡಿ ದೇವರು ತಾನಾಗೇ ನಿಮಗೆ ಅನುಗ್ರಹ ಮಾಡಿ ಬರ್ತಾನೆ. ಇವತ್ತೇನು ಪಂಢರಪುರ ಕ್ಷೇತ್ರ ಅಂತ ಹೋಗ್ತೀವಿ, ಅಲ್ಲಿ ಯಾಕೆ ಬಂದವ ಪಂಡವನ ಕೈ ಇಟ್ಟವ ಕೆಲಸಗಾರಕ್ಕೆ ಬಂದಿಲ್ಲ. ಯಾರ ಭಕ್ತಿ ಮೆಚ್ಚಿಗೆ ಬಂದ? ಪುಂಡಲೀಕನ ಭಕ್ತಿಗೆ. ಪುಂಡಲೀಕ ಮುನಿವರದ ನಮಿಪೆನಿನಗೆ ನೀ ತ್ವರಿತದ ನನಗೆ ಪಾಂಡುರಂಗ ತುತ್ಪಾದ ಪಾಲಿಸೈ. ಪುಂಡಲೀಕನ ಭಕ್ತಿಗೆ ಮೆಚ್ಚಿ ದೇವರು ಅಲ್ಲಿ ಬಂದ. ಯಾಕೆ ಅಂದರೆ ಅವನು ಪರಮಾತ್ಮನ ಸೇವೆಯನ್ನು ಅಧಿಷ್ಠಾನದಲ್ಲಿ ಮಾಡ್ತಾನೆ. ಅದಕ್ಕೆ ಅಧಿಷ್ಠಾನ ಇಲ್ಲದೆ ಭಗವಂತನ ಪೂಜೆ ಮಾಡಲಿಕ್ಕೆ ನಮಗೆ ಬರುವುದಿಲ್ಲ. ನಾವೆಲ್ಲ ಅಧಿಷ್ಠಾನದಲ್ಲೇ ಮಾಡಬೇಕು. ಅದಕ್ಕೆ ಯಾವುದೇ ಅಧಿಷ್ಠಾನದಲ್ಲಿ ಪರಮಾತ್ಮನ ಸೇವೆ ಮಾಡಿ ಶ್ರೀಕೃಷ್ಣಾರ್ಪಣವಸ್ತು ಅಂತ ಅನ್ನಬೇಕು ಅಂತ ಹೇಳಿದ್ದಾರೆ. ಇನ್ನೊಬ್ಬ ವ್ಯಕ್ತಿಗಳ ಚರಿತ್ರೆ ಸ್ವಂತ ಇದಕ್ಕೆ ಹೊಂದಕ್ಕಂಥ ಒಂದು ಸುಂದರವಾದ ದೃಷ್ಟಾಂತ. ವ್ಯಾಸ ತತ್ವಜ್ಞರ ಹತ್ರ ಅನೇಕ ಶಿಷ್ಯರಿದ್ದರು. ಒಂದು ಬಾರಿ ಹೇಳ್ತಾರೆ, ಬಹಳ ಆತ್ಮೀಯ ಶಿಷ್ಯರು ಗುರುಗಳು ಹೇಳಿದರು, ನಿಮ್ಮ 6 ಜನರಲ್ಲಿ ಒಬ್ಬರಿಗೆ ಅಪಮೃತ್ಯು ಬರ್ತಾ ಇದೆ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ, ಅಪಮೃತ್ಯು ಪರಿಹಾರ ಆಗುತ್ತೆ ಆ ವ್ಯಕ್ತಿ ಯಾರು ಅಂತ ಹೇಳಿಲ್ಲ ಗುರುಗಳು. ನಿಮ್ಮ 6 ಜನರಲ್ಲಿ ಒಬ್ಬರಿಗೆ ಅಪಮೃತ್ಯು ಇದೆ, ಏನು ಮಾಡಬೇಕು? ಒಬ್ಬರು ಪಾರಾಯಣ ಮಾಡಬೇಕು, ಒಬ್ಬರು ಲಕ್ಷ ಪುಷ್ಪಾರ್ಚನೆ ಮಾಡಬೇಕು, ಒಬ್ಬರು ತುಳಸಿ ಅರ್ಚನೆ ಮಾಡಬೇಕು, ಒಬ್ಬರು ಮಂತ್ರಾಕ್ಷತೆ ಅರ್ಚನೆ ಮಾಡಬೇಕು, ಒಬ್ಬರು ಅರ್ಶನ ಕುಂಕುಮ ಅರ್ಚನೆಯನ್ನು ದೇವರಿಗೆ ಮಾಡಬೇಕು. 5 ಜನ ಆಯಿತು. ಇನ್ನೊಬ್ಬರು ಮಾಡಬೇಕು ಏನು? 7 ದಿನಗಳವರೆಗೆ ಉಪವಾಸ ಮಾಡಬೇಕು, ಏನು ತಗೋಬಾರದು, ನರಸಿಂಹ ಮಂತ್ರ ಜಪ. ಇದು ಕಷ್ಟ ಅಲ್ಲ. ಕೆಲವರು ಬರಬರ ಹಾಚ್ಕೊಂಡ್ಬಿಟ್ಟು ನಮ್ಮ ಮಂತ್ರಾಕ್ಷತೆ ಪೂಜೆ, ನಾವು ಏನು ಪೂಜೆ ಮಾಡಿ ಕೊನೆಗೆ ಉಳಿತಾರೆ. ಯಾವುದು? ಉಪವಾಸ ಪೂಜೆ ಮಾಡಿ ಜಪ ಮಾಡು. ಗುರು ಶಿಷ್ಯರು ಗುರುಗಳೇ ನಾನು ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ, ಸರಿ ಅಂತ ಎಲ್ಲ ಪೂಜೆಗಳಲ್ಲಿ ನಿಂತಾಯಿತು. ಕೊನೆಯ ದಿವಸ ಬಂದಿದೆ. ಅವತ್ತು ಗುರುಗಳು ಹೇಳ್ತಾರೆ, ಇವತ್ತು ಮಂಗಳ ಮಹೋತ್ಸವ, ಇವತ್ತು ಮಾಡಿದ್ದೆಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡುವ ದಿವಸ ಅಂತ ಹೇಳಿ. ಸರಿ, ಅವಾಗ ಜಪ ಮಾಡ್ತಿದ್ರಲ್ಲ ನರಸಿಂಹಮಂತ್ರ ಜಪವನ್ನು ಮಠ ಮಧ್ಯಾಹ್ನವರೆಗೆ ಮಾಡಿ ಬಂದಿದ್ದಾರೆ.
ಆ ಊರಲ್ಲಿ ಗೋಪಾಲಕೃಷ್ಣನ ದೇವಸ್ಥಾನ ಇತ್ತು. ಗುರುಗಳು ಹೇಳ್ತಾರೆ, ಇವತ್ತು ಗೋಪಾಲಕೃಷ್ಣನಿಗೆ ಏನು ಮಾಡೋದು, ಪಂಚಾಮೃತ ಅಭಿಷೇಕ ಮಾಡಬೇಕು, ಎಲ್ಲ ಸಮರ್ಪಣೆ. ಅದಕ್ಕೆಲ್ಲ ಪಂಚಾಮೃತದ ವಸ್ತುಗಳನ್ನು ಸಿದ್ಧ ಮಾಡಿಡ್ರಿ ಅಂತ ಬೇರೆ ಶಿಷ್ಯರಿಗೆ ಹೇಳಿದ್ದಾರೆ. ಎಲ್ಲ ಶಿಷ್ಯರು ಬಂದು ಪಂಚಾಮೃತದ ಎಲ್ಲ ಸಾಮಾನುಗಳನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಅಲ್ಲಿ ಗುರುಗಳು ಪಾಠ ಹೇಳ್ತಾ ಕೂತಿದ್ದಾರೆ. ಜಪ ಮಾಡಿದ ಶಿಷ್ಯ ಬಂದು ಸ್ವಾಮಿಗೆ ನಮಸ್ಕಾರ ಮಾಡಿ ನೋಡ್ತಾನೆ, ಎಲ್ಲ ದೇಹದಲ್ಲಿ ದಾಹ, ಚಿತ್ರವಾದಂಥ ಸಂಖ್ಯ. 17 ದಿನ ಏನೂ ತಗೊಂಡಿಲ್ಲ. ನರಿಸುವ ಮಂತ್ರ ಜಪ ಬೇರೆ, ನಾವು ಒಂದು ಏಕಾಶಿ ಉಪವಾಸ ಮಾಡೋದು ಬೇರೆ, ರಾತ್ರಿ ನಿಂತಿ ಬರೋದು ಬರ್ತದೆ. ಬರಂಗಿಲ್ಲ, ಹಗಲೆಲ್ಲ ವಾಚ್ ನೋಡ್ತಿರ್ತಾರೆ. ಹೆಂಡತಿ ಅಂತ ಗಂಡ ಎಷ್ಟಾಯ್ತು ನೋಡಿ ಎಂದು ನೋಡ, 12 ಆಗಿದೆ, ಇನ್ನು 12ನೇನ ಏನು ಹೆಂಡತಿ ವಾಚಿಸ್ತಾರೆ ತಿರುಗಿಸ್ತಾರೆ. ಇದು ತಾಸು ಬರ್ಬೋದು, ಒಂದು ಕಾಸ ನೋಡ ಎಷ್ಟಾಗಿದೆ, 1:25 ಆಗಿದೆ. ಕಣ್ಬಿಟ್ಟು ನೋಡು, 5 ಆಗಿರ್ತಲ್ಲ ಅಂತೀವಿ. ಏಕಾಶಿ ಮಾಡೋದು ಸರಿಯಾಗಿ ನಿದ್ದೆ ಬರಲ್ಲ. ಯಾವಾಗ ಬೆಳಕಾಗ್ತದೆ, ಯಾವಾಗ ಯಾವಾಗ ನಿದ್ದೆ ಮಾಡೋದು. 7 ದಿನಗಳವರೆಗೆ ಮಹಾನುಭಾವರು ಏನನ್ನು ಸ್ವೀಕಾರ ಮಾಡಿ ಬಂದರು. ಜಪ ಕೃಷ್ಣಾರ್ಪಣ ಅಂದರು. ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಮೃತ ಸಾಮಾನನ್ನು ಒಂದು ಪಾತ್ರೆಯಲ್ಲಿ ಹಾಕಿದರು. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಹಾಕಿದರು, ಕಲಿಸಿದರು. ಗಡ್ಡ 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 ಕೊಡೋದು. ದೇವಸ್ಥಾನದಿಂದ ಹುಡುಗಿ ಎಲ್ಲ ಉಳಿದವರ ನೋಡಿ, ಏನ್ರಿ ಶಿಷ್ಯ ದೇವರಿಗೆ ಇಟ್ಟಿದ್ದೆಲ್ಲ ತಾನೇ ಕೂಡು ಮಾಡ್ಕೊಂಡಲ್ಲಿ ಬಂದು ಸುಮ್ಮನೆ ಕೊಡ್ತೀವಿ ನಾವು. 108 ನಿಂದ ಮಾಡ್ತೀವಿ, ಬಾಯಿ ಬಂದಂಗೆ ಮಾತ್ರ. ಹೋಗಿ ಪುಣ್ಯ ತರುವಕ್ಕಿಂತಲೂ ಪಾಪವನ್ನೇ ಜಾಸ್ತಿ ತಗೊಂಡ್ಬರ್ತೀವಿ. ಪುಣ್ಯ ತರಲ್ಲ ಅಂದ್ಕೊಂಡಿರ್ತೇವೆ, ಪಾಪವನ್ನೇ ಜಾಸ್ತಿ ತಗೊಂಡು ಬರ್ತೀವಿ. ಎಲ್ಲ ಗುರುಗಳು ಬಂದು ಪಂಚಾಮೃತ ಮಾಡಬೇಕು. ಎಲ್ಲಿದೆ ಸಾಮಾನು? ಸ್ವಾಮಿ ನಿಮ್ಮ ಶಿಷ್ಯ ಮಲ್ಕೊಂಡ ನೋಡ್ರಿ, ಎಲ್ಲ ಅವನೇ ಕಲಿಸಿ ಕೊಡ್ದ. ನಮ್ಮ ಶಿಷ್ಯ ಭಾಳ ಪ್ರೇಮ ಶಿಷ್ಯ, ನಮ್ಮ ಜಂಜಿಂತ ಅಂತ ಮಾಡಿ ಕೆಲಸ ನೋಡಿ ಅಂದರು. ಗುರುಗಳು ಅವಾಗ ಏನೂ ಮಾತಾಡಲಿಲ್ಲ. ವ್ಯಾಸ್ತತ್ವಜ್ಞರು ಮಹಾನುಭಾವರು ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ತೆಗೆದರಂತೆ ಹೇಳ್ತಾರೆ, ಕೃಷ್ಣನಿಗೆ ಗೋಪಾಲ ಪಂಚಾಮೃತ ಅಭಿಷೇಕ ಆಗೋಗಿದೆ, ಈ ಕೇವಲ ಮಂಗಳಾರತಿ ಮಾಡ್ತೀನಿ. ಅವಾಗೆಲ್ಲ ಕೆಲವಿದ್ದು ನಮ್ಮಂತ ಹುಂಸರು ಇರ್ತಾವೆ. ಅವು ಮಾತಾಡಿದ್ರು, ಏನು ಗುರು, ಏನು ಶಿಷ್ಯ, ಇವಾಗ ಹುಡುಗರು ಅಭ್ಯಂಗ ಆಗ್ತದೆ, ಸ್ವಾಮಿಗಳು ಅಂತ ತಮಗೆ ಬೇಕಾದವರಿಗೆಲ್ಲ ಹಿಂಗೆ ಮಾಡ್ತಾನೆ ಅಂತ ಸಾಮಾನ್ಯವಾಗಿ ಒಂದು ಮಾತು ಏನಿದೆ ಹಂಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಅವಾಗ ಏನೂ ಮಾಡಲಿಲ್ಲ. ಹಸ್ತಕ್ಷರು ಮಂಗಳಾರತಿ ಹಚ್ಕೊಂಡು ಆ ಗೋಪಾಲಕೃಷ್ಣನ ಮುಖದ ಹತ್ರ ಒಂದು ಪಾತ್ರೆ ಇಟ್ಟರೆ ಮಂಗಳಾರತಿ ಮಾಡ್ತಾರೆ. ಗೋಪಾಲಕೃಷ್ಣನ ಮುಖದಿಂದ ಪಂಚಾಮೃತ ಬಂತು. ಇದನ್ನೆಲ್ಲ ಜನ ನೋಡಿದಂತೆ ಆಗುತ್ತೆ. ಅದನ್ನು ಅನುಗ್ರಹ ಮಾಡಿದವರು ಹಸ್ತಕ್ಷರು. ಆ ಮುಖದಿಂದ ಪಂಚಾಮೃತ ಬರಬೇಕಾದ್ರೆ ಇವರು ಕುಡಿದರಲ್ಲ, ಇವರು ಕುಡಿದವರೇ ಮಾಧುರ್ಯನ ವಿಷ್ಣು ತೀರ್ಥರ ಮುಂದೆ ಲೈಕೇಂದ್ರ ಮಹಾಭಾರತ ಸಾಮಾನ್ಯರಲ್ಲ. ಯಾಕೆ? ಅವರು ಕುಡಿಯುವಾಗ ಅವರಿಗೆ ಬೇರೆ ಭಾವನೆ ಇಲ್ಲ. ಏನು ಭಾವನೆ? ಒಳಗಿದ್ದ ಬಿಂಬರೂಪಿ ಪರಮಾತ್ಮರಿಗೆ ಅಭಿಷೇಕ ಅನುಸಂಧಾನ ಇರುತ್ತೆ. ಅದು ಹೇಳುತ್ತೆ ಮಹಾಭಾರತ. ಇಂಥವೆಲ್ಲ ಚರಿತ್ರೆಗಳಿಂದ ಯಾಕೆ ಅನುಸಂಧಾನ? ಕರ್ಣಗಳಿಂದ ಮಾಡಿದ ಎಲ್ಲ ವ್ಯಾಪಾರವೂ ಅದು ಭಗವಂತನ ಸೇವೆ. ಕುಡಿಯುವಾಗಲೇ ಅವರಿಗೆ ಅನುಸಂಧಾನ. ಇದು ನನಗಲ್ಲ ಪ್ರಭು, ಒಳಗಿದ್ದ ನಿನಗೆ ಅಭಿಷೇಕ. ಹಾಗಾದ್ರೆ ನಾವು ನಾಳಿನ ಹಾಗೆ ಮಾಡಬಹುದು. ಪಂಚರೂಪ ಮಾಡಿ ನಮಗೆ ಆ ಕೆಪಾಸಿಟಿ ಇರಬೇಕಲ್ಲ. ಇವ್ರು ಕುಡಿದಿದ್ದು ಅವ ಬಾಯಕ್ಕೆ ತಂದ ಕೃಷ್ಣ, ನಾವು ಕುಡಿದಿದ್ದು ನಮ್ಮ ಬಾಯಿಗೆ ಬರಲ್ಲ. ಏನು ಕೃಷ್ಣನ ಬಾಯಿಗೆ ಬರುತ್ತಾ? ಆಗಲ್ಲ ಕೇಳಿ ಹಂಗೆ ಮಾಡಬಾರ್ದು. ಒಂದು ಕಡೆ ಹೋದಾಗ ಒಬ್ಬ ಕೇಳ, ಶಬರಿ ಅರ್ಧ ಕೊಟ್ಟು ಫಲ ನಾವು ಹಂಗೆ ಮಾಡ್ಬೋದೇನು ಆಚಾರ್ಯ? ಒಂದು ಬಾಳೆಹಣ್ಣು ಇಟ್ಟಿರ್ತಾರಲ್ಲ, ಅರ್ಧ ತಿಂದ್ಬಿಡು, ಅರ್ಧ ಕಾಯಿ ಉತ್ಸಾಹ ಹಂಗಲ್ಲ. ಅವ್ರು ಕೊಟ್ಟಿದ್ದು ಯಾವ ರೀತಿ ತಿಳ್ಕೊ, ಆಮೇಲೆ ಹೆಂಗೆ ಮಾಡಬೇಕು ಅಂತ ತಿಳ್ಕೊ. ನಾವೆಲ್ಲ ಮಾಡ್ಲಿಕ್ಕೆ ಬರೋಕ್ಕೆ ಯೋಗ್ಯತೆ ಬೇಕು ಅಲ್ವಾ? ಅದಕ್ಕೆ ಪ್ರತಿಯೊಂದು ವ್ಯಾಪಾರವೂ ಭಗವಂತನ ಪೂಜೆ. ನಿನ್ನ ಮನೆಗೆ ಹೋಗಿ ತಪಸ್ಸು ಮಾಡು ಅಂತ ಹೇಳ್ದ ಆ ವ್ಯಕ್ತಿ, ಬಂದಂಥ ವ್ಯಕ್ತಿಗೆ. ಅದಕ್ಕೆ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಭಗವತ್ ಪೂಜೆ. ಅದನ್ನೇ ಹರಿಕಥಾಂಸಾರದಲ್ಲಿ ಹೇಳ್ತಾರೆ, ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವಜೀವರು ದಾನ ಪಾತ್ರರು, 3 ಲೋಕದೊಳಗೆ ಸರ್ವ ಮಾತುಗಳೆಲ್ಲ ಮಂತ್ರವು,
ಸರ್ವ ಕೆಲಸಗಳೆಲ್ಲ ಪೂಜೆಯು ಯಾರಿಗೆ ಮುಂದೆ ಅದರಲ್ಲೇನು ಮಾಡ್ಬೇಕದನ್ನ ಸರ್ವವಂದ್ಯದ ವಿಮಲ ಮೂರ್ತಿಯ ಧ್ಯಾನವುಳ್ಳವಗೆ ಪರಮಾತ್ಮನ ಸ್ಮರಣೆ ಇದ್ದವನಿಗೆ ಅವನು ಮಾಡುವ ಎಲ್ಲ ಕೆಲಸಗಳೆಲ್ಲವೂ ಭಗವಂತನ ಪೂಜೆ ಆಗುತ್ತೆ ಅನ್ನುವುದನ್ನು ತೋರಿಸಿದ್ದಾರೆ. ಮಾಡುವ ಕೆಲಸ ಭಗವಂತನ ಪೂಜೆ ಅಂತ ತಿಳಿದರೆ ಕೂತಲ್ಲೇ ದೇವರೇನು ಮಾಡ್ತಾನೆ, ನಮಗೆ ಜ್ಞಾನವನ್ನು ಕೊಡ್ತಾನೆ. ಪುಂಡಲೀಕರ ಉದಾಹರಣೆ ಅನೇಕರ ಉದಾಹರಣೆಗಳಿದೆ ಪುರಾಣದಲ್ಲಿ ಹೇಳ್ತಾರೆ. ಅದಕ್ಕೆ ಮಹಾಭಾರತಗಳು ಮತ್ತೊಂದು ಕಡೆ ಒಂದು ಕಥೆ ಬರುತ್ತೆ. ಏನು ಗೊತ್ತಾ, ಇಬ್ಬರು ದಂಪತಿಗಳಿದ್ದರಂತೆ, ಒಳ್ಳೆ ತಪಸ್ಸು ಮಾಡಿಕೊಂಡಿದ್ರು. ಗಂಡ ಏನು ಮಾಡ್ತಾರ, ಹೆಂಡತಿಯ ಭಾಳ ವಿಶೇಷವಾಗಿ ಸೇವೆ ಮಾಡಿದ್ದ ಯಜಮಾನ. ಆದರೂ ಬೇರೆಯವರಿಗೆ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಹೋದಾಗ ಆ ಬೇರೆಯವರನ್ನ ಸುಂದರವಾದ ಸ್ತ್ರೀಯನ್ನು ನೋಡಿದ. ಅವಳನ್ನು ನೋಡಿ ಅಪೇಕ್ಷೆ ಪಟ್ಟ. ಯಾರು? ಗಂಡ. ಮನೆಗೆ ಬಂದು ಹೆಂಡತಿ ಕೇಳಿದ, ನನಗಿಂದ ಅವಳ ಅಪೇಕ್ಷೆ ಆಗಿದೆ. ಯಾರು ಹೆಂಡತಿ ಹೋಗ್ತಾಳೆ, ಲಂಡನ್ ಕೂಡ ಭಾವಿಸ್ತಾಳೆ ಇಲ್ಲ. ಅವಳನ್ನು ಆಗಲಿ ಸ್ವಾಮಿ ಎಂಥ ರೀತಿಯ ಆಗಲಿ ಸರಿ. ಯಾರ ಮನೆ ನೋಡಿ ಅಪೇಕ್ಷೆ ಪಟ್ಟು ಬಂದಿದ್ದೋ ಅವಳು ವೇಷಾಸ್ತ್ರಿ. ಅವಳ ಮನೆ ಮುಂದೆ ಇವನ ಹೆಂಡತಿ ಹೋಗಿ ದಿನ ಕಸ ಗುಡಿಸದಂಗೆ ಆಗ್ತಿದ್ದ. ಗಾಬರಿ ಆಗುವುದು. ಏನು ಮಾಡಿ, ಪ್ರತಿಯೊಂದು ಸ್ತ್ರೀ ನನ್ನ ಮನೆ ಒಂದು ಹಿಂಗೆ ಮಾಡ್ತೀಯಲ್ಲಮ್ಮ, ನಾನು ಮಾಡಬಾರ್ದು ಕೆಲಸ ಮಾಡ್ತೀನಿ, ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ಅಂತ. ಅವಾಗ ಹೇಳಿದ್ದು, ಇಂಥ ನಮ್ಮ ಯಜಮಾನ್ರಿಗೆ ನಿನ್ನ ಅಪೇಕ್ಷೆ ಆಗಿದೆ, ಮೊದಲು ಕರ್ಕೊಂಬಂದಕ್ಕೆ. ಈಗ ಇಷ್ಟು ದಿವಸ ನೀನು ನನ್ನ ಮನೆಗೆ ಒಂದು ಕಸ ಗುಡಿಸಿ ನೀರಾಕಿ ರಂಗೋಲಿ ಹಾಕ್ತೀನಿ, ಅದರ ಪಾಪ ಕಳ್ಕೋಬೇಕು, ಪಾಪ ಕಳ್ಕೊ ಸರಿ ಅಂತ ಹೇಳಿದ್ವಿ. ಮನೆಗೆ ಬಂದು ದಿನ ಬರ್ತಿದ್ದು ಕಸ ಕಳ್ಕೊಂಡು ಹೇಳಿ, ಇಲ್ಲ ಸ್ವಾಮಿ ಹೋಗ್ಬೇಕು, ಇವತ್ತೇ ಹೋಗಬೇಕು ಅಂತ, ಇವತ್ತೇ ಕರ್ಕೊಂಡು ನಾನು ಕೂಡಿದು. ಆ ಗಂಡಾಗ ಕತ್ತಿ ಮೇಲೆ ಸ್ವಲ್ಪ ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ, ಹೆಗಲ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಂತೆ. ಅವಳ ಕಡೆ ಹೋಗಿರ್ತಾಳೆ, ದಡ ಹೋಗ್ತಾ ಇದ್ದಾಳೆ. ಮಧ್ಯ ದಾರಿಯಲ್ಲಿ ಯಾವುದೋ ಋಷಿ ತಪಸ್ಸು ಮಾಡ್ಕೊಂಡು ಕೂತಿದ್ದ, ಕತ್ತಲೆ ಕಾಣಿಸಿಲ್ಲ. ಇವಳ ಗಂಡನ ಕಾಲು ಅವರ ತಲೆಗೆ ಬಳಿದಿದೆ. ತಪಸ್ಸು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಯಾವಾಗ ಅವನ ತಲೆ ಬಳಿಕ ಅವನಿಗೆ ಎಚ್ಚರಿಕೆ ಆಯ್ತಲ್ಲ, ಯಾರ ಕಾಲು ನನ್ನ ತಲೆಗೆ ಬಳೆದಿದೆಯೋ ಅವರು ಸೂರ್ಯ ಉದಯ ಆದ ತಕ್ಷಣ ಸಾಯಿಲಿ ಅಂತ ಶಾಪ. ಈ ಮಾತು ಇವಳು ಕಿವಿಗೆ ಬಿತ್ತಲ್ಲ, ಇವಳು ತಕ್ಷಣ ಹೇಳ್ತಾಳೆ, ನಾಳೆ ಸೂರ್ಯ ಉದಯ ಆಗೋದೇ ಬೇಡ. ಇವಳು ಶಾಪ. ಸೂರ್ಯ ಉದಯ ಆಗಲೇ ಇಲ್ಲ, ಅಲ್ಲೋಲ ಕಣ್ಣೋಲ. ನಮಗೆ ಮರುದಿನ ಅಂತ ಪ್ರಾರಂಭ ಆಗೋದು ಯಾವಾಗ? ಸೂರ್ಯ ಉದಯ ಆಗಬೇಕು ಅಲ್ವಾ? ಸೂರ್ಯನೇ ಉದಯ ಆಗಲಿಲ್ಲ, ಗತಿ ಏನು? ಇಂಥ ಶಾಪ ಯಾರಿಗೂ ಕೊಟ್ಟಿಲ್ಲ. ದ್ವಾದಶಿಗೆ ಸೂರ್ಯ ಬರೋದು ಬೇಡ. ಅಂದರೆ ಗತಿ ಅಲ್ಲ, ಹೌದಾ? ದಿನನಿತ್ಯ ನಾಳೆ ಆಗತ್ತೆ ಅನ್ನೋದು ನಮಗೆ ಗ್ಯಾರಂಟಿ. ಎದುರ ಮೇಲೆ ಸೂರ್ಯ ಬಂದೇ ಬರ್ತಾನೆ, ಅನುಗ್ರಹ ಮಾಡ್ತಾನೆ, ಹೌದಾ? ಅವನೇ ಬರಬಾರ್ದು ಅಂತ ಆಗಿದ್ರೆ ಗತಿ ಎಷ್ಟೊತ್ತು ಮಲ್ಕೋಬೇಕು, ಏನು ಮಾಡಬೇಕು? ಆಗೋದು ಬೇಡ. ಶಾಪಗಳು ಏನು ಜಗತ್ತು. ನಾವು ಯಾವುದೇ ಕರ್ಮಗಳನ್ನು ಮಾಡಬೇಕಾದ್ರೆ ಸೂರ್ಯ ಬರಬೇಕು, ಹೌದಾ? ಇವತ್ತು ಸಂಧ್ಯಾವಂದನೆ ಮಾಡಿದ್ದೇವೆ, ನಾಳೆ ಸಂಧ್ಯಾವಂದನೆ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ಯಾರು ಮಾಡಬೇಕು? ಸೂರ್ಯ ಬರಬೇಕು. ಸೂರ್ಯ ಬಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲವನ್ನು ಸ್ಮರಣೆ ಮಾಡಬೇಕು. ಸೂರ್ಯ ದೇವರೇ ಬಂದಿದ್ರೆ ಜಗತ್ತಿನಲ್ಲಿ ಕರ್ಮವೇ ಹೊಂದಲ್ಲ. ಕೊನೆಗೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ ಮೇಲೆ ಬ್ರಹ್ಮದೇವರು ಬಂದಿರುತ್ತೆ ಅವಳ ಹತ್ರ. ದೇವತೆಗಳೆಲ್ಲ ಬಂದಿದ್ರು, ಅಮ್ಮ ಸೂರ್ಯ ಉದಯ ಆಗಲಿ ಅಂತ ಹೇಳಮ್ಮ, ಕರ್ಮಗಳೆಲ್ಲ ನಿಂತಿದೆ. ಅವಳನ್ನು ಯಾರಿಗೇನಾದರೂ ನಂಗೆ ಸೂರ್ಯ ಉದಯ ಆದ ತಕ್ಷಣ ನನ್ನ ಪತಿ ಹೋದರೆ ನನಗೆ ಏನು ಲಾಭನ? ನನಗೆ ಎಷ್ಟ ನಷ್ಟ ಅಲ್ವಾ? ಆಗಲ್ಲ, ಸರ್ವತಾ ಆಗಲ್ಲ, ಜಗತ್ತೇನೇ ಆಗಲಿ ಅಂತ. ಅವ್ರು ಬ್ರಹ್ಮದೇವರು ಹೇಳ್ತಾರೆ, ಸೂರ್ಯ ಉದಯ ಆಗಲಿ ಅಂತ ನೀನು ಮತ್ತೆ ಹೇಳಿಬಿಡು, ನಿನ್ನ ಗಂಡನನ್ನು ಬದುಕಿಸುವ ಜವಾಬ್ದಾರಿ ನಂದು ಅಂತ ಬ್ರಹ್ಮದೇವರು ಹೊತ್ಕೊಂಡಾಗ ಸೂರ್ಯ ಉದಯ ಆಗಲಿ ಅಂತ ಹೇಳಿದ್ರು. ಅದರಿಂದ ಸೂರ್ಯ ಉದಯ ಆಯಿತು. ಅವಳ ಪತಿ ಬದುಕಿದ್ದಾನೆ. ಯಾಕೆ ಹೇಳಿಕ್ಕೆ ಬಂದೇವೆಲ್ಲ ಅಂದರೆ ಇವೆಲ್ಲ ಹೇಳಿದ್ದು ಯಾಕೆ ಮಹಾಭಾರತದಲ್ಲಿ ಅಂತ ಹೇಳಿದ್ದಾಗತ್ತೆ, ಮಾಡುವ ಕೆಲಸಗಳನ್ನು ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡು. ಅವಾಗ ಏನಾಗುತ್ತೆ ನಿನಗೆ? ಅದು ಭಗವಂತನ ಪೂಜೆ ಅಂತ ಮಾಡಿದಾಗ ತಪಸ್ಸಾಗುತ್ತೆ. ನಾವು ಮಾಡುವ ಬೇರೆ ಕೆಲಸಗಳು ಬೇರೆ ಇಲ್ಲ,
ಭಗವಂತನ ವ್ಯಾಪಾರ ಇಲ್ಲ, ಮಾಡುವ ಕೆಲಸಗಳೆಲ್ಲವೂ ಭಗವಂತನ ವ್ಯಾಪಾರ ತಿಳ್ಕೋ ಅನ್ನುವ ಸಂದೇಶವನ್ನು ಕೊಡ್ತಾ ಇದೆ. ಮುಂದೆ ಮಹಾನುಭಾವರು ಇನ್ನೊಬ್ಬ ರಾಜನ ಕಥೆಯನ್ನು ಮಹಾಭಾರತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಮಾಂಧಾತ ಅಂತ ರಾಜ ಬಂದ. ಅವನ ಚರಿತ್ರೆ ನೀವೆಲ್ಲ ಶ್ರವಣ ಮಾಡಿರ್ತೀರಿ ಅಲ್ಲೇ, ಹೌದಾ? ಇಕ್ಷ್ವಾಕು ಕುಲದಲ್ಲಿ ಒಬ್ಬ ರಾಜ ಬರ್ತಾನೆ. ಇದು ರಾಮದೇವರ ಒಂದು ವಂಶ. ಆ ಇಕ್ಷ್ವಾಕು ವಂಶದಲ್ಲಿ ಒಬ್ಬ ರಾಜ ಬಂದ, ಯಮನಾಶ್ವ ಅಂತ ರಾಜ ಬಂದ. ಅವ ಏನು ಮಾಡಿದ ಅಂದರೆ, ಅನೇಕವಾದ ಯಜ್ಞ ಯಾಗಾದಿಗಳನ್ನು ತಾನು ರಾಜ್ಯವನ್ನು ಮಾಡುವಾಗ ಮಾಡಿದ. ಮತ್ತು ಅಷ್ಟೇ ಅಲ್ಲ, 1000 ಅಶ್ವಮೇಧಗಳನ್ನು ಮಾಡಿದ. ಅನೇಕ ಆಪ್ತರು ಮತ್ತು ಋಷಿಮುನಿಗಳಿಗೆ, ಜ್ಞಾನಿಗಳಿಗೆ ಬೇಕಾದಷ್ಟು ದಕ್ಷಿಣೆ ದಾನಗಳನ್ನು ಕೊಟ್ಟು ಅವರನ್ನೆಲ್ಲ ಸಂತೋಷಪಡಿಸಿ ಕೊನೆಗೆ ವಿಚಾರ ಮಾಡ್ತಾನೆ ಅವನು, ಏನು ಈ ಸಂಸಾರದಲ್ಲಿದ್ದರೆ ನನಗೆ ದೇವರ ಸ್ಮರಣ ಹೆಚ್ಚಿನ ಮಾಡಲಿಕ್ಕಾಗಲ್ಲ. ಯಾಕೆ ಎಲ್ಲ ವ್ಯಾಪಾರ ಮನಸ್ಸು ಸಂಸಾರ ಕಡೆ ಅಂದ್ಕೊಂಡಿರ್ತದೆ ಅಂತೇಳಿ ತಾನೇನು ಮಾಡಿದ, ನಿಷ್ಠನಾಗಿ ವಿಶೇಷವಾಗಿ ಭಗವಂತನ ಕಡೆ ಮನಸ್ಸಿರಿಸಿ ವನದಲ್ಲಿ ನಿತ್ಯ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನು ರಾಜ, ಯವನಾಶ್ವ ರಾಜ, ಅದರ ವನದಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ದ. ಅವೇನು ಮಾಡಿದ, ವನದಲ್ಲಿದ್ದು ಅಂದರೆ ಅನೇಕವಾದ ಶಾಸ್ತ್ರಗಳು ಹೇಳಿದ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ಶುರು ಮಾಡಿದ. ವಿಧಿವಿಧಾನ ಉಪವಾಸದ ವೃತ್ತಗಳನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ವಿಶೇಷವಾಗಿ ಹೇಳಿದ್ದಾರೆ. ವಿಷ್ಣು ಪಂಚಕ ಹೇಳಿದ್ದಾರೆ, ಧಾರಣಿ ಪಾಲನೆ ಹೇಳಿದ್ದಾರೆ. ಆಮೇಲೆ ಮತ್ತೆ ಯಾವ ವೃತ್ತ, ಭೀಷ್ಮ ಪಂಚಕ ವೃತ್ತ ಹೇಳಿದ್ದಾರೆ, ಪಯೋವೃತ್ತ ಹೇಳಿದ್ದಾನೆ. ಒಂದಿಲ್ಲ ಒಂದು ವೃತ್ತವನ್ನು ಮಾಡ್ತಾ ತನ್ನ ದೇಹವನ್ನು ಒಣಗಿಸಿಕೊಂಡಿದ್ದಾನೆ. ಒಂದು ದಿವಸ ಏನಾಯಿತು ಅಂದರೆ, ಭಾಳ ಬಾಯಾರಿಕೆ ಆದ, ಬೇಸಿಗೆ ಕಾಲ. ಅವನೇನು ಮಾಡಿದ ಅಂದರೆ, ಅವನ ಹೆಂಡತಿ ಋಷಿಗಳಿಗೆ ಕರೆದು ಹೇಳ್ತಾಳೆ, ಸ್ವಾಮಿಯೇ, ಅವ್ರು ಯಾರು, ಇದೇ ಚಮನ ಋಷಿಗಳಿಗೆ ಹೇಳ್ತಾರೆ, ನಮಗೊಂದು ಒಳ್ಳೆ ಮಗು ಆಗಬೇಕು ನನಗೆ, ಅದಕ್ಕೆ ತಾವೊಂದು ದೊಡ್ಡ ಯಜ್ಞವನ್ನು ಮಾಡಿ ನನಗೆ ಮಗುವಾಗುವಂತೆ, ಗಂಡು ಮಗುವಾಗುವಂತೆ ಅನುಗ್ರಹ ಮಾಡಿ ಅಂದಾಗ ಈ ಚಮನ ಋಷಿಗಳು ದೊಡ್ಡ ಯಜ್ಞವನ್ನು ಮಾಡಿಸ್ತಾರೆ. ಮಾಡಿ ಅವತ್ತು ರಾತ್ರಿ ಕಲಶ ಪೂಜೆಯನ್ನು ಪೂರ್ತಿ ಮಾಡಿ ಅಭಿಮಂತ್ರಣ ಮಾಡಿದ ಕಲಶವನ್ನು ಒಂದು ಕಡೆ ಇಟ್ಟಿರ್ತಾರೆ. ಒಂದು ದಿವಸ ಅದನ್ನು ಸಮರ್ಪಣೆ ಮಾಡಬೇಕು ದೇವರಿಗೆ ಯಜ್ಞವನ್ನು. ಕಲಶದಲ್ಲಿ ನೀರನ್ನು ಅವಳಿಗೆ ಕೊಡಬೇಕು. ಯಾರಿಗೆ? ಯವನಾಶ್ವನ ಹೆಂಡತಿಗೆ ಅದನ್ನು ಕೊಡಬೇಕು ಅಂತ ಅವರು ಹೇಳಿದ್ದಾರೆ. ಅದು ರೆಡಿ ಮಾಡಿಟ್ಟಿದ್ರು. ರಾತ್ರಿ ಬೇರೆ ಯವನಾಶ್ವರಾಜ ಏನು ಮಾಡಿದ, ಅನೇಕ ವೃತ್ತಿಗಳನ್ನು ನೇಮಗಳನ್ನು ಮಾಡ್ತಿದ್ದ. ಬಾಯಾರಿಗೆ ಬಾಳಾಗಿದೆ, ಬಡ ಬಂದ. ಅವನಿಗೆ ಸೌಂಡ್ ಬರ್ತಾ ಇಲ್ಲ. ನೀರು ಕೊಡ್ರಿ ಅಂತ ಜೋರಾಗಿ ಕೇಳಿದ್ರು ಏನಿಲ್ಲ, ಧ್ವನಿ ಬರ್ತಾ ಇಲ್ಲ. ಯಾಕೆ ಅಷ್ಟು ಉಪವಾಸಗಳನ್ನು ಮಾಡಿದ್ದಾರೆ ಅವನು. ಈಗ ಕೆಲವರು ಹಂಗೆ ಮಾಡ್ತಾರೆ. ನಮ್ಮ ಹತ್ರ ಕೂಡ ಏಕಾದಶಿ ಸಾಯಂಕಾಲದ ಮಾತಾಡ್ತಿರ್ತಾರೆ ಆಚಾರ. ಸಾಯಂಕಾಲ ಮಾತಾಡೋದು. ಯಾರು ಬಂದರು? ಧ್ವನಿ ಬರಲ್ಲ. ಹೌದಾ? ಮಾತಾಡ ಅದಕ್ಕೆ ಕೆಲವರು ಇಂಥವರೆಲ್ಲ ಭಕ್ತರು ಹೇಳಿಕೊಂಡು ಏಕಾಶಿ ಬಾಳಪ್ಪ, ದ್ವಾದಶಿ ಹೋಗೋಣ ಆಚಾರ ಆರಾಮ ಗೊತ್ತಿರ್ತಾರೆ, ಮಾತಾಡ್ತಾರೆ. ಏಕಾಶಿ ಸಿಟ್ಟು ಮೇಲೆ ಇರ್ತಾರೆ, ಉಪವಾಸ ಸಿಟ್ಟು ಮೇಲೆ ಇರ್ತಾರೆ. ಬೆಂಗಳೂರು ಅನುಭವ. ಗೋಲ್ಮಠದಲ್ಲಿ 20 ವರ್ಷಗಳವರೆಗೆ ಜಾಗರಣೆ ಇರುತ್ತೆ ಏಕಾಶಿದಾಗ. ನಮ್ಮ ಸ್ವಾಮಿಗಳು ಭಾಳ ಅನುಕೂಲ ಮಾಡಿ ಲಕ್ಷ್ಮೀ ಭಾಳ ಅಲ್ಲಿ ಪಕ್ಕದಲ್ಲಿ ಬಂದು ಕೂಡೋರು ದ್ವಾದಶಿ ಪಾಲನೆ. ನನ್ನ ಪಕ್ಕದಲ್ಲೇ ಕೂತೇವೆ. ನೋಡೋಂಗಿಲ್ಲ. ಒಂದು ರೌಂಡ್ ಅನ್ನ ಸಾರು ಬಂದು ದಾಸರೇ, ನೀವು ಯಾವಾಗ ಬಂದಿದ್ದು ಮಗನಿಗೆ? ಅವಾಗಿನ ಪಕ್ಕದಲ್ಲಿ ಕೂತಿದ್ದಲ್ಲ, ನಾನು ನೋಡೇ ಇಲ್ಲ ನಿಮ್ಮಲ್ಲಿ. ನಾನು ನೀ ಅನ್ನ ಸಾರು ನೋಡೋದು ನನಗೆ ಯಾಕೆ ನೋಡ್ತೀನಿ? ಅನ್ನ ಸಾರು ಬಾಸ್ ಆಮೇಲೆ ನೋಡಿ. ಒಂದು ದಿವಸ ಉಪವಾಸ ಇದ್ರೇ ನಮ್ಮ ಹಣೆ ಬಾರ. ಈಗ 2 ಉಪವಾಸ ಬಂದಂತೂ ಹರೇ ನಮ್ಮ. ಹೌದಾ? ಆದರೆ ಇವನು ಅನೇಕ ವೃತ್ತಿಗಳನ್ನು ಮಾಡಿದ್ದಲ್ಲ. ಯವನಾಶ್ವರಾಜ ಮಾಡಿ ಏನು ಮಾಡ್ದ, ಮತ್ತು ನನಗೊಂದು ನೀರು ಕೇಳಲಿಕ್ಕೆ ಅವನಿಗೆ ಧ್ವನಿ ಬರ್ತಾ ಇಲ್ಲ. ಆ ಕಾಲಕ್ಕೆ ಏನು ಮಾಡ್ದವ, ಹಂಗೆ ಹುಡುಕೋತ್ ಬಂದು ನೋಡ್ತಾನೆ. ಅಲ್ಲಿ ಒಂದು ಕಟ್ಟೆ ಮೇಲೆ ಒಂದು ಕಲಶ ಇಟ್ಟಿತ್ತು. ನೋಡ್ತಾ ಒಳ್ಳೆ ನೀರಿದೆ ಅಂತ ಭಾಳ ಏನು ಮಾಡ್ದ, ಹುಡುಗ ಕಲಶದಾಗಿ ನೀರು ಕೊಟ್ಟು ಮಾಡ್ಕೊಂಡು. ಸ್ವಲ್ಪ ಋಷಿಮುನಿಗಳು ಲೇಟಾಗಿ ಬರಗಿದ್ರು. ಅವರಿಗೆ ತಡವಾಗಿ ಎಚ್ಚರಿಕೆ ಆಯಿತು. ಮುಂಜಾನೆ ಎದ್ದು ಕೂಡಲೇ ನೋಡ್ತಾರೆ ಕಲಶದಲ್ಲಿ ನೀರು. ಯಾರು ಕೊಡ್ಬೋದು ಗಲಾಟೆ
ಅದು ಯಾರ ಕಾರ್ಯ ಹೇಳಬೇಕು, ಇಲ್ಲಾಂದರೆ ಶಾಪ ಕೊಡ್ತೇವೆ ಅಂತ ಋಷಿಮುನಿಗಳೆಲ್ಲ ಇಲ್ಲೇ ಮಾಡಿಸಿದವರು ಅಂದಾಗ ಯಮನಾಶ್ವ ಹೇಳ್ತಾರೆ, ಸ್ವಾಮಿ ಅದನ್ನು ಕುಡಿದವರು ನಾನೇ ಅಂತ ಹೇಳಿ. ಅವಾಗ ಹೇಳ್ತಾರೆ, ನೋಡಪ್ಪ ಅದು ನಿನ್ನ ಹೆಂಡತಿಗೆ ಅಭಿಮಂತ್ರಣ ಮಾಡಿಟ್ಟ ನೀವು ಒಳ್ಳೆ ಗಂಡು ಹೋಗಬೇಕು ಅಂತ ಕೇಳಿದ್ದು ಮಾಡಿಟ್ಟಿದ್ದೀವಿ. ಆದರೆ ಅದನ್ನು ನೀನು ಹಣೆ ಬಾರ ಅಂತ, ಅದರಿಂದ ನೀನು ಕುಡಿದಿದ್ದು ಪರವಾಗಿಲ್ಲ. ಆದರೆ ಆ ಗಂಡು ಮಗು ಅವಳಿಗಾಗಲ್ಲ, ನಿನಗೆ ಹೋಗುತ್ತೆ. ಇದೊಂದು ವಿಚಿತ್ರ, ಹೌದಲ್ಲ? ಏನು ಈಗ ನಾವು ಜೀವರು ಭೂಮಿಗೆ ಬರುವಾಗ ದೇವರು ನಮಗೇನು ಮಾಡ್ತಾರೆ, 5 ಸ್ಟೇಷನ್ಸ್ ಮಾಡಿ ಕರ್ಕೊಂಡ್ಬರ್ತಾನೆ. ಜೀವರನ್ನು ಒಮ್ಮೆ ನೇರವಾಗಿ ತಾಯಿ ಹೊಟ್ಟೆಯಲ್ಲಿ ಹಾಕಲ್ಲ. ಎಷ್ಟು ಸ್ಟೇಷನ್ಸ್ ಮಾಡ್ತಾರೆ ದೇವರು? 5 ಹಂತಗಳಿಗೆ ಕರ್ಕೊಂಡ್ಬರ್ತಾರೆ. ಅದು ಯಾವುದು ಅಂದರೆ, ಮೊದಲನೇದು ಆಕಾಶ, 2ನೇದ್ದು ಮೋಡ, 3ನೇದ್ದು ಭೂಮಿ, 4ನೇದ್ದು ಪುರುಷ, 5ನೇದ್ದು ಸ್ತ್ರೀ. ಇವು 5 ಸ್ಟೇಷನ್. ಅಲ್ಲಿ ತಂದು ಸ್ವಲ್ಪ ಕಾಲ ಇಟ್ಟು ಮುಂದೆ ತಗೊಂಡ್ಬರ್ತಾರೆ ದೇವರು. ಇದು ಅಸೆಂಡಿಂಗ್ ಆರ್ಡರ್ ಹೇಳಿದರು. ಇದು ಹೇಳಿದ್ದೇನೆ ಅಂದರೆ ಛಾಂದೋಪನಿಷತ್ ಭಾಷೆಯಲ್ಲಿ ಹೇಳಿದ್ದಾರೆ ಆಚಾರ್ಯರು, ಅಸೆಂಡಿಂಗ್ ಆರ್ಡರ್. ಆದರೆ ಜಗನ್ನಾಥ ಶ್ರೀ ಇದೇ ಮಾತು ಪಂಚಾಗ್ನಿ ಸಂಖ್ಯೆ ಹೇಳ್ತಾರೆ, ಡಿಸೆಂಡಿಂಗ್ ಆರ್ಡರ್ ಹೇಳ್ತಾರೆ. ಜನನೀ ಪಿತಾ ಭೂ ವಾರಿದ ಅಂಬರ ಬೆಲೆಪ ಪಂಚಾಗ್ನಿಯಲ್ಲಿ. ಜನನಿ ಅಂದರೆ ತಾಯಿ, ಜನನಿ ಪಿತಾ ಅಂದರೆ ಪುರುಷ, ಭೂ ಅಂದರೆ ಭೂಮಿ, ಹೌದಾ? ವಾರಿದ ಅಂದರೆ ಮೋಡ, ವಾರಿ ಅಂದರೆ ನೀರು, ಕೊಡೋದು. ಯಾವುದು ಜಗತ್ತಿಗೆ ನೀರು ಕೊಡುತ್ತೆ? ಮೋಡ ನೀರು ಕೊಡುತ್ತೆ. ಅದಕ್ಕೆ ಹೆಸರೇನು? ವಾರಿದ. ಆಮೇಲೆ ಅಂಬರ, ಅಂಬರ ಅಂದರೆ ಏನು? ಅವರ ಆಕಾಶ. ಅವರಿಗೆ ತತ್ಸಮ ತದ್ಭವ. ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇರಲಿ. ಹಳೆಗಣ್ಣ ಗೊತ್ತಿಲ್ಲ, ತತ್ಸಮ ತದ್ಭವ ಗೊತ್ತಿಲ್ಲ. ಏನು ಹಂಗೆ ಮಾತಾಡ್ತಿರ್ತಾರೆ, ಕೆಲಸಕ್ಕೆ ಬರಲ್ಲ. ಇಂಗ್ಲೀಷ್ನಾಗೆ ಮಾತಾಡ್ತಾರೆ, ಗ್ರಾಮೇರೇ ಇರಲ್ಲ. ಒಂದು ಮಾತಾಡಿದ್ರೆ ಏನು ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾರೆ, ಅಮ್ಮ ಅಮ್ಮ ಭಾರಿ ಮಾತಾಡ್ತಾರೆ. ಗ್ರಾಮೇರೇ ಇರೋಂಗಿಲ್ಲ. ಒಳ್ಳೆ ಗ್ರಾಮರ್ ಬರೋರು ಕೇಳಿ ತಲೆಗೆ ಕೊಡ್ತಾರೆ. ಹೇ ರಂಗ, ಐ ಟೇಕ್ ಎ ಸ್ಟಿಕ್ ಥ್ರೂ ದ ಸ್ಟ್ರೋಕ್ಸ್, ಬಿ ಕೇರ್ಫುಲ್. ಏನು ಗ್ರಾಮರ್ ಇದೆ, ಏನು ಗ್ರಾಮರ್ ಇದೆ ಈ ವಾಕ್ಯದಲ್ಲಿ ಏನಾಗಿರೋ ಹಿಂಗೆಲ್ಲ ಇದೆ. ಇರಲಿ, ಹಿಂಗೆ 5 ಸ್ಟೇಷನ್ಸ್ ಮಾಡ್ತಾರೆ ದೇವರು, ಹೌದಾ? ವಿಚಿತ್ರ ವ್ಯಾಪಾರ ಇರಬೇಕು ಭಗವಂತದ್ದು. ನಮಗೆ ಆಕಾಶ ತರ್ತಾನೆ, ಮನೋಡ ಸರಿಸ್ತಾನೆ, ಮಳೆ ರೂಪವಾಗಿ ಜೀವ ಭೂಮಿಗೆ ಬರುತ್ತೆ. ಈ ಜೀವನನ್ನ ಆಹಾರ ಧಾನ್ಯದಲ್ಲೋ ಅಥವಾ ಹಣ್ಣಿನಲ್ಲೋ ಜೀವನನ್ನ ಭಗವಂತ ಸೇರಿಸಿ ಏನು ಮಾಡ್ತಾನೆ, ತಂದೆ ಉದರವನ್ನು ಪ್ರವೇಶ ಮಾಡುತ್ತೆ ಜೀವ. ಯಾವಾಗ? ಆಹಾರದ ಮೂಲಕವಾಗಿ ತಂದೆ ಉದರ ಪ್ರವೇಶ ಮಾಡಿ 3 ತಿಂಗಳ ಕಾಲ ಇರುತ್ತೆ. ತಂದೆ ಉದರದ ಜೀವ ಎಷ್ಟು ಕಾಲ ಇರುತ್ತೆ? 3 ತಿಂಗಳ ಕಾಲ. ಭಗವಂತನ ವಿಚಿತ್ರ ವ್ಯಾಪಾರ ಏನು ಗೊತ್ತಾ? ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರಗುಣ ಪರಮಃ. ಏನು ವಿಚಿತ್ರ ವ್ಯಾಪಾರ ಭಗವಂತಂದು ಅಂದರೆ, ತಂದೆ ಉದರದಲ್ಲಿ 3 ತಿಂಗಳಿದ್ರು ಗಲಾಟೆ ಇಲ್ಲ. ಗಲಾಟೆ ಇಲ್ಲ. ಗಂಡ ಕಲಿತರಿಗೆ ಬಿದ್ದ, ಹೆಂಡತಿ ಗಂಡನ ಆಸ್ಪತ್ರೆಗೆ ಕರ್ಕೊಂಡು ವೈದ್ಯರು ಪರೀಕ್ಷೆ ಮಾಡಿದರು. ಗುಡ್ ನ್ಯೂಸ್ ಫಾರ್ ಯು, ನಿಮ್ಮ ಮನೆಯವರಿಗೆ 2 ತಿಂಗಳಾಗಿದೆ. ಯಾರ್ಯಾರು ಯಜಮಾನರಿಗೆ 2 ತಿಂಗಳಾಯಿತು, ವಾಲಿಕಾಯಿತು, ಬೈಕಾಯಿತು, ಮಹಿಳೆಯನ್ನು ಬಯಸಿದರು. ಈಗಿನವ್ರು ಯಾರು ಬಯಸಂಗಿಲ್ಲ. ಮತ್ತು ಕುರುಬುರೆ, ಪಾನಿಪುರಿ, ಪೀಠಾ, ಈಗಿನವ್ರ ಬೈಕೇನೆ ವಿಚಿತ್ರ. ಯಾರು ಇಲ್ಲ. ಅದು ಅದೇ ತಾಯಿ ಉದರ ಪ್ರವೇಶ ಮಾಡಿದ್ದು ಅಂದರೆ 1.5 ತಿಂಗಳಿಗೆ ಗಲಾಟಿಸು. ಒಬ್ಬವ ಒಂದು ಆಫೀಸಿಗೆ ಬಾಸ್, ಅವನ ಹತ್ರ ಹಿಂದೆ ಟೈಪಿಸ್ಟ್ ಅಂತ ಇತ್ತು, ಇಷ್ಟೇನೋ ಒಂದು ಟೈಪಿಸ್ಟ್ ಅಂತ ಇತ್ತು. ಅವಳೊಂದು ದಿನ ತಲೆ ತಿರುಗಿ ಕೆಳಗೆ ಬಿಡೋದು ಆಫೀಸ್ಗೆ. ಬಾಸ್ ಕರ್ಕೊಂಡಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋದ. ವೈದ್ಯರು ಪರೀಕ್ಷೆ ಮಾಡಿದ್ರು. ಅವಾಗ ಲೇಡಿ ಡಾಕ್ಟರ್ ಹೇಳ್ತಾರೆ, ಸ್ವಾಮಿ ಡಾಕ್ಟರ್ ಸರ್ ಏನು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅಂತ ಹೇಳಿದ್ರು. ಅದು ಹೇಳಿದ್ರು, ಇವರು ನಿಮ್ಮ ವೈಫ್ ಆಗಿದ್ದರೆ ಗುಡ್ ನ್ಯೂಸ್.
ಟೈಪಿಸ್ಟ್ ಆಗಿದ್ದು ಬ್ಯಾಟ್ ಬೀಚಿಗೆ ಇರ್ತವೆ. ಯಾಕಂದ್ರೆ ಇದು ಬಹಳ ವಿಚಿತ್ರ ವ್ಯಾಪಾರ ಅಲ್ಲ. ಪುರುಷನ ಉದರದಲ್ಲಿ ಏನು ಕೆಲಸ ತಾವು ಸ್ತ್ರೀಯರ ಉದರದಲ್ಲಿ ಆಗುವುದು. ಹಾಗಾದ್ರೆ ಯಾಕೆ ಹೇಳಿಕ್ ಬಂದಂದ್ರೆ ಇಲ್ಲಿ ವಿಚಿತ್ರ ವ್ಯಾಪಾರ. ಭಗವಂತನ ಘಟನಾ ಶಕ್ತಿ ಸಾಮರ್ಥ್ಯ ಅಂತ ಏನದಲ್ಲ, ಇದು ಭಗವಂತಂದು. ಈ ಯವನಾಶ್ವರಾಜ ಕಲಶದ ನೀರನ್ನು ಕುಡಿದ್ರೆ ಇವ ಗರ್ಭವಂತರಿಸಿದ. ಇದು ವಿಚಿತ್ರ. ಅದಕ್ಕೆ ದೇವರ ವ್ಯಾಪಾರ ಹೆಂಗಿದೆ ಅಂದ್ರೆ ಘಟನಾ ಸಾಮರ್ಥ್ಯ ಉಳ್ಳವನು. ಯಾವುದು ಮಾಡಬೇಕು, ಯಾವುದು ಮಾಡಿಸ್ಬೇಕು ಅದನ್ನು ಮಾಡಿಸ್ದೇ ಇರ್ತಾನೆ. ಯಾವುದು ಮಾಡಿಸಬಾರ್ದು ಅದನ್ನು ಮಾಡಿಸ್ತಾನೆ. ಎರಡೂ ಮಾಡಬಾರ್ದು ಮಾಡಿಸಬಾರ್ದು ಅದು ಸೇರೇ ದೇವರು ಮಾಡಿಸ್ತಾನೆ. ಇದಕ್ಕೇನು ಕರೀತ ಅಚಿತ್ಯಾದ್ಭುತ ಶಕ್ತಿ ಅಂತಾರೆ. ಇನ್ನೊಂದು ಘಟನಾ ಸಾಮರ್ಥ್ಯ. ದೇವ ಯವನಾಶ್ವರಾಜ ಏನಾದ? ಗರ್ಭಿಣಿಯಾದ. 9 ತಿಂಗಳಾದ ಮೇಲೆ ಅವನ ಹೊಟ್ಟೆ ಸೀಳಿಕೊಂಡು ಒಂದು ಮಗು ಬಂತು, ಗಂಡು ಮಗು. ತಾಯಿಯಿಂದ ಹುಟ್ಟಿದರೇನೋ ಕ್ಷೀರಪಾನವನ್ನು ಮಾಡಿ ಮಕ್ಕಳು ಬದುಕ್ತವೆ ಅಂತಾರೆ. ಇವರಲ್ಲಿ ಕ್ಷೀರಪಾನವೇ ಇಲ್ಲಲ್ಲ, ಏನು ಮಾಡೋದು? ಅವಾಗ ಇಂದ್ರದೇವರು ಬಂದು ತಮ್ಮ ತೋರು ಬೆರಳನ್ನ ಅವನ ಬಾಯಲ್ಲಿಟ್ಟು ಅವನಿಗೆ ಅಮೃತವನ್ನ ಪ್ರಾಶನ ಮಾಡಿಸಿದರು. ಇವನಿಗೆ ಯಾವ ಹಾಲು ಕುಡಿಸಬೇಕು? ಯಾರು ಕುಡಿಸ್ತಾರೆ? ಮಾಂ ದಾಸಸಿ ಇಂದ್ರದೇವರು. ನಾನು ಬಂದು ಅವನಿಗೆ ಕುಡಿಸ್ತೇನೆ ಅಂತ ತಮ್ಮ ತೋರು ಬೆರಳನ್ನ ಅವನ ಬಾಯಲ್ಲಿಟ್ಟು ಅವನಿಗೆ ಹಾಲನ್ನು ಕುಡಿಸಿದ್ದಾರೆ. ಅದಕ್ಕೆ ಮಾಂ ದಾತ ಅಂತ ಹೆಸರಿಟ್ಟು ನಾನು ಕುಡಿಸ್ತೇನೆ ಅಂತ ಹೇಳಿದ್ದ ಹೆಸರನ್ನೇ ಅವನಿಗೆ ಇಟ್ಟಿದ್ದಾರೆ, ಮಾಂದಾತ ರಾಜನಿಗೆ. ಅವನು ಮುಂದೆ ಬೆಳೆದು ದೊಡ್ಡವನಾದ. ಅವನಿಗೆ ಧನುರ್ವೇದಗಳು, ದಿವ್ಯಾಸ್ತ್ರಗಳು ಎಲ್ಲವನ್ನೂ ಆ ಮಾಂಧಾತ ರಾಜನಿಗೆ ಕಲಿಸಿದ್ದಾರೆ. ಅವನು ಒಳ್ಳೆ ರಾಜನಾಗಿ ದೊಡ್ಡವನಾದ. ಅವನಿಗೆ ಎಷ್ಟು ಜನ ಹೆಣ್ಮಕ್ಕಳಾದರು ಅಂದರೆ 50 ಜನ ಹೆಣ್ಮಕ್ಕಳನ್ನು ಪಟ್ಟ. ಮುಂದೆ ಮಾಂಧಾತ ರಾಜ 50 ಜನ ಹೆಣ್ಮಕ್ಕಳೇ 50. ಆ ಕಾಲದಲ್ಲಿ ಒಂದು ಜ್ಞಾನಿಗಳಿತ್ತು. ಅವರು ತಪಸ್ಸು ಮಾಡಲಿಕ್ಕೆ ಯಮುನಾ ತೀರಕ್ಕೆ ಬಂದಿದ್ರು. ತಪಸ್ಸು ಮಾಡ್ತಾರೆ, ಅನೇಕ ವರ್ಷಗಳು ತಪಸ್ಸು ಮಾಡಿ. ಒಂದಿನ ಮಾಮೂಲಿಯಂತೆ ನದಿಗೆ ಸ್ನಾನಕ್ಕೆ ಬಂದಾಗ ಯಮುನಾ ತೀರಕ್ಕೆ ಅಲ್ಲಿ ಒಂದು ಸುಂದರವಾದ ದೃಶ್ಯವನ್ನು ನೋಡ್ತಾರೆ. ಯಾವ ದೃಶ್ಯ ನೋಡಿದ್ರು ಅಂದರೆ ಒಂದು ಸುಂದರವಾದ ಮೀನಿನ ಸಂಸಾರವನ್ನು ನೋಡ್ತಾರೆ ಋಷಿಗಳು. ಹೆಂಡತಿ, ಗಂಡ, ಮಕ್ಕಳು, ಪರಿವಾರ ಆನಂದವಾಗಿ ಓಡಾಡಿಕೊಂಡಿದ್ದು. ಅದನ್ನು ಈ ಜ್ಞಾನಿಗಳು ನೋಡಿದಾಗ ಇವರಿಗೆ ಮನಸ್ಸಿಗೆ ಅನಿಸ್ತು, ಇಷ್ಟು ವರ್ಷಗಳವರೆಗೆ ನಾನು ತಪಸ್ಸು ಮಾಡಿದ್ದಲ್ಲವ, ನನಗೆ ಇಂಥ ಸುಖ ಆಗೇ ಇಲ್ಲಲ್ಲ ಅಂಥೇಳಿ ಮನೆಗೆ ಆಶ್ರಮಕ್ಕೆ ಬಂದರು. ಆಚಮನ ಮಾಡಿದರು, ಯೋಗ ದೃಷ್ಟಿಯಿಂದ ನೋಡಿದರು. ಯಾರಿಗೆ ಹೆಚ್ಚಿಗೆ ಹೆಣ್ಮಕ್ಕಳಿದ್ದಾರೆ ಅಂತ ತಿಳ್ಕೊಂಡು ನೇರವಾಗಿ ಮಾಂಧಾತ ರಾಜನ ಅರಮನೆಗೆ ಬಂದರು. ಮಾಂಧಾತ ರಾಜ ಅಲ್ಲ, ಜ್ಞಾನಿಗಳು ಬಂದಿದ್ದಾರೆ ಅಂತ ಸ್ವಾಗತ ಮಾಡಿ ಅರ್ಘ್ಯಪಾದ್ಯವನ್ನು ಕೊಟ್ಟು ಪೂಜೆ ಮಾಡಿದ, ಕೂಡಿಸಿದ. ಸ್ವಾಮಿ ನೀವು ಬಂದಿದ್ದು ಭಾಳ ಸಂತೋಷ. ತಮ್ಮಂತರು ಬರೋದೇ ಕಷ್ಟ. ತಮ್ಮ ಪಾದಗಳಿಂದ ನನ್ನ ರಾಜ್ಯ ಪವಿತ್ರವಾಯಿತು, ನಾನು ಧನ್ಯನಾದೆ, ನನ್ನ ಗುಣಗೋತ್ರ ಪವಿತ್ರವಾಯಿತು. ತಮಗೇನು ಅಪೇಕ್ಷೆ ಇದೆ ಕೇಳಿ ಅಂತ. ಅದಕ್ಕೆ ಅವರು ಹೇಳಿದರು, ರಾಜ ಏನು ಸ್ವಾಮಿ ನಿನಗೆ 50 ಜನ ಹೆಣ್ಮಕ್ಳಿದ್ದಾರಲ್ಲ? ಹೌದು. ಅದರಲ್ಲಿ ಒಬ್ಬಳನ್ನು ನಾನು ಕೊಟ್ಟು ಲಗ್ನ ಮಾಡುವುದು. ಯಾರನ್ನು ಕೊಟ್ಟು ಲಗ್ನ ಮಾಡುವುದು? ಪ್ರಶ್ನೆ ಅಲ್ಲ. ಇನ್ನು ಸಣ್ಣ ಹುಡುಗನ IT ಕಂಪ್ನಿ ಕೆಲಸ ಮಾಡ್ತಾನೆ, 25 ವರ್ಷ, 45 ಲಕ್ಷ ರೂಪಾಯಿ ಸ್ಯಾಲ್ರಿ ಅಂತ ಅಮ್ಮ ಅಪ್ಪನ ಹೊರಗಿಟ್ಟಾನಂತೆ, ಭಾಳ ಚಂದ ಆಯ್ತಲ್ಲ, ಹೀಗೆ ಯಾರಿಗೆ ಅವನಿಗೆ 49 ವರ್ಷ ಆಗೋದು. ಮುಪ್ಪಾರು 99 ಇಯರ್ಸ್ ಆಗಿ 11 ಮಂತ್ಸ್ ಆಗೋಗಿದೆ. ಯಾರಿಗೆ? ಬಂದಂಥ ಜ್ಞಾನಿಗಳಿಗೆ. ಯಾರಿಗೆ ಕೊಟ್ಟರು ತೊಂದರೆ ಅಲ್ವಾ? ಮಾಡ್ಕೊಂಡು ಹೋಗ್ಬೇಕಲ್ಲ. ಕೊಳ್ಳಿನಾದರೂ ಶಾಪ ಕೊಡ್ತಾರೆ ಋಷಿಗಳು. ತಪಸ್ಸು ಏನು ಮಾಡಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಹೇಳಿದ, ಸ್ವಾಮಿ ನನ್ನ 50 ಜನ ಹೆಣ್ಣು ಮಕ್ಕಳು ಅಲ್ಲಿ ಹೂವಿನ ಉದ್ಯಾನ ಅದಲ್ಲ, ಅಲ್ಲಿ ಆಟ ಆಡಿಕೊಂಡಿದ್ದಾರೆ, ತಾವು ಅಲ್ಲಿ ಹೋಗಿ
ಒಂದು ಅನೌನ್ಸ್ಮೆಂಟ್ ಕೊಟ್ಬಿಡಿ, ಯಾರು ನನ್ನನ್ನು ಮಾಡ್ಕೊತೀರಿ, ನನ್ನ ಪಕ್ಕದಲ್ಲಿ ಬಂದಿದ್ದೀರಿ ಅಂತ ಹೇಳಿ. ಯಾರು ಬಂದಿದ್ದಿರ್ತಾರಲ್ಲ ಅವ್ರಿಗೆ ಮದುವೆ ಮಾಡ್ಕೊತೇನೆ. ಇವ್ರ ಮನಸ್ಸಿನಾಗ ಅಂದರು, ಮಗನೇ ನನಗೆ ಪರೀಕ್ಷೆ ಮಾಡ್ತೀವಿ ಹಂಬಿ ದೇಗಲೇ ಅಂತ ಹೇಳಿ ನಾವು ನೋಡ್ಕೊತೇವೆ ಏನು ಸರಿ. ಆ ಉದ್ಯಾನವನವನ್ನು ಪ್ರವೇಶ ಮಾಡುವಾಗ ಮಹಾನುಭಾವರು 16 ವರ್ಷದ ತರುಣರಾಗಿ ಪ್ರವೇಶ ಮಾಡಿದರು. ಸುರದ್ರೂಪ ಇವರೆಲ್ಲ 50 ಜನ ಆಡ್ತಿದ್ರಲ್ಲ, ಇದು ನೋಡಿದ್ರು ಏನು ಇವ ವಾರ ಭಾರಿ ಅಂತಾರೆ ಬನ್ನಿ. ಅದಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಬರ್ತಾರಿದ್ದಾರಲ್ಲ ಅವ್ರು ನನಗೆ ಯಜಮಾನ, ನಿಮಗೆಲ್ಲ ಬಾಯಿ ಮುಚ್ಕೊಂಡು ಇನ್ನೊಬ್ಬಕಂದ್ರೆ ನಿನಗೆ ಯಾಕೆ, ನನಗೆ ಯಜಮಾನ ನಿನಗೆ ಭಾವ. ನೀವು ಹೆಣ್ಮಕ್ಳು ಚಟಾಗಿ ಜಗಳಾಡೋದು ಮಾತುಗಾಡ್ತಾವೆ, ಲಘು ಫ್ರೆಂಡ್ಶಿಪ್ ಆಗ್ತಾವೆ, ಲಘು ಜಗಳತಾವೆ. ಹೆಣ್ಮಕ್ಳ ಲಕ್ಷಣ. ಗಂಡಸರು ಹಂಗಲ್ಲ, ಲಘು ಫ್ರೆಂಡ್ಶಿಪ್ ಆಗಲ್ಲ, ಲಘು ಜಗಳ ಆಗಿರುತ್ತೆ. ಹೌದಾ? ಹಂಗೆ ಅವರನ್ನ ಜಗಳ ಎಲ್ಲ ನಿನಗೆ ಯಾಕೆ, ನನಗೆ ಗಂಡ ನಿಮ್ಮಪ್ಪ. ಕೊನೆಗೆ 50 ಜನ ಒಂದು ದಿಸಿ ಅಂತ ಎಲ್ಲರೂ ಅವರಿಗೆ ಮಾಡ್ಕೊಂಡ್ಬಿಟ್ರು. ಆವಾಗ ಅನೌನ್ಸ್ಮೆಂಟ್ ಕೊಟ್ರಂತೆ ಬಂದು, ನನಗೆ ಯಾರು ಮದುವೆ ಮಾಡ್ಕೊಟ್ಟಿರಿ, ಪಕ್ಕದಲ್ಲಿ ಬಂದಿದ್ದೀರಿ, ಈ ಕಡೆ 25 ಇತ್ತು, ಈ ಕಡೆ 25 ಆ ಸಂಖ್ಯೆ ಸರಿ. ಅವರನ್ನು ಗ್ಯಾರಂಟಿ ನನಗೆ ಮಾಡ್ಕೊತೀರಾ? ಸ್ವಾಮಿ ಗ್ಯಾರಂಟಿ ನಿಮಗೆ, ಅದನ್ನೇನು ಮಾಡಿ ಆಗೋದು ಕೆಲಸ ನಾ ಹೇಳ್ದಂಗೆ ಮಾಡಬೇಕು ಅಂದರೆ ಮಾಡ್ಕೊತೀನಿ. ಏನು ಈಗ ನಾವು ಮುಂದಕ್ಕೆ ಆಗಬೇಕು, ನನ್ನನ್ನು ನೀವೇ ಎತ್ಕೊಂಡು ಹೋಗಬೇಕು, ನಿಮ್ಮ ಅಪ್ಪನ ಹತ್ರ ಹೇಳಿಸ್ಬೇಕು, ಅಪ್ಪ ನಾವು ಇವ್ರನ್ನೇ ಮಾಡ್ಕೊತೀವಿ ಅಂತ ಹೇಳ್ತೀರಾ? 150 ಜನ ಅಂದರೆ ನಾವು ಓದ್ತೀವಿ, ನೀವು ಮುದುಕರಾಗಿಬಿಟ್ರೆ ಮತ್ತೆ ಹಿಂಗೆ ಆಗ್ತೀನಿ ಅಂತ ಹೇಳಿ ಮತ್ತೆ ಹಿಂಗಾಗಿ ಆಗ್ತೀವಿ. ಅದರಲ್ಲೇ ಸಂಶಯ. ಸರಿ, ಇದು ಮುದುಕ ಆಗಿಬಿಡ್ತೀವಿ. ಮತ್ತೆ 99 ವರ್ಷ 11 ತಿಂಗಳಾದಂತೂ ಎತ್ಕೊಂಡು ಹೋದ್ರು 50 ಜನ ಹೆಣ್ಣು. ಅವರಪ್ಪಂದ ಏನೇ ಹೂವಿನ ಉದ್ಯಾನಕ್ಕೆ ಹೋಗಿದ್ರಲ್ಲ, ಹೂವಿನ ಚೀಲ ತೊಗೊಂಡು ಬಂದ್ರ? ಇಲ್ಲ, ನಮ್ಮ ಯಜಮಾನ್ರ ಕರ್ಕೊಂಡು. ನಿಮ್ಮ ಯಜಮಾನ್ರ ಯಾರು ನೋಡಿಸಿ ಅಂತ ತಿಳಿಸಿ. ಮತ್ತು ಕಸ ಕೆಂಪು ಕೂತಿ ಅವ ನಾ ಯೋಚನೆ ಮಾಡ ಕೊಟ್ಟ ಮಾತಿನಂತೆ ರಾಜ ಏನು ಮಾಡಿದ, ಅವರಿಗೆ ಮಾಡಿಕೊಟ್ಟ. ಈಗ ಮಾಡಿಕೊಟ್ಟಿದ್ದಲ್ಲ, ಯಾರು ಮಾಡ್ಕೊಟ್ಟ ಗೊತ್ತಾ? 50 ನಿಂತು ಏನೇನು ಮಾಡ್ತಾರೆ ಮಾಡಿಕೊಟ್ಟು. ಜ್ಞಾನಿಗಳು ಅವರನ್ನೆಲ್ಲ ಕರ್ಕೊಂಡ್ಬಂದು 50 ಅರಮನೆಯನ್ನು ಮಾಡಿದರು ತಪೋವನದಿಂದ. ತಾವು 50 ರೂಪವನ್ನು ಧಾರಣೆ ಮಾಡಿದರು. ಪ್ರತಿಯೊಬ್ಬ ಹೆಂಡತಿಯೊಡನೆ ವಿಹಾರ ಮಾಡಿದರು. 10 ಮಕ್ಕಳನ್ನು ಪಡೆದರು. ನಮ್ಮ ಗುರು ಹೇಳ್ತಿದ್ರು, ಗುರಣ್ಣ ಅವ್ರ ಮನೆಯಲ್ಲಿ ಏನಾದರೂ ಪ್ರವಚನ ಇಟ್ಟರೆ ಬೇರೆ ಆಡಿಯನ್ಸ್ಬೇಡ. 50 ಜನ ಹೆಣ್ಣಂದರು, ಒಬ್ಬ ಯಜಮಾನ, 500 ಜನ ಮಕ್ಕಳು, ಬೇರೆ ಆಡಿಯನ್ಸ್ ಬೇಕಾ ಪ್ರವಚನ? ಅವಾಗ ಅವರು ತಲೆ ಕೆಟ್ಟೋಗ್ಬಿಟ್ಟಿದ್ರು. ಇಂಥ ಸುಖ ಆಗಿಲ್ಲ, ಸಂಸಾರ ಸುಖ ಅಂತ ಬಂದರೆ ಫಜೀತಿ ಆಗೋಯ್ತಾರವ. ಮಕ್ಕಳು, ಸೊಸೆಂದರು, ಬಾಣಂತನ, ಅಡ್ಕೊಂಡು ಸ್ಕೂಲ್ ಫೀಸು, ಮಿಸ್ ಫೀಸು, ಕಾಲೇಜ್ ಫೀಸು, ತಲೆ ಕೆಟ್ಕೊಂಡು ಕಾರ್ಯ ಹೇಳಿ. ಅವಾಗ ಒಂದು ಉದ್ಗಾರ ತೆಗಿತಾರೆ, ಸಂಸಾರದಲ್ಲಿ ಇಸೋದು ಕಷ್ಟ. ಈಗೆಲ್ಲ ಕೆಲವರಿಗೆ ಒಂದು ಹುಚ್ಚಿರ್ತದೆ, ಫೋಟೋ ತೋರಿಸ್ತಾರೆ. ಆಚಾರ್ಯ ನಾ ಡಿಗ್ರಿ ಪಾಸ್ ಆಗಿದ್ದೀನಿ, ಫೋಟೋ ನೋಡಿ ಹೆಂಗಿದ್ದೀನಿ, ಗುಂಡಾಗಿದ್ದೆಪ್ಪ ವಿಷಯದವರ ಅನುಗ್ರಹ. ಸರಿ, ಮುಂದೆ ಅವನಿಗೆ ನೌಕರಿ ಸಿಕ್ಕಾಗಿದ್ದು ಒಂದು ಫೋಟೋ ತೋರಿಸ್ತಾರೆ. ಹೌದಾ? ಅವಾಗ ಗುಂಡಾಗಿ ಅವ ಇನ್ನೊಂದು ಎಂಗೇಜ್ಮೆಂಟ್ ಫೋಟೋ ತೋರಿಸ್ತಾನೆ. ಆಚಾರ್ಯ ಹೆಂಗಿದೆ ನೋಡಿ ಚಲೋ ಆಯ್ತು ಫೋಟೋ. ಮದುವೆ ಫೋಟೋ ತೋರಿಸ್ತಾರೆ, ಅವಾಗ ಗುಂಡಾಗಿದೆ. ಮುಂದೆ 2 ವರ್ಷ ಆದ್ಮೇಲೆ ಅವ್ರ ಮೊಸಡಿ ನೋಡಿದ್ರೆ ಅವ್ರ ಡಿಸೈನ್ ಚೇಂಜ್ ಆಗಿರ್ತದೆ. ಹಾಗಿರ್ತದೆ. ಹಿಂಗ್ಯಾಕಾಗಿದ್ದು ಮಾನವ 2 ವರ್ಷ ಆಯ್ತು ಲಗ್ನಾಗ. ನಾವು ಏನಾದಂತಾರೆ, ಏನು ಮಾಡಲಿ ಆಚಾರ್ಯ, ಅಮ್ಮನ ಮಾತು ಕೇಳಿಲ್ಲ, ಅಮ್ಮ ಒದಿತಾಳೆ, ಹೆಂಡತಿ ಮಾತು ಕೇಳಿಲ್ಲ, ಹೆಂಡತಿ ಒದಿತಾಳೆ, ನನ್ನ ಹಣೆ ವಾರ ಫುಟ್ಬಾಲ್ ಆದಂಗಾಗಿದೆ ಅಂತಾರೆ. ಇದು ನನ್ನ ಮಾತಿನಂದರೆ ಇದೇ ಮಾತಿನ ಆಸರ ಇರುತ್ತೆ. ಶ್ರೀಶಾ ಸಂಸಾರವೆಂಬು ಸುಸುವ ಶರದಿಯೋ ಈಸಲಾರೇನು ಹರಿಯೇ ದೊರೆ ದಾಸನೆಂದ ಮೇಲೆ ದಾಸಿ ಉಳಿಸುವರು ಲೇಸು ನಿನಗೆಲ್ಲವಯ್ಯ ಹೇರಿಯ ದೋಷ ರಾಶಿಗಳ ನಾಶನ ಮಾಡಿ ವಿಶೇಷ ಜ್ಞಾನ ಭಕ್ತಿ
ಶರದಿಯು ಈಸಲಾರೇನೋ ಹರಿಯೇ. ಸಂಸಾರದಲ್ಲಿ ಈಸಲಿಕ್ಕೆ ಸಾಧ್ಯವೇ ಇಲ್ಲ. ಕೈ ಸೋತು ಮುಳುಗಿ ಬಿಡುತ್ತೆ. ಮುಳುಗ್ತೀವಿ. ಹಿಂದೆ ನಮ್ಮ ಗುರುಗಳಿಗೆ ಕೇಳಿದ್ದಾರೆ, ಸ್ತ್ರೀಯರಿಗೆ ಮಾಂಗಲ್ಯ ಇರುತ್ತೆ, ಮದುವೆ ಆಗಿದೆ ಅಂತ ಗುರು ಅಲ್ವಾ? ಗಂಡಸರಿಗೆ ಏನು ಗುರುತು ಕೇಳಿದ್ದ ಎಂಥ ಪ್ರಶ್ನೆ ಅಲ್ಲ. ಅವರು ಏನು ಕೊಳ್ಳ ಕಟ್ಕೋಬೇಕಾಗಿತ್ತು. ವಾಡಿಕೆನೋ ಹಾಲಿನೋ ಹುಡ್ಕಲ್ಲು ಅವ್ರಿಗೇನು ಗುರುಗಳೆಲ್ಲ ನಮ್ಮ ಗುರುಗಳು. ಇವರಿಗೆ ಮಾಂಗಲ್ಯ ಗುರುತಾದ್ರೆ ಇವರಿಗೆ ಮಾರಿ ಗುರುತು. ಅವ್ರು ಮಾರಿ ಗುರು ಹೇಳ್ಬೇಕು ಲಗ್ನ ಸುಮ್ಮ ಅವ್ರು ಕರೆಯೋದು. ಇವರಿಗೇನು ಮಾಂಗಲ್ಯ ಒಂದು ಇಟ್ಟಿದ್ದಾನೆ ಸ್ವಾಮಿ, ಅದು ಮಾರಿ. ಯಾಕೆ ಸಾಮಾನ್ಯವಾಗಿ ನೋಡ್ರಿ ಲಗ್ನ ಆದವ್ರು ಹಿಂಗೆ ಬಾ ಅಂದ್ರೆ ಕೆಲವು ಆಗ್ಲ ಹುಡುಗರು ಹಿಂಗೆ ಲಗ್ನ ಆಗಿದೆ ನಮ್ಗೆ ಮಾರಿ ಹಾಗೆ. ಸಂಸಾರದಲ್ಲಿ ಈಸೋದೇ ಕಷ್ಟ ಅಲ್ಲ. ಅಂಥದ್ದು 50 ಜನಕ್ಕೆ ಮಾಡ್ಬೋದು ಬಾಣಂತರ ಸರಿ. ಮತ್ತೆ ಎಲ್ಲವನ್ನ ತ್ಯಾಗ ಮಾಡಿ ತಪಸ್ಸು ಮಾಡಿ ಬಂದಾಗ ಮತ್ತೆ ಅದೇ ಮನವಿಧಿಗೆ ಬಂದರೆ ನೋಡಿದರೆ ಯಾರು ಅದೇ ಮೀನುಗಳು ಓಡಾಡ್ತಿದ್ದವಲ್ಲ. ಅವಾಗಂದ್ರೆ ಎಲ್ಲೋ ಮೀನೇ 2 ನಿಮಿಷ ನಿನ್ನ ಕಡೆ ನೋಡಿದ್ದಕ್ಕೆ ನನಗೆ ಎಷ್ಟು ಹಾಳು ಮಾಡಿಬಿಟ್ಟು ತಪಸ್ಸು. ಅದಕ್ಕೆ ಹಿಂದಿನವರು ಬೈತಿದ್ರು, ಸಿನಿಮಾಕ್ಕೆ ಹೋಗಬೇಡ, ನಾಟಕಕ್ಕೆ ಹೋಗಬೇಡ, ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡಬೇಡ. ಯಾಕೆ ಮನಸ್ಸು ಅದರಿಂದ ಸಾಧನೆ ಆಗ. ಅವರಂತ ಎಂಥ ಮಾರಾಯ 2 ನಿಮಿಷ ನೋಡೋದಕ್ಕೆ ಇಷ್ಟು ವರ್ಷ ಆಯುಷ್ ಹಾಳಾಯ್ತಲ್ಲ ಅಂತ. ಅದಕ್ಕೆಲ್ಲ ಕಾರಣಗಳನ್ನು ಅನೇಕ ಇಟ್ಟಿರ್ತಾರೆ ಸ್ವಾಮಿ. ಕಾರ್ಯಕಾರಣ ಭಾವ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಏನು 50 ಜನರಿಗೆ ಕೊಟ್ಟವನೇ ಮಾಂಧಾತ ರಾಜ. ಅವನು ಈ ರೀತಿ ಜನಿಸಿದವನು. ಇಂದ್ರದೇವರ ತೋರುಗಳಿಂದ ಅಮೃತ ಪಾನ ಮಾಡಿದವರು. 50 ಮಂದಿ ಮಾಡಿಕೊಂಡವರು ಯಾರೇ ಅಂದರೆ ಸೌಂದರ್ಯ ಋಷಿಗಳು. ಮಾನವ 50 ಜನರನ್ನು ಮಾಡಿ. ಹಾಗಾದರೆ 5 ಜನರವರೇ ಕೊಡಬೇಕಾಯಿತು. ಯಾವ ಆಚಾರ ಸ್ವಟಪಟ್ಟ ಆಚಾರ್ಯ ಅನುಭವ ಮಾಡ್ಕೊಂಡು ಬೈತಾರೆ. ಏನು ಗುರು ಮಾಡ್ಕೊಳ್ಳೋದು ಆಚಾರ ಕೆಲಸಿದ್ರು ಅವರಿಂದ ಹಿಂಗೆ ಬೈವಾಗ ಅವರು 50 ಜನಕ್ಕೆ ಯಾಕೆ ಮಾಡಿಕೊಂಡು ಅಂದರೆ ಸೌಂದರ್ಯ ಋಷಿಗಳು ಮಹಾಜ್ಞಾನಿಗಳು, ದೇವರ ಅನುಗ್ರಹ ಪಡೆದ ಮಹಾನುಭಾವರು. ಮುಂದೆ 50 ಜನ ಬರೋ ಇದ್ದು ಅಂತ ಒಂದು ಪ್ರಾರಂಭ ಕರ್ಮದಲ್ಲಿ 50 ಜನ್ಮ ಬರಬೇಕಾಗಿತ್ತು. ಬರೆದು 50 ಜನ್ಮ ಹುಟ್ಟಿ ಬರೆದು ಒಬ್ಬೊಬ್ಬರನ್ನು ಮಾಡಿಕೊಂಡು ಅದನ್ನು ಅನುಭವಿಸಿ ದೇವರ ಹತ್ರ ಹೋಗಿ ಕಟ್ಟಾಗ್ತದೆ ಲವಣೆ ಮಾಡ್ಕೊಂಡ್ಬಿಟ್ಟಾಯ್ತು ಅಂತ ಹೇಳಿ 50 ಜನರನ್ನು ಒಟ್ಟಿಗೆ ಮಾಡಿಕೊಂಡು 50 ಜನ್ಮದ ಪ್ರಾರಂಭದ ಒಟ್ಟಿಗೆ ಅನುಭವಿಸಿದರು ಅಂತ ನಮಗೆ ತಿಳಿಸ್ತಾರೆ. ಈ ಕಥೆ ಭಾಗವತ ತಾತ್ಪರ್ಯದಲ್ಲೂ ಬರುತ್ತೆ, ಭಾಗವತದಲ್ಲೂ ಬರುತ್ತೆ, ಇಲ್ಲೂ ಕಥೆ ನಮಗೆ ಬರ್ತಾ ಇದೆ. ಈ ರೀತಿಯಾಗಿ ಮಾಂಧಾತ ರಾಜನ ಚರಿತ್ರೆ ಹೇಳಿದ್ದಾರೆ. ಅಷ್ಟು ಮಹಾನುಭಾವ, ತ್ಯಾಗ ಮಾಡಿದವರು. ಯಾರಾದರೂ ಆಲೋಚನೆ ಮಾಡ್ತಾರೆ ಒಬ್ಬರಿಗೆ ಕೊಡಬೇಕಾದ್ರೆ ಕಟ್ಟ 50 ಜನಕ್ಕೆ ಯಾಕೆ ಕೊಟ್ಟ ಅಂದರೆ ಇದೆಲ್ಲ ಭಗವಂತನ ಸಂಕಲ್ಪ. ಆ ರೀತಿಯಾಗಿ ದಾನ ಮಾಡಿದ್ದಾನೆ ಆ ಮಾಂಧಾತ ರಾಜ. ಅವನಿಗೆ ಆ ಹೆಸರು ಬಂತು. ಹಿಂದೆ ಇನ್ನೊಬ್ಬ ಚಕ್ರವರ್ತಿ ಇದ್ದ, ಬಹಳ ದೊಡ್ಡ ಚಕ್ರವರ್ತಿ. ಅವನ ಹೆಸರೇನು ಅಂದರೆ ಅವನ ಹೆಸರು ಮೇಲೆ ಅವನು ಮಾಡಿದ ತ್ಯಾಗ ನಮಗೆ ಗೊತ್ತಾಗುತ್ತೆ. ಅವನು ಯಾರು ಚಕ್ರವರ್ತಿ ಅಂತಂದರೆ ಶಿವಿ ಚಕ್ರವರ್ತಿ ಅಂತ ಅವನ ಹೆಸರು. ಅವ ಪ್ರಸಿದ್ಧ ಆಗಿದ್ದ ಅದಕ್ಕೆ ಅಂದರೆ ದಾನಕ್ಕೆ, ಭಾಳ ದಾನ ಮಾಡೋದಕ್ಕೆ ಪ್ರಸಿದ್ಧನಾಗಿದ್ದ. ಅವನ ಈ ದಾನದ ವಿಷಯ ಅನೇಕ ಕಡೆ ಹರಡಿತ್ತು. ಏನು ದಾನ ಮಾಡ್ತಾನೆ ಮಹಾನುಭಾವ ಅಂತೇಳಿ. ಒಮ್ಮೆ ಏನಾಯಿತು, ಇಂದ್ರದೇವರಿಗೆ ಇವನ ವಿಚಾರ ಗೊತ್ತಾಯಿತು. ಈ ಇವನ ವಿಚಾರ ಗೊತ್ತಾದ ತಕ್ಷಣ ಅವರೇನು ಮಾಡಿದರು, ಇವನನ್ನು ಪರೀಕ್ಷೆ ಮಾಡಿ ಇವನಿಗೆ ವಿಶೇಷವಾದ ಅನುಗ್ರಹ ಮಾಡಬೇಕು ಅಂತ ತಿಳ್ಕೊಂಡು ಇಂದ್ರದೇವರು ಸಂಕಲ್ಪ ಮಾಡಿ ಒಂದು ವಿಚಿತ್ರವಾದ ವ್ಯಾಪಾರವನ್ನು ಮಾಡ್ತಾರೆ. ಅವರಿಗೆ ಶಿವಿ ಚಕ್ರವರ್ತಿ ಅಂತ ಕರೀತಾರೆ. ಆ ವ್ಯಕ್ತಿ ದಾನದಲ್ಲಿ ಶ್ರೇಷ್ಠನಾಗಿದ್ದ, ಕೀರ್ತಿ ಇತ್ತು. ಪರೀಕ್ಷೆ ಮಾಡಿ ಜಗತ್ತಿಗೆ ಅವನ ಮಹತ್ವ ಗೊತ್ತು ಮಾಡಬೇಕು ಒಂದು, ಅವನಿಗೆ ಹೊರ ಕೊಡಬೇಕು ಮತ್ತೊಂದು ಅಂತ ಇಂದ್ರದೇವರು ಅಗ್ನಿದೇವರು ಇಬ್ಬರು ವೇಷವನ್ನು ಮರೆಸಿಕೊಂಡು ಇವನ ಮನೆಗೆ ಬರ್ತಾರೆ. ಯಾವ ವೇಷ ಹಾಕ್ಕೊಂಡು ಅಂದರೆ ಅಗ್ನಿದೇವರು ಪಾರಿವಾಳದ ವೇಷ ಹಾಕೋದಿಲ್ಲ, ಇಂದ್ರದೇವರು ಈ ಹದ್ದಿನ ವೇಷ ಹಾಕೊಂಡು ಪಾರಿವಾಳವನ್ನು ತಿನ್ನಲಿಕ್ಕೆ ಹದ್ದು ಬೆನ್ನು ಹತ್ತಿದೆ
ಆ ಪಾರಿವಾಳ ಎಲ್ಲ ಕಡೆ ಓಡಾಡಿ ಕೊನೆಗೆ ಎಲ್ಲಿ ಬಂತದು? ಈ ಶಿವ ಚಕ್ರವರ್ತಿಯ ಅರಮನೆಗೆ ಬಂದಿದೆ. ಅವನು ಸಿಂಹಾಸನದಲ್ಲಿ ಕೂತಿದ್ದಾನೆ. ಸಿಂಹಾಸನದಲ್ಲಿ ಕೂತಿದ್ದಾಗ ಈ ಪಾರಿವಾಳ ಬಂದು ಅವನ ತೊಡೆ ಮೇಲೆ ಕೂತಿಕೊಂಡು ನನಗೆ ಪ್ರಾಣ ರಕ್ಷಣೆ ಕೊಡು ಅಂತ ಕೇಳಿದೆ. ಯಾಕಂದ್ರೆ ಇವರು ರಾಜ, ಯಾವುದೇ ಒಂದು ಪ್ರಾಣ ರಕ್ಷಣೆ ಕೊಡುವಂತೆ ಕೇಳಿದಾಗ ಆ ಪ್ರಾಣವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ರಾಜರು. ಏನೇ ಇದ್ರೂ ರಕ್ಷಣೆ ಮಾಡಬೇಕು. ಅಲ್ಲಿ ಬಂದು ಕೇಳ್ತಾ ಇದೆ, ನಡಕ್ತಾ ಇದೆ ಗಡಗಡ. ತಕ್ಷಣಮಯಲ್ಲಿ ಈ ಹದ್ದು ಹಾರಿ ಬಂತು. ಅದಕ್ಕೆ ಗಿಡುಗ ಅಂತ ಕರೀತಾರೆ. ಇನ್ನೊಂದು ಶಬ್ದ ಬಂದ ತಕ್ಷಣ ರಾಜನನ್ನು ನೋಡಿ ಕೇಳ್ತಾ ಇದ್ದಾರೆ, ಏನೋ ರಾಜ, ಆ ಪಾರಿವಾಳವನ್ನು ಬಿಟ್ಟುಬಿಟ್ಟು, ಅದು ನನ್ನ ಆಹಾರ, ನಾನು ಅಟ್ಟಿಸ್ಕೊಂಡು ಬಂದಿದ್ದೆ, ನಾನು ಅದನ್ನು ತಿನ್ನಬೇಕು. ಅವಾಗ ಈ ಶಿವಚಕ್ರವರ್ತಿ ಹೇಳ್ತಾರೆ, ಪಾರಿವಾಳ ನನಗೆ ಶರಣು ಬಂದಿದೆ, ಅದನ್ನು ನಾನು ರಕ್ಷಣೆ ಮಾಡಿ ಅದನ್ನು ಬಿಟ್ಟುಕೊಡುವುದಿಲ್ಲ. ಅದು ನಿನಗೆ ಶರಣಾಗಂಗೆ ಬಂದರೆ ಅದು ನನ್ನ ಆಹಾರ. ಈಗ ತಾನೇ ಸ್ವಲ್ಪ ಮುಂಚೆ ಬಂದಿದ್ದದು, ನಾನು ಅವಾಗಲಿಂದ ಬೆನ್ನು ಹತ್ಕೊಂಡು ಬಂದಿನಲ್ಲ, ಅದು ಕೊಟ್ಬಿಡು ನನಗೆ ಅಂತ ಕೇಳಿದಾಗ ಶಿವಚಕ್ರವರ್ತಿ ಹೇಳ್ತಾರೆ, ಯಾರು ನಮಗೆ ಶರಣಾಗತರಾಗಿ ಬಂದಿದ್ದಾರೋ ಅವರನ್ನು ರಕ್ಷಣೆ ಮಾಡುವುದೇ ನಮ್ಮ ಧರ್ಮ. ರಾಜನ ಧರ್ಮ ಏನು? ಯಾವುದೇ ಪ್ರಜೆಗಳು ಹೋಗಿ ರಕ್ಷಣೆ ಮಾಡಿ ಅಂತ ಕೇಳಿದಾಗ ರಕ್ಷಣೆ ಮಾಡೋದು ಧರ್ಮ. ಏನಾದರೂ ನಾನು ಕೊಡುವುದಿಲ್ಲ. ಆವಾಗ ಗಿಡಗೆ ಹೇಳ್ತದೇನು, ರಾಜ, ನಾನು ಇಂಥ ಅನೇಕವಾದ ಪ್ರಾಣಿಗಳನ್ನು ತಿಂದು ನಾನು ಜೀವನ ಮಾಡ್ತೇನೆ. ನೀನು ಒಂದು ವೇಳೆ ಆ ಪಕ್ಷಿಯನ್ನು ನನಗೆ ಒಪ್ಪಿಸಲಿಲ್ಲ ಅಂದರೆ ನನಗೆ ಆಹಾರ ಹಾಕದೇ ಇರತಕ್ಕಂಥ ದೋಷ ನಿಮಗೆ ಬರುತ್ತಲ್ಲ. ಅದೊಂಚೂರು ವಿಚಾರ ಮಾಡ್ಬೋದು. ನಿಂದೇನೋ ಧರ್ಮ ರಕ್ಷಣೆ ಮಾಡೋದು ಸರಿ, ನನ್ನ ಧರ್ಮ ಏನು? ಪ್ರಾಣಿಗಳೆಲ್ಲ ತಿಂದೇ ಜೀವನ ಮಾಡ್ತೀವಲ್ಲ, ಜೀವೋ ಜೀವಸ್ಯ ಜೀವನ ಅಂತ ಹೇಳುತ್ತದೆ ವೇದ. ಒಂದು ಜೀವ ತಿಂದು ಇನ್ನೊಂದು ಜೀವ ಬದುಕತ್ತೆ. ಒಂದು ಜೀವ ಇನ್ನೊಂದು ಜೀವಕ್ಕೆ ಆಹಾರ. ಅದು ಹೆಂಗೆ ಹೇಳ್ತೀರಿ ಅಂದರೆ, ಈ ಗೋಡೆ ಮೇಲೆ ಹಲ್ಲಿಗಳಿರ್ತಾವೆ, ಹಲ್ಲಿ ಕೂತಿರ್ತವೆ, ಅಲ್ಲಿ ಏನು ಮಾಡ್ತಾವೆ? ಏನು ತಿಂತಾವೆ? ಸಣ್ಣ ಕ್ರಿಮಿ ಕೀಟಗಳನ್ನು ತಿಂತಾವಿಲ್ಲ. ಗೋಡೆ ಮೇಲೆ ಸತ್ತ ಕ್ರಿಮಿ ಕೂತ ಟಕ್ 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 ಹೋಗಿ ತಿಂತಾವೆ. ಹೆಂಗೆ ತಿಂತಾವೆ ಅಂದರೆ, ಅದಕ್ಕೆ ಮಾತ್ರ ಬೇಸರ ಹೋಗಿರ್ತಾವೆ ಹಂಗೆ ತಿಂತಾವೆ. ಟಕ ಟಕ ತಿಂತಾವೆ. ಈಗ ನೋಡಿ ಅಬ್ಸರ್ವ್ ಮಾಡಿ, ಹಿಂಗೆ ತಿಂದು ಅಂತ ಜೀವೋ ಜೀವಸ್ಯ ಜೀವನ. ಒಂದು ಜೀವ ತಿಂದು ಇನ್ನೊಂದು ಜೀವ ಬದುಕತ್ತೆ. ನಾವು ಜೀವ ತಿಂತೀವಲ್ಲ, ತಿಂತೀವಿಲ್ಲ? ಯಾರು ಬಂದಿದ್ದಲ್ಲ, ನಾವು ಜೀವ ತಿಂತೀವಿ, ಆಹಾರ ತಿಂತೀವಿಲ್ಲ. ಮತ್ತು ಆಹಾರ ಬೆಳೆಯೋದು ಎಲ್ಲಿಂದ? ಅದು ಮರಗಳಿಂದ, ವೃಕ್ಷಗಳಿಂದ. ಮರಕ್ಕೂ ಜೀವ ಇದೆ, ಸಸಿಗಳು ಜೀವ ಇದೆ ಅಂತ ಹೇಳಿದ್ದಾರಲ್ಲ ಶಾಸ್ತ್ರವೇ ಹೇಳ್ತಾ. ಅದಕ್ಕೆ ಅವು ಹುಡ್ತಾವೆ, ಅವು ಬೆಳೀತಾವಿಲ್ಲ. ಆ ಗಿಡದಿಂದಲೂ ಒಂದ್ಸರಿ ನೀರು ಬೀಳ್ತಾವೆ, ದುಃಖದಿಂದ ಕಣ್ಣೀರು ಬೀಳ್ತಾವೆ ಇಲ್ಲ. ಅದನ್ನು ಯಾರಾದರೂ ಕಳೆದಾದರೂ ದುಃಖ ಬರ್ತದೆ, ಅದಕ್ಕೂ ಜೀವ ಇದೆ. ಅದನ್ನು ನಾವು ಬದುಕ್ತೀವಲ್ಲ. ಜೀವೋ ಜೀವಸ್ಯ ಜೀವನ ಅಂತ ಹೇಳಿದ್ದಾರೆ. ಅದಕ್ಕೆ ನೀರು ಮಾಡು, ಸರ್ವಭೂತ ದಯ ತೋರಿಸಬೇಕು ಅಂತ ಇರಬೇಕು. ಆದರೆ ಅದು ನನ್ನ ಆಹಾರ, ನಾನು ಅನೇಕ ಪ್ರಾಣಿಗಳನ್ನು ತಿಂದೇ ಬದುಕುವುದು. ಅದಕ್ಕೆ ನೀನು ಮಾಡು, ಅದನ್ನು ಬಿಟ್ಟು. ಯಾಕೆ? ನಾವು ಪ್ರಾಣಿಗಳು ಬಹುಕಾಲ ಬದುಕುವುದಿಲ್ಲ, ಸ್ವಲ್ಪ ಕಾಲವೇ ನಮಗೆ ಆಯುಷ್ಯ ಇರೋದು. ನಾವು ಆಯುಷ್ಯ ಬದುಕಬೇಕು ಅಂದರೆ ನಮಗೆ ಆಹಾರ ಬೇಕು. ನೀನು ಏನೇ ಮಾಡು. ನನಗೆ ಆ ಪಕ್ಷಿಯನ್ನು ಒಪ್ಪಿಸುವುದಾಗ ಶಿವಚಕ್ರವರ್ತಿ ಹೇಳ್ತಾರೆ, ಏನಾದರೂ ನಾವು ಸಲ್ಲ, ಇದು ನನ್ನ ಧರ್ಮ, ನೀ ಬೇಕಾದ ಕೇಳು ಅಂದಾಗ ಆ ಗಿಡಗೆ ಕೇಳುತ್ತೆ, ನೋಡು ನೀನು ಪಕ್ಷಿನ ಕೊಡೋಣಲ್ಲ, ಅದನ್ನು ರಕ್ಷಣೆ ಮಾಡ್ತಾ ಇದ್ದೀವಲ್ಲ, ಕೊಂದ್ಬಿಟ್ಟು ಆ ಪಕ್ಷಿಯ ತೂಕಕ್ಕೆ ಸರಿಯಾದ ನಿನ್ನ ದೇಹದ ಮಾಂಸವನ್ನು ಕೊಡ್ತೀಯ. ನೀನು ಅದರ ಮೇಲೆ ದಯ ಮಾಡ್ತಾ ಇದ್ದಿ, ಮಾಡ್ತೀನಿ. ಅದು ನನ್ನೊಂದೇ ಕಂಡೀಷನ್. ಏನು? ನಿನ್ನ ದೇಹದ ಮಾಂಸವನ್ನು ನೀನು ಕೊಡಬೇಕು. ಎಷ್ಟು ಕೊಡಬೇಕು? ಹೆಚ್ಚಿಗೆ ಬೇಡ ನನಗೆ. ಆ ಪಕ್ಷಿಯ ಅಂದರೆ ಪಾರಿವಾಳದ ತೂಕಕ್ಕೆ ಸಮವಾದ ಮಾಂಸ ಕೊಡಬೇಕು. ಅದಕ್ಕೆ ಏನು ಮಾಡ್ತಾರೆ? ಅವಶ್ಯವಾಗಿ ಕೊಡ್ತೇನೆ. ಅದರ ಬಗ್ಗೆ ಬೇಕಾದ್ರೆ ಇನ್ನೊಂದು ಕೇಳುವಂತ ಶಿವಚಕ್ರವರ್ತಿ ಏನು? ಹಸುವನ್ನು ಕೇಳು, ಕೋರಿಯನ್ನು ಕೇಳು, ಹಂದಿಯನ್ನು ಕೇಳು, ಜಿಂಕೆಯನ್ನು ಕೇಳು, ಎಮ್ಮೆಯನ್ನು ಕೇಳು, ಯಾವುದಾದ್ರೂ ಕೇಳಿದ್ರೆ ಕೊಡ್ತೇನೆ.
ಇಷ್ಟೆಲ್ಲ ಆಫರ್ ಕೊಟ್ಟ ಶಿವಚಕ್ರವರ್ತಿ ಮೊದಲು ಯಾರಿಗೆ? ಗಿಡಗಕ್ಕೆ. ಬೇಕಾದ್ರೆ ಕೇಳಿ ಕೊಡ್ತೀನಿ. ಇದಕ್ಕಿಂತ ಆ ಪ್ರಾಣಿಗಳ ದೇಹದಲ್ಲಿ ಮಾಂಸ ಜಾಸ್ತಿ ಇರುತ್ತಲ್ವ, ಬೇಕಾಗಿ ಕೇಳು. ಅದು ಹೇಳ್ತೇವೆ, ಹಂದಿ ಎತ್ತು ಯಾವನೇ ಆಗಲಿ ನನಗೆ ಯಾವುದೂ ಬೇಕಾಗಿಲ್ಲ, ನಾ ಕೇಳಿದಷ್ಟು ಕೊಡು, ನಿನ್ನ ದೇಹದಿಂದ ಅಷ್ಟು ಮಾಂಸವನ್ನು ಕೊಡು ಅಂದಾಗ ತಕ್ಷಣವೇ ಶಿವಚಕ್ರವರ್ತಿ ಏನು ಮಾಡಿದ? ಕಕ್ಕಡಿಯನ್ನು ತರಿಸಿದ. ತುಂಬಿದ ರಾಜಸಭೆ, ಎಲ್ಲ ಜನ ಸೇರಿದ್ದಾರೆ. ಅದರ ಮಧ್ಯದಲ್ಲಿ ತಕ್ಕಡಿಯನ್ನು ತರಿಸಿ ತಾನು ತನ್ನ ಖಡ್ಗದಿಂದ ತನ್ನ ತೊಡೆ ಮಾಂಸವನ್ನು ಕಿತ್ತಿ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಎಂತೆಂಥ ದಾನ ಧರ್ಮ ಮಾಡಿದ್ದಾರೆ. ನಾವು ಏನೋ ಒಂದು ದಾನ ಮಾಡೋಕ್ಕೆ ಬಹಳ ವಿಚಾರ ಮಾಡಿ ದಾನ ಮಾಡ್ತೀವಿ. ಮಾಡಬೇಕು ಬ್ಯಾಡೋ, ಕೊಡಬೇಕು ಬ್ಯಾಡೋ, ಕೊಟ್ಟ ಮೇಲೆ ಮತ್ತು ಒದ್ದಾಟ ಯಾಕಾರ ಕೊಟ್ಟಬೇಕು, ಒಂದು ತಿಳಿದ್ರೆ ಆಚಾರ ಕೊಟ್ಟಿಗೆ ನಮಗೆ ಅದ್ರ ಮೇಲೆ ಮನಸ್ಸದ ಹಿಂಗನವ್ರು ಬೇರೆ ಅಲ್ವಾ? ಕೊಟ್ಟ ಮೇಲೆ ನೆನೆಸಬಾರ್ದು. ಅದಕ್ಕೆ ಮುರುಘಾಸರಂತಾರೆ, ಈ ನಾಯಿ ಹೆಂಗಿದೆ ಅಂದರೆ ಯಾರೋ ಅವರು ಯಾಯವರು ಕೊಟ್ಟಾಗ ನಾಯಿ ಅಂತ ಬೈದ್ರಂತೆ, ದಾಸರಿಗಲ್ಲ ಬೇರೆ ವ್ಯಕ್ತಿಗೆ ಬೈದು. ಅವಾಗ ಪುರಂದಾಸರು ದೇವರನ್ನ ಮಾಡಿ, ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರೋ, ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರೋ. ನಾಯಿ ಅಂದರೆ ಯಾವುದು? ನಿಜವಾದ ನಾಯಿ ಅಲ್ಲ, ದಾಸರು ಎಕ್ಸ್ಪ್ರೆಷನ್ ಕೊಟ್ಟಾಗ ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ನಾಯಿ ಅಂದರೆ ನಾಯಿ ಅಲ್ಲ, ಮಾನವ ಜನ್ಮದ ಹೀನ ನಾಯಿ. ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರೋ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈ ಗಾಡ್, ಈ ಡಾಕ್ಟರ್ ಹೇಳ್ತಾರೆ ದಾಸರ. ಅದರಲ್ಲಿ ಒಂದು ನೋಡೋಣ, ಏನು? ಕೊಟ್ಟು ಕುದಿಯೋ ಕೆಟ್ಟ ನಾಯಿ, ಇಟ್ಟ ಅನ್ನ ಹಂಗಿಪ ನಾಯಿ. ಕೊಟ್ಟು ಕುದಿಯೋ ಕೆಟ್ಟ ನಾಯಿ, ಇಟ್ಟ ಅನ್ನ ಹಂಗಿಪ ನಾಯಿ. ಹುಟ್ಟಿ ಮಾತೆ ಗರ್ಭದಲ್ಲಿ ಕೆಟ್ಟ ಕೃತ್ಯ ಮಾಡುವ ನಾಯಿ. ನಾಯಿ ಬಂದದಪ್ಪ ಅಣ್ಣ ಅತ್ತಲಾಗಿರೋ. ಕೊಟ್ಟು ಕುದಿಯೋ ಕೆಟ್ಟ ನಾಯಿ. ಈ ನಾಯಿ ಹೆಂಗಿದೆ ಅಂದರೆ ಕೊಟ್ಟು ಕುದಿತಾ ಇತ್ತು. ಕೆಲವೊಂದು ಹೇಳ್ತಿರ್ತಾರೆ, ಗುರುದಾಸನ ಮನೆಗೆ ಬಂದಿದ್ದರು 10 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ. ಗುರುದಾಸನ ಮನೆಗೆ ಬಂದಿದ್ದು 10 ರೂಪಾಯಿ ಕೊಟ್ಟು ನಮಸ್ಕಾರ. 100 ಮಂದಿ ಹೇಳ್ತಾರೆ. ಕೊಟ್ಟಿದ್ದು ಎಷ್ಟು? 10 ರೂಪಾಯಿ. ಹೇಳಿದ್ದೆಷ್ಟು ಮಂದಿಗೆ? 100. ಅದಕ್ಕೆ ನಾವು ಒಬ್ಬರಿಗೆ ಹೇಳಿದೆ, ಹಂಗೆ ಮಾಡಪ್ಪ, 100 ರೂಪಾಯಿ ಕೊಡು, 10 ಮಂದಿಗೆ ನನಗೆ. ಹೌದಾ? ನಾವು ಒಬ್ಬೊಬ್ಬರಿಗೆ 10 ರೂಪಾಯಿಗೆ ಒಬ್ಬರಿಗೆ ಹೇಳ್ತೀವಿ. ಬೇಕಾದಕ್ಕೆ ಅವರೇ 100 ರೂಪಾಯಿ ಅವ್ರು ಕೊಟ್ಟಾರಪ್ಪ ಅಂತ ತಂದಿದ್ದೆ. ಕೊಟ್ಟಿದ್ದೆ 10 ಹೇಳಿದ್ರು. ಕೊಟ್ಟು ಕುದಿಯೋ ಕೆಟ್ಟ ನಾಯಿ. ಇನ್ನು ಕೆಲವರು ದೇವಸ್ಥಾನಕ್ಕೋ ರಾಯರಿಗೋ ಒಂದು ಬೆಳ್ಳಿ ತಮಗೆ ಕೊಟ್ಟಿರ್ತಾರೆ, ಅಭಿಷೇಕ ಮಾಡಿರಿ ಆಚಾರ್ಯ ದೇವಸ್ಥಾನ ಕೊಟ್ಟಿರ್ತಾರೆ. ಬಾಬಿ ಒಂದು ದಿನ 8 ಅಭಿಷೇಕ ಮಾಡ್ತೀವಿ ಆಚಾರ್ಯ. ನಾವಿಲ್ಲಿ 6 ಜನ ಮನೆಗೆ ಬಂದ್ರಂತಾರೆ, ನೋಡ್ರಿ ನಾಳೆ ಮುಂಜಾನೆ 8 ಗುಡಿಗೆ ಹೋಗೋಣ, ವೆಂಕಟರಮಣ ಗುಡಿಗೆ. ಯಾಕೆ ಬರ್ರ ಕರ್ಕೊಂಡು ಹೋಗ್ತೀವಿ? ಯಾಕಂತ ಕೇಳ್ಬೇಡ, ಅಲ್ಲೇ ಹೇಳ್ತೀವಿ ಸರ್ಪ್ರೈಸ್ ಸರಿ ಏನು ಅಂತ. ನಾವು ಕರೆಕ್ಟ್ ಅವ್ರು 8 ಮತ್ತು ಇನ್ನು ಅವ್ರ ಮನೆಗೆ ಬಂದಿರ್ತೀವಿ, ಹೇಳಿದ್ರೆ ಕೇಳ್ಬೋದು. ಏನೇ ಇಲ್ಲ, ಬಂದಿರ್ಬೋದು, ಬಾಳಿಗಿರ್ಬೋದು, ಹಂಗೆ ಇರ್ಬೋದು, ಕರ್ಕೊಂಡ್ಬರ್ತಾರೆ. 8-20 ಕರ್ಕೊಂಡ್ಬರ್ತಾರೆ. ಆಚಾರ ಅದೇ ಅಭಿಷೇಕ ಮಾಡ್ತಿರ್ತಾರೆ. ವೆಂಕಟೇಶ ವಾಸುದೇವ ಪ್ರತಿಮಾ ನಾವು ಕೈ ಮುಗಿತೀವಿ. ಅವ್ರು ನಮ್ಮ ಜೊತೆ ಬಂದು ಬರ್ತಾರೆ. ಸ್ವಲ್ಪ ನೋಡಿ ಒಳಗೆ ನೋಡಿ ವೆಂಕಟೇಶ್ವರಲ್ಲ ಆಚಾರ ಕೈ ಬೆಳ್ಳಿ ತಮ್ಮಿಲ್ಲ, ಅದು ನಾವೇ ಕೊಡ್ತೀವಿ. ಏನು ದೇವರಿಗೆ ಗತಿ ಇರ್ತೀವಿ. ಯಾಕೆ ಅವ್ರಿಗೆ ಸಾಹಿತ್ಯ ಕೊಟ್ಟ ಮೇಲೆ ಕೊಟ್ಟಿದ ಮೇಲೆ ಮುಗಿದು ಹೋಯ್ತದು. ಕೊಟ್ಟು ಮರಿಬೇಕದು. ಅದನ್ನೇ ಕರ್ಣವಾದಿದ ಕೆಲಸ. ಅವನು ಎಣ್ಣೆ ಹಚ್ಕೊಡುವಾಗ ಬಂಗಾರದ ಬಟ್ಟಲನ್ನು ಬ್ರಾಹ್ಮಣ ರೂಪದಲ್ಲಿ ಬಂದು ಭಗವಂತ ಕೇಳಿದಾಗ ಎಡಗೈಯಿಂದಲೇ ದಾನ ಮಾಡಿದವ. ಜಗತ್ತಲ್ಲಿ ವಿಚಿತ್ರ ಅನಿಸುತ್ತದು, ಹೌದಾ? ಇಲ್ಲ, ನಮ್ಮಂಥವ್ರಿಗೆ ಜ್ಞಾನ ಇದೆ, ಬಲಗೈಯಿಂದ ಕೊಡಬೇಕು. ಎಡಗೈಯಿಂದ ಕೊಟ್ಟರಲ್ಲ ಅಂದರೆ ಕರ್ಣ ಯಾಕೆ ಕೊಟ್ಟ ಅನ್ನೋದು ಹೇಳಿದ್ದಾರಲ್ವ, ಆ ಬಟ್ಲ ಕೊಡಬೇಕು ಅಂತ ಈಗ ಮನಸ್ಸು ಬಂದಿದೆ, ಕೇಳಿದ್ದಾನೆ. ಒಂದು ವೇಳೆ ಆ ಎಡಗೈಯಿಂದ ಬಲಗೈಗೆ ಆ ಬಟ್ಲ ತಗೊಳ್ಳುವ ಸಮಯದಲ್ಲಿ ತಗೊಂಡು ಕೊಡಬಾರದು ಅಂತ ಮನಸ್ಸಿನಲ್ಲಿ ಭಾವನೆ ಬಂದರೆ ಕೊಟ್ಟ ಫಲ ಬರಲ್ಲ. ಅದಕ್ಕೆ ಕೊಟ್ಟು ಕುದಿಯೋ ಕೆಟ್ಟ ನಾಯಿ. ಹೋದ ಅದಕ್ಕೆ ಬರಲಿಕ್ಕೆ ಫೋನ್ ಮಾಡಿದ್ರು ಬೆಂಗಳೂರು. ಆಚಾರ್ಯ ನಮಸ್ಕಾರ ಹೇಳಿ, ನನ್ನ ಹೆಸರು ಇಂಥದ್ದು ನೆನಪಿದೆಯಾ? ಇಲ್ಲ.
ನಿಮ್ಮ ನೆನಪಿಲ್ಲ. ನನ್ನ ಹೆಸರಿಲ್ಲ, ಎಲ್ಲ ಇರ್ಬೋದು, ನನ್ನ ನೆನಪಿಲ್ಲ. ಅವ್ರು ಏನು ಹೇಳಿರುತ್ತ, ನಿಮಗೆ ನನ್ನ ಹೆಸರು ನೆನಪಾಗೋ ಒಂದು ವಿಚಾರ ಹೇಳಿ ಮೊದಲು ಹೇಳಿ. ಹೋದ ಸರಿ ಅದಕ್ಕೆ ಮಾಸ್ಕ್ ಆಗ್ತದೆ. ಅವ್ರು ಇನ್ನೀನು ನೀವು ವಿದ್ಯಾಪೀಠಕ್ಕೆ ಬಂದಿದ್ದು ಭಾಗವತ ಹೇಳಿದ್ದು ಒಂದು ಬೆಳೆ ಲೋಕ ಕೊಟ್ಟಿದ್ದಾರೆ, ಜೇನುತುಪ್ಪ ಹಾಕಿ. ನೆನಪಿದೆ ಅದು ಇದೆಯಾ ಅಂತ ಕೇಳಿ, ಇದೆ ವಾಪಸ್ ಕೊಡಲಾಗ ಬೇಡ ಬಂದಿದೆ ಕೊಟ್ಟು ನೋಡ್ರಿ. 3 ವರ್ಷ ಆಗಿದೆ ಬರ್ತಿಲ್ಲ, 3 ವರ್ಷ ಬಂದು ಹಾಗೆ ಇದೆ. ಆಮೇಲೆ ಓಹೋ ನೀವು ಯಾರು ಅದಕ್ಕೆ ಹೆಂಗೆ ಹೇಳಿದ್ದು ಆ ಥರ ಕೇಳಿಲ್ಲ. ನಮ್ಮ ಬದುಕಿದೆ ಹಂಗೆ ನಮ್ಮ ಹಣೆ ಬಾರಂಗಿರ್ತದೆ. ಕೊಟ್ಟು ಕುದಿಯೋ ಕೆಟ್ಟ ನಾಯಿ, ಇಟ್ಟ ಅನ್ನ ಹಂಗಿಪ್ಪ ನಾಯಿ, ಹುಟ್ಟಿ ಮಾತೆ ಗರ್ಭದಲ್ಲಿ ಕೆಟ್ಟ ಕೃತ್ಯ ಮಾಡುವ ನಾಯಿ. ಕೊಟ್ಟು ಕುದೀತದೆ, ಇಟ್ಟ ಅನ್ನ ಹಂಗಿಸ್ತದೆ. ನಿಜವಾದ ನಾಯಿಗೆ 4 ದಿನ ಹುಚ್ಚು ಅನ್ನನೋ ಬಕ್ರಿನೋ ಏನೋ ಒಂದು ಹಾಕಿರೋದು. ನಿಜವಾದ ನಾಯಿ ಅದು ತಿಂತದೆ. ತಿಂದು ನೀವು ಬಂದರೆ ಏನು ಮಾಡ್ತದೆ, ಬಾಲಾಳೆ ಅನಿಸ್ತದೆ. ಬೇರೆಯವರು ಬಂದರೆ ಬೋವು ಅಂತ. ಯಾರು 4 ಕಾಲಿನ ನಾಯಿ, 2 ಕಾಲಿನ ನಾಯಿ ಹಂಗಲ್ಲ. ನಿಮ್ಮನ್ನು ತಿಂದು ನಿಮಗೆ ಬೋವು ಅಂತದೆ, ಬೇರೆಯವರು ಬಂದು ಬಾಲಾಳೆ ಆದರೆ ಹೇಳ್ತಾರೆ. ಯಾಕೆ ಹೇಳಿ ಬಂದರೆ ಶಿವಿ ಚಕ್ರವರ್ತಿ ಆ ತುಂಬಿದ ಸಭೆಯ ಒಳಗೆ ತಕ್ಕಡೆಯಲ್ಲಿ ತನ್ನ ತೊಡೆಯ ಮಾಂಸವನ್ನು ಕಿತ್ತಿಟ್ಟ. ಏನು ತೂಕ ಬರಬಂದದು ಪ್ರಾಣಿ ಪಕ್ಷಿ ಮತ್ತೆ ಎಲ್ಲ ತನ್ನ ದೇಹದ ಎಲ್ಲ ಭಾಗದ ಮಾಂಸವನ್ನು ತೆಗೆದಿಟ್ಟರೂ ಪಕ್ಷಿಯ ತೂಕಕ್ಕೆ ಸಮನ ಆಗ್ತಾ ಇಲ್ಲ. ಆ ಸಭೆಯಲ್ಲಿ ಆಹಾಕಾರ ನಡೀತಾ ಇದೆ. ಅವಾಗ ಇವರು ರಾಜ ವಿಚಾರ ಮಾಡ್ತಾನೆ, ಶಿವ ಚಕ್ರವರ್ತಿ ರಾಜ, ಇದೇನೋ ವಿಶೇಷ ಇದೆ ಅಂದ. ಆದರೂ ಕೊಟ್ಟ ಮಾತು ತಪ್ಪಬಾರದು ಅಂತೇಳಿ ಕೊನೆಗೆ ತಾನೇ ತಕ್ಕಡಿಯಲ್ಲಿ ಬಂದು ಕೂಡಿಸಿದ. ನನ್ನನ್ನೇ ನಿಮಗೆ ಸಮರ್ಪಣೆ ಮಾಡ್ತೇನೆ, ಕೆಲವು ಗಿಡಗವೇ ತಗೊಂಡ್ಬಿಡು, ನನಗೆ ನೀನು ಕೊಟ್ಟು ಮಾತು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಇಂದ್ರದೇವರಿಗೆ ಸಂತೋಷ ಆಗಿ ಇಂದ್ರದೇವರು ಮತ್ತು ಪಾರಿವಾಳ ರೂಪದಲ್ಲಿ ಅಗ್ನಿದೇವರು ತಾವು ಪ್ರತ್ಯಕ್ಷರಾಗಿ ಆ ರಾಜನಿಗೆ ವರವನ್ನು ಕೊಡ್ತಾರೆ. ಭಾಳ ಸಂತೋಷ ಆಯಿತು. ಶಿವ ಚಕ್ರವರ್ತಿ, ನೀನು ದಾನ ಮಾಡಿ ಪ್ರಸಿದ್ಧರಾಗಿದ್ದೀವಿ ಅಂತ ಕೇಳಿದ್ದೆವು, ನಿಜವಾಗಿ ಮಾಡಿ ಪ್ರಸಿದ್ಧಿಯಾಗಿದ್ದೀವೋ ಇಲ್ವೋ ಅನ್ನೋದು ಒಂದು. ಇನ್ನೊಂದು ವಿಶೇಷವಾಗಿ ನಿನಗೆ ದಾನ ಮಾಡಿದ ವ್ಯಕ್ತಿ ಶಿವಚಕ್ರವರ್ತಿ, ದಾನಶೂರ ಶಿವಚಕ್ರವರ್ತಿ ಅಂತ ಒಳ್ಳೆ ಬಿರುದು ಬರಬೇಕು ಅಂತ ನಾವು ಪರೀಕ್ಷೆಗಾಗಿ ಬಂದಿದ್ದೇವೆ. ನಾನೇ ಇಂದ್ರ, ಗಿಡಗ ರೂಪದಲ್ಲಿದ್ದವನು, ಅಗ್ನಿಯ ಪಾರಿವಾಳ ರೂಪದಲ್ಲಿದ್ದು ಅಗ್ನಿದೇವರು. ನಿನ್ನನ್ನು ಪರೀಕ್ಷೆ ಮಾಡಿದ್ದೇವೆ, ಚೆನ್ನಾಗಿ ಪರೀಕ್ಷೆಯಲ್ಲಿ ಪಾಸಾಗಿದ್ದಿ, ಮುಂದೆ ಉದ್ಧಾರ ಆಗುವಂಥ ಆ ಇಂದ್ರದೇವರು ಮತ್ತು ಅಗ್ನಿದೇವರು ಶಿವಿ ಚಕ್ರವರ್ತಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಚರಿತ್ರೆಯನ್ನು ಮಹಾಭಾರತದಲ್ಲಿ ಅನೇಕ ಗ್ರಂಥಗಳಲ್ಲಿ ಜ್ಞಾನಿಗಳ ಮಾತುಗಳು ಯಾಕೆ ಉಲ್ಲೇಖ ಮಾಡಿರ್ತಾರೆ ಅಂದರೆ, ಅಂತಂತ ದಾನ ಮಾಡಿದ ಶೂರರು ಇದ್ದಾರೆ. ಹಾಗಾದರೆ ನೀವು ಹಾಗೆ ದಾನ ಮಾಡಿರಿ ಅಂತ ಅರ್ಥ ಅಲ್ಲ. ಎಷ್ಟು ಸಾಧ್ಯವೋ ಅಷ್ಟು ದಾನ ಧರ್ಮಗಳನ್ನು ಮಾಡಿ, ಅದರಿಂದ ಭಗವಂತನ ಪ್ರೀತಿ ಉಂಟಾಗ್ತದೆ, ನಿಮ್ಮ ಕೀರ್ತಿ ಶಾಶ್ವತವಾಗಿ ಉಳಿತದೆ. ಅದಕ್ಕೆ ದಾಸರು ಹೇಳಿದರು, ಮಂಚ ಬಾರದು ಮಡದಿ ಬಾರದು ಕಂಚು ಕನ್ನಡಿ ಬಾರದು, ಮತ್ತೇನು ಬರಲ್ಲ, ಸಂಚಿತಾರ್ಥದ ದ್ರವ್ಯ ಬಾರದು. ಗಳಿಸಿದ್ದ ಧನ ನಮ್ಮ ಜೊತೆಗೆ ಬರತ್ತಾ ಬರಲ್ಲ. ಹಾಗಾಗಿ ಧನ ಏನು ಪ್ರಯೋಜನ ಇಲ್ವಾ ಅಂತ ಪ್ರಯೋಜನ ಇಲ್ಲ. ಆದರೆ ನಾವು ಗಳಿಸಿದ ಧನವೇ ನಾಳೆ ನಮ್ಮ ಜೊತೆಗೆ ಬರಲ್ಲ. ಯಾವುದು ಬರೋದು ಅಂದರೆ, ಇದಕ್ಕೊಂದು ಎಕ್ಸಾಂಪಲ್ ಏನು, ಅಮೇರಿಕ ಡಾಲರ್ಸ್ ಇದೆ, ಅದು ಇಂಡಿಯಾದೊಳಗೆ ಯಾವ ಕೆಲಸಕ್ಕೂ ಬರುತ್ತಾ? ಡಾಲರ್ಸ್ ಬರಲ್ಲ. ಇಂಡಿಯಾದ ಕರೆನ್ಸಿ ಅಮೇರಿಕಾದಲ್ಲಿ ಕೊಟ್ಟು ಏನಾದರೂ ಕೆಲಸಕ್ಕೆ ಬರುತ್ತಾ? ನಮ್ಮ ಪ್ರಾಣಿ ಬರಲ್ಲ. ಅದು ವೇಸ್ಟ್ ಅಲ್ಲ. ಅದನ್ನೇನು ಮಾಡಬೇಕು? ಕೆಲಸಕ್ಕೆ ಬರಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಅದನ್ನು ಕರೆನ್ಸಿ ಇದು ಡಾಲರ್ಸ್ ಒಳಗೆ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅಲ್ಲಿ ಕೆಲಸಕ್ಕೆ ಬರ್ತದೆ. ಅಲ್ಲಿ ಡಾಲರ್ಸ್ ತಂದು ಇಲ್ಲಿ ಕರೆನ್ಸಿ ಒಳಗೆ ಎಕ್ಸ್ಚೇಂಜ್ ಮಾಡಿದಾಗ ಅದು ಇಲ್ಲಿ ಕೆಲಸಕ್ಕೆ ಬರ್ತದೆ. ಒಂದು ದೇಶದ ನಾಣ್ಯಗಳೇ ಇನ್ನೊಂದು ದೇಶದಲ್ಲಿ ಚಲಾವಣೆಗೆ ಬರಲ್ಲ ಅಂತ ಅಂದರೆ, ಒಂದು ಲೋಕದ ನಾಣ್ಯಗಳು ಮತ್ತೊಂದು ಲೋಕದಲ್ಲಿ ಚಲಾವಣೆಗೆ ಬರಲ್ಲ. ಅದು ಬರುತ್ತೆ ಅಂತ ಶಾಸ್ತ್ರ ಏನು, ಅದನ್ನು ಎಕ್ಸ್ಚೇಂಜ್ ಮಾಡ್ಕೋ.
ಅದರೊಳಗೆ ಪುಣ್ಯದಲ್ಲಿ ಎಕ್ಸ್ಚೇಂಜ್ ಮಾಡು. ನಿನಗೆ ದೇವರು ಕೊಟ್ಟ ಹಣವನ್ನು ಪುಣ್ಯದಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಆ ಪುಣ್ಯವೇ ನಿನಗೆ ಪರಲೋಕದ ನಾಣ್ಯ ಅದಿ ಕೆಲಸ ಮಾಡು. ಅದಕ್ಕೆ ದಾನ ಧರ್ಮಗಳನ್ನು ಮಾಡು. ಸಂಚಿತಾರ್ಥದ ದ್ರವ್ಯ ಬಾರದು ಅಂದರೆ ಗಳಿಸಿಟ್ಟು ಹೋಗಬೇಡ, ದಾನ ಧರ್ಮಗಳನ್ನು ಮಾಡು. ಪರೋಪಕಾರವನ್ನು ಮಾಡು. ಒಳ್ಳೆ ಕಾರ್ಯಗಳಲ್ಲಿ ನಿನ್ನ ದುಡ್ಡನ್ನು ತೊಡಗಿಸು. ಎಷ್ಟು ದುಡ್ಡು ತೊಡಗಿಸ್ತೀಯೋ ಅಷ್ಟು ಮಾತ್ರ ಪುಣ್ಯ ರೂಪದಲ್ಲಿ ನಿನ್ನ ಜೊತೆಗೆ ಬರ್ತದೆ, ಮಿಕ್ಕಿದ್ದು ಬರಲ್ಲ. ಅದು ಇಲ್ಲೇ ಉಳಿತು. ಅದಕ್ಕೊಂದು ಪ್ರಾವರ್ಗ ಮಾತಾಯಿತು, ಮಾತ್ರ ಗಾದೆ ಮಾತು ಏನಿದೆ, ಕೊಟ್ಟದ್ದು ತನಗೆ ಬಂಚಿಟ್ಟಿದ್ದು ಬರಲಿಕ್ಕೆ. ದಾನ ಧರ್ಮ ಕೈ ಎತ್ತಿ ಮಾಡಿದ್ದು ನಮ್ಮ ಪುಣ್ಯ ರೂಪದಲ್ಲಿ ಬರ್ತದೆ. ನಾವೆಲ್ಲ ಮಾಡಿಸಿದ್ವಿ ಪಾಲಿಸಿ ಎಲ್ಲ ಹೆಸರಿ ಅವು ಯಾರಿಗೂ ಇದ್ದವರಿಗೆ ಕೆಲವೊಂದಿದ್ದು ನನಗೇನು ಯೋಚನೆ ಮಾಡಿ ನಿಮಗೆ ಹೆಚ್ಚು ಕಮ್ಮಿ ಆದರೆ ನಾವೆಲ್ಲ ಇದ್ದೀವಿ ಅಂತ ನಾವೆಲ್ಲ ಹಂಚ್ಕೊಂಡು ಹೋಗ್ತೀವಿ ಅಂತ. ನೀವು ಮೊದಲು ಕೊಟ್ಟೆ ಕಂಡ್ರಿ, ನೀವಿರೋ ತನಕ ನಮಗೆ ಬರಲ್ಲ. ಮತ್ತೆ ಅದಕ್ಕೆ ಕನಕದಾಸ ಅಂತಾರೆ, ನಾನು ಉಣ್ಣದೆ ಪರದೆ ನಿಕ್ಕದ ಧನವಿದ್ದೇತಕಿ, ಮಾನಹೀನನಾಗಿ ಬಾಳುವ ಮನುಜ ಜ್ಞಾತಕಿ, ಜ್ಞಾನವಿಲ್ಲದೆ 100 ಕಾಲ ಬದುಕಲೇತಕಿ, ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನೇತಕಿ, ಸತ್ಯವಂತರ ಸಂಘವಿರಲು ತೀರ್ಥಯಾತಕಿ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ. ಅದಕ್ಕೆ ಹಳ್ಳಿಯವರು ಊರ ಕಡೆ ಕೆಲವು ಮಾತಾಡ್ತಿರ್ತಾರೆ, ಸ್ವಲ್ಪ ಕೊಟ್ಟು ಹೋಗಪ್ಪ ಇಟ್ಟು ಹೋಗಲ್ಲ. ಆಡು ಭಾಷೆ ಎಂತ ದೊಡ್ಡ ಸಂದೇಶ ಕೊಡುತ್ತಲ್ಲ, ಸ್ವಲ್ಪ ಏನೇ ಕೊಟ್ಟು ಹೋಗಿ ಇಟ್ಟು ಹೋಗಲ್ಲ ಅಂದರೆ ಅಂತ ಎಲ್ಲರೂ ಕೂಡಿಸಿ ಹೋಗಬೇಡ, ದಾನ ಧರ್ಮಗಳನ್ನು ಮಾಡು. ಎಂತೆಂಥ ದಾನ ಧರ್ಮಗಳನ್ನು ಮಾಡಿದವರ ಕಥೆಯನ್ನು ಮಹಾಭಾರತ ಹೇಳುತ್ತೆ. ಮುಂದಿನ ವಿಚಾರವನ್ನು ಮತ್ತೆ ನಾವು ತಿಳಿಸೋಣ. ಶ್ರೀ ಗುರುಮಂತ್ರೇಶಾರ್ಪಣವಸ್ತು. ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದಮೋಕ್ಷಮಹಂಸೇನ ಪ್ರೇತಾಂ ಕಮಲಾಲಯ ಶ್ರೀ ಗುರು